ಪ್ರಣಾಮಗಳು. ಹರೇ ಕೃಷ್ಣ. ಗೋಪಿ ಸೇನೆಯ ವೈಷ್ಣವೇರಿಗೆಲ್ಲ ನನ್ನ ಪಂಚಾಂಗ ಪ್ರಣಾಮಗಳು. ಹರೇ ಕೃಷ್ಣ. ಇಂದಿನ ಗೋಪಿ ಸೇನೆಯ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವ ಎಲ್ಲ ಮಾತಾಜಿಯವರಿಗೆ ಸ್ವಾಗತ, ಶುಭ ಸ್ವಾಗತ. ಮೊದಲನೆಯದಾಗಿ ಮಂಗಳಾಚರಣೆ ಪ್ರಾರ್ಥನೆಯೊಂದಿಗೆ ನಮ್ಮ ಗೋಪಿ ಸೇನಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಾಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ. ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖನಾನ್ವಿತಾಂಶ್ಚ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ. ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ. ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ, ಶುಭ ಸ್ವಾಗತ. ಹರೇ ಕೃಷ್ಣ. ಈ ಕಾರ್ಯಕ್ರಮದ ಮೊಟ್ಟ ಮೊದಲಿಗೆ ವೈಷ್ಣವ ಭಜನೆಯೊಂದಿಗೆ ಪ್ರಾರಂಭಿಸೋಣ. ಈ ದಿನದ ವೈಷ್ಣವ ಕೀರ್ತನೆಯನ್ನು ಭಕ್ತಿನಿ ಆಶಾ ಮಾತಾಜಿಯವರು ಹಾಡಲಿದ್ದಾರೆ. ಮಾತಾಜಿಯವರು ಮೂಲತಃ ಮೈಸೂರಿನವರು. ಮಾತಾಜಿಯವರು ಗೋಪಿ ಸೇನೆಯ ಕಾರ್ಯಕ್ರಮದಲ್ಲಿ ಕಾಂಪರಿಂಗ್ ಮತ್ತೆ ವೈಷ್ಣವ ಭಜನೆಯನ್ನು ತುಂಬಾ ಸೊಗಸಾಗಿ ಹಾಡ್ತಾರೆ ಮತ್ತು ದಾಸರ ಪದಗಳನ್ನು ಸಹ ಸೊಗಸಾಗಿ ಹಾಡ್ತಾರೆ. ಮತ್ತು ದುಬೈನ DDY ಕನ್ನಡ ಗ್ರೂಪ್ ನಲ್ಲಿಯೂ ಸಹ ಇವರು ತಮ್ಮ ಕೃಷ್ಣ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮಾತಾಜಿಯವರು ತುಂಬಾ ವಿನಮ್ರ ಭಕ್ತರಾಗಿದ್ದಾರೆ ಮತ್ತು ಮಾತಾಜಿಯವರು ಯಾವಾಗಲೂ ನಗುಮುಖದ ಭಕ್ತೆಯಾಗಿದ್ದಾರೆ. ಇವರು ಭಕ್ತಿ ಶಾಸ್ತ್ರಿ ಕೋರ್ಸ್ ಕೂಡ ಮಾಡಿದ್ದಾರೆ. ನಮ್ಮ ಗೋಪಿ ಸೇನಾ ಅಧಿವೇಶನದಲ್ಲಿ ಅನೇಕ ಸೇವೆಗಳನ್ನು ಸಹ ಮಾಡ್ತಾ ಇದ್ದಾರೆ. ಮಾತಾಜಿಯವರಿಗೆ ಒಂದು ಬಾರಿ ಹರೇ ಕೃಷ್ಣ ಮಹಾ ಮಂತ್ರದ ಮೂಲಕ ಸ್ವಾಗತ ಕೋರೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೆ ನನ್ನ ದಂಡವತ್ ಪ್ರಣಾಮಗಳು. ಮಾತಾಜಿ, ನನ್ನ ವಾಯ್ಸ್ ಕ್ಲಿಯರ್ ಆಗಿದೆಯಾ? ಎಸ್ ಮಾತಾಜಿ, ಕ್ಲಿಯರ್ ಆಗಿದೆ. ಹಾ, ನಮಗೆ ಜುಲೈ ತಿಂಗಳು ಬಂದ ತಕ್ಷಣ ನಮಗೆ ಜಗನ್ನಾಥ ಸ್ವಾಮಿ ರಥಯಾತ್ರೆ ಶುರು ಆಗುತ್ತೆ. ಹಾಗಾಗಿ ಜಗನ್ನಾಥ ಸ್ವಾಮಿ, ಬಲರಾಮ್ ಸುಭದ್ರ, ಜಗನ್ನಾಥ ಸ್ವಾಮಿಗೆ ಏನೇನು ಇಷ್ಟನೋ ಅದನ್ನೆಲ್ಲ
ಭೋಗ ಮಾಡೋದು ಮತ್ತು ಭಗವಂತನಿಗೆ ಏನೇನು ಇಷ್ಟ ಇದೆಯೋ ಅದನ್ನೆಲ್ಲ ಮಾಡೋದು ನಮಗೆ ಒಂಥರ ಖುಷಿ ಕೊಡುವಂಥ ಒಂದು ಸಂತೋಷ ಕೊಡುವಂಥ ಒಂದು ವಿಷಯ. ಹಾಗೆ ಈ ಗೀತಗೋವಿಂದ ಕೂಡ ಜಗನ್ನಾಥ ಸ್ವಾಮಿಗೆ ತುಂಬ ಇಷ್ಟ ಅಂತೆ. ಈ ಗೀತಗೋವಿಂದ ಕೇಳೋದಕ್ಕೆ ಭಗವಂತ ಒಂದು ಹುಡುಗಿ ಬದನೆಕಾಯಿ ತೋಟದಲ್ಲಿ ಬದನೆಕಾಯಿ ಬಿಡಿಸ್ತಾ ಅವಳು ಇದನ್ನು ಹಾಡ್ತಾ ಇದ್ಲಂತೆ. ಆ ಒಂದು ಭಕ್ತಿಗೆ ಮಾರು ಹೋಗಿ ಜಗನ್ನಾಥ ಸ್ವಾಮಿ ಕೂಡ ಅವಳ ಜೊತೆ ಆ ಗೀತಗೋವಿಂದ ಕೇಳೋದಕ್ಕೆ ಬದನೆ ತೋಟಕ್ಕೆ ಹೋಗಿ ತನ್ನ ಉತ್ತರಿಯ ಎಲ್ಲ ಹರ್ಕೊಂಡು ಬಂದು ಸುಪ್ರಭಾತ ಸೇವೆಗೆ ಬಾಗಿಲು ತೆಗೆದಾಗ ಆ ಒಂದು ಹರಿದಿರೋ ಆ ಮುಳ್ಳು ಗಿಡಕ್ಕೆಲ್ಲ ಸಿಕ್ಕಾಕೊಂಡಿತ್ತಲ್ಲ ಆ ಉತ್ತರಿಯ, ಹಾಗೇನೆ ಬಂದ್ಬಿಟ್ಟಿದ್ದಂತೆ ಸ್ವಾಮಿ. ಅದನ್ನು ನೋಡಿ ಪಾಂಡಗಳು, ಓ ಭಗವಂತ ಇಷ್ಟೆಲ್ಲ ಕಷ್ಟಪಡೋದು ಬೇಡ ಅಂತ ಹೇಳಿ ಪ್ರತಿದಿನ ಭಗವಂತ ಇರೋ ಕಡೆಗೇನೆ ಗೀತಗೋವಿಂದ ಹೇಳೋದಕ್ಕೆ ಒಂದು ಸೇವೆಯನ್ನು ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರಂತೆ. ಈ ಒಂದು ಶುಭ ದಿನದಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಗೋಪಿಸೇನಾ ತಂಡದ ಎಲ್ಲ ವರಿಷ್ಠರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಮಾತಾಜಿ. ನಾನು ಇವತ್ತು ಗೀತಗೋವಿಂದ 20ನೇ ಗೀತಗೋವಿಂದವನ್ನು ಹಾಡ್ತಾ ಇದ್ದೀನಿ ನಾನು. ಮತ್ತು ನಿಮ್ಮೆಲ್ಲರ ಆಶೀರ್ವಾದವನ್ನು ಸಹ ಬೇಡ್ತಾ ಇದ್ದೀನಿ. ಸಾಧ್ವಸಾನಂದಂ ಗೋವಿಂದೇ ಲೋಲಲೋಚನಾ ಸಿಂಜಾನ ಮಂಜು ಮಂಜೀರಂ ಪ್ರವಿವೇಶ ನಿವೇಶನಂ ರಾಧಾವದನ ವಿಲೋಕನ ವಿಕಸಿತ ವಿವಿಧ ವಿಕಾರ ವಿಭಂಗಂ ಜಲನಿಧಿಮಿವ ವಿಧುಮಂಡಲ ದರ್ಶನ ತರಳಿತ ತುಂಗ ತರಂಗಂ ಹರಿಮೇಕರಸಂ ಚಿರಮಭಿಲಷಿತ ವಿಲಾಸಂ ಸಾದದರ್ಶ ಗುರುಹರ್ಷ ವಶಂ ವದನಮನಂಗ ವಿಕಾಸಂ ಹರಿಮೇಕರಸಂ ಚಿರಮಭಿಲಷಿತ ವಿಲಾಸಂ ಹಾರಮಮಲತರ ತಾರಮುರಸಿ ಸದತಂ ಪರಿಲಂಭ್ಯ ವಿಧೂರಂ ಸ್ಫುಟತರಫೇನ ಕದಂಬಕರಂಭಿತಂ ಇವ ಯಮುನಾ ಜಲಪೂರಂ ಹರಿಮೇಕರಸಂ ಚಿರಮಭಿಲಷಿತ ವಿಲಾಸಂ ಶ್ಯಾಮಲ ಮೃದುಲ ಕಳೇವರ ಮಂಡಲಂ ಅಧಿಗತ ಗೌರದುಕೂಲಂ ನೀಲನಲಿನಮಿವ ಪೀತಪರಾಗ ಪಟಲ ಭರವಲಯಿತ ಮೂಲಂ ಹರಿಮೇಕರಸಂ ಚಿರಮಭಿಲಷಿತ ವಿಲಾಸಂ ತರಳ ದೃಗಂಚಲ ಚಲನ ಮನೋಹರ ವದನ ಜನಿತರತಿರಾಗಂ ಸ್ಫುಟ ಕಮಲೋದರ ಕೇಳಿತ ಗಂಜನಾಂ ಯುಗಮಿವ ಶರದಿ ತಡಾಗಂ ಹರಿಮೇಕರಸಂ ಚಿರಮಭಿಲಷಿತ ವಿಲಾಸಂ ವದನ ಕಮಲ ಪರಿಶೀಲನ ಮಿಳಿತ ಮಿಹಿರ ಸಮಕುಂಡಲ ಶೋಭಂ
स्मितरुचिरुचिर समुल्लसिताधर पल्लवकृतरतिलोभम् हरिमेकरसं चिरमभिलषितविलासम् शशिकिरणच्छुरितोधर जलधर सुन्दर कुसुम सुकेशम् तिमिरोधित विधुमण्डल निर्मल मलयज तिलक निवेशम् हरिमेकरसं चिरमभिलषितविलासम् विपुलपुलकभर दन्तुरितं रतिकेलिकलाभिर्धीरम् मणिगणकिरण समूह समुज्ज्वल भूषण सुभग शरीरम् हरिमेकरसं चिरमभिलषितविलासम् श्रीजयदेव भणित विभवाद्विगुणीकृत भूषण भारम् प्रणमत हृदि विनिधाय हरिं रुचिरं सुकृतोदय सारम् हरिमेकरसं चिरमभिलषितविलासम् साददर्श गुरुहर्षवशं वद वदनमनङ्गविकासम् हरिमेकरसं चिरमभिलषितविलासम् अतिक्रम्य अपाङ्गं श्रवणपदपर्यन्तगमन प्रायसेनैव अक्ष्णोः तरलतरभावं पतितयोः इदानीयां राधायाः प्रियतमसमालोकसमये पपात स्वेदाम्बुप्रसर इव हर्षार्षुनिकराः भजन्त्यास्थल्पान्तं कृतकपटकण्डूतिविहित स्मिते याते गेहात् बहिरपि हिताली परिजने प्रियस्यं पश्यन्त्याः स्मरशरसमाकुलसुभगं सलज्जालज्जापि व्यगमतीव दूरं मृगदृशः जयश्रीविन्यस्तैर्महित इव मन्दारकुसुमैः स्वयं सिन्दूरेण द्विपर्णमुदा मुद्रित इव भुजा पीडाक्रीडहतकुवलया पीडकरिणः प्रकीर्णा अश्रुबिन्दुर्जयति भुजदण्डो मुरजितः इति श्रीगीतगोविन्दे शृङ्गारमहाकाव्ये श्रीकृष्णदास जयदेव कृतौ सानन्दगोविन्दो नाम 11 सर्गः। गीतगोविन्द की जय, जयदेव गोस्वामी की जय, जगन्नाथ स्वामी की जय, जय जगन्नाथ, जय जय जगन्नाथ, जय 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 जगन्नाथ, बलराम सुभद्रा ಜಗನ್ನಾಥ ಸ್ವಾಮಿ ಕಿ ಜೈ. ಮತ್ತೊಮ್ಮೆ ಇದೊಂದು ಅವಕಾಶ ಕೊಟ್ಟಂತಹ ಗೋಪಿಸೇನಾ ತಂಡದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವತ್ತು ನಾನು ಹಾಡಿರೋ ಒಂದು ಗೀತಗೋವಿಂದದಿಂದ ಭಗವಂತನಿಗೆ ಸಂತೋಷ ಆಗಿದ್ರೆ ನಾನು ಮಾಡಿರೋ ಅಂಥ ಒಂದು ಪುಟ್ಟ ಪ್ರಯತ್ನ ಸಾರ್ಥಕ ಆಯಿತು ಅಂತ ಅಂದ್ಕೊಳ್ತೀನಿ. ಜೈ ಜಗನ್ನಾಥ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಆಶಾ ಮಾತಾಜಿ, ನೀವು ಮೊದಲೇ ಹೇಳ್ದಂಗೆ ಎಲ್ಲಿ ಗೀತಾ ಗೋವಿಂದ ಹಾಡ್ತಾರೋ ಅಲ್ಲಿ ಭಗವಂತ ಸಾಕ್ಷಾತ್ ಪ್ರತ್ಯಕ್ಷ ಆಗ್ತಾರಂತೆ ಕೇಳೋದಿಕ್ಕೆ. ಹಾಗಾಗಿ ನಿಮ್ಮ ಒಂದು ಕೀರ್ತನೆ ಭಜನೆಯನ್ನ ಭಗವಂತ ಕೇಳಿದ್ದಾರೆ, ಅದಕ್ಕೆ ಆಶೀರ್ವಾದನೂ ಮಾಡಿದ್ದಾರೆ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ನಿಮ್ಗೆ ಗೀತಾ ಗೋವಿಂದಮ್ಮ ಈ ಒಂದು ಭಜನೆಯನ್ನ ಕೇಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಾತಾಜಿ. ಪ್ರಣಾಮಗಳು.
ಮತ್ತು ಈ ಒಂದು ಗೀತ ಗೋವಿಂದ ಎಲ್ಲರಿಗೂ ಒಂದು ಕಲಿಯುವಂಥ ಅವಕಾಶ ಸಿಗಲಿ ಅಂತ ನಾನು ಎಲ್ಲರಿಗೂ ಒಂದು ಶುಭ ಕಾಮನೆಗಳನ್ನು ಕೊಡ್ತೀನಿ. ನಾನು ಅದೊಂದು ಪ್ರಾರ್ಥನೆ ಮಾಡ್ತೀನಿ ಭಗವಂತಂಗೆ, ಯಾರ್ಯಾರಿಗೆ ಇಷ್ಟ ಇದೆಯೋ ಅಥವಾ ಈ ಗೋಪಿಸೇನಾ ತಂಡದವ್ರಿಗೂ ಈ ಒಂದು ಗೀತ ಗೋವಿಂದ ಕಲಿಯುವಂಥ ಗುರುಮುಖೇನ ಕಲಿಯುವಂಥ ಒಂದು ಅವಕಾಶ ಸಿಗಲಿ ಅಂತ ನಾನು ಭಗವಂತನಿಗೆ, ಜಗನ್ನಾಥ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮ ಗೋಪಿ ಸೇನೆಯ ಮುಂದಿನ ಕಾರ್ಯಕ್ರಮ ಪ್ರವಚನ ಕಾರ್ಯಕ್ರಮವಾಗಿದೆ. ಪ್ರವಚನ ಕಾರ್ಯಕ್ರಮವನ್ನು ನಮ್ಮ ಆದರಣೀಯ ಅನುತ್ತಮ ವಿಲಾಸಿನಿ ದೇವಿ ಮಾತಾಜಿಯವರು ನಡೆಸ್ಕೊಡ್ತಾ ಇದ್ದಾರೆ. ಮಾತಾಜಿಯವರು ಮೂಲತಃ ಶಿವಮೊಗ್ಗದಲ್ಲಿ ವಾಸವಾಗಿದ್ದಾರೆ. ಮಾತಾಜಿಯವರು ಪರಮ ಪೂಜ್ಯ ಜಯಪತಾಕ ಮಹಾರಾಜ್ ಗುರುಗಳಿಂದ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಅನುತ್ತಮ ವಿಲಾಸಿನಿ ಮಾತಾಜಿಯವರು ಅತ್ಯುತ್ತಮ ಪ್ರವಚನಕಾರರಾಗಿದ್ದಾರೆ. ಮಾತಾಜಿಯವರು ಪುಸ್ತಕ ವಿತರಣೆ, ದೇವಸ್ಥಾನದಲ್ಲಿ ಭಗವಂತನಿಗೆ ಭೋಗದ ಸೇವೆ, ದೇಣಿಗೆ ಸಂಗ್ರಹ ಮುಂತಾದ ವಿವಿಧ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮತ್ತು ತಮ್ಮ ಗುಂಪಿನ ಎಲ್ಲಾ ಮಾತಾಜಿಯವರಿಗೆ ಇವರು ಸ್ಫೂರ್ತಿದಾಗಿದ್ದಾರೆ. ಮತ್ತು ಮಾತಾಜಿಯವರು ಅತ್ಯಂತ ವಿನಮ್ರ ಸ್ವಭಾವದ ಭಕ್ತರಾಗಿದ್ದಾರೆ. ಮತ್ತು ಮಾತಾಜಿಯವರು ಗೋಪಿ ಸೇನಾಗೆ ಉತ್ತಮ ಬೆಂಬಲವನ್ನು ಸಹ ನೀಡ್ತಾ ಇದ್ದಾರೆ. ಮಾತಾಜಿಯವರಿಗೆ ಒಂದು ಸಲ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತ ಕೋರೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಅನುತ್ತಮ ವಿಲಾಸಿನಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ನಾ ಏನೇ ಒಂದು ಸೇವೆ ಮಾಡ್ತಾ ಇದ್ರು ಅದೆಲ್ಲ ಗುರು ಕೃಷ್ಣ ಮತ್ತೆ ವೈಷ್ಣವರ ಒಂದು ಕೃಪೆ ಮಾತಾಜಿ. ಜೈ. ಥ್ಯಾಂಕ್ ಯು ಮಾತಾಜಿ. ವಾಯ್ಸ್ ಕ್ಲಿಯರ್ ಇದೆಯಲ್ಲ ಮಾತಾಜಿ? ಎಸ್ ಮಾತಾಜಿ, ಕ್ಲಿಯರ್ ಆಗಿದೆ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಈ ಒಂದು ಗೋಪಿ ಸೇನಾದಲ್ಲಿ ತಕ್ಕಂತ ಎಲ್ಲ ವೈಷ್ಣವ. ಎಸ್ ಮಾತಾಜಿ, ವಿಡಿಯೋ ಆನ್ ಇದೆ. ಕಾಣಿಸ್ತಿಲ್ಲ ಮಾತಾಜಿ. ಹೌದಾ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಮಾತಾಜಿ ಇಲ್ಲಿ. ಎಸ್ ಮಾತಾಜಿ. ಇಲ್ಲ ಮಾತಾಜಿ, ಪುಷ್ಪಾ ಮಾತಾಜಿ ಅವ್ರದ್ದು ಪಿನ್ ಆಗಿದೆ, ಹಂಗಾಗಿ ಅವ್ರದ್ದು ಬರ್ತಾ ಇದೆ. ಅವ್ರದ್ದು ಪಿನ್ ಮಾಡಿರೋ ತೆಗ್ದ್ರೆ ಅನುತ್ತಮ ಮಾತಾಜಿದ್ ಬರುತ್ತೆ ವಿಡಿಯೋ. ನಿಮ್ ವಿಡಿಯೋ ಪಿನ್ ಮಾಡ್ಕೊಳ್ಳಿ ಅನುತ್ತಮ ಮಾತಾಜಿ. ಹರೇ ಕೃಷ್ಣ. ಪಿನ್ ಮಾಡಿದೀನಿ ಮಾತಾಜಿ, ಆನ್ ಮಾಡ್ಕೊಂಡಿದ್ದೀನಿ. ಪುಷ್ಪಾ ಮಾತಾಜಿ ಅವ್ರದ್ದು ಪಿನ್ ಆಗಿದೆ, ಅವ್ರಿಗೆ ತೋರಿಸ್ತಾ ಇದೆ ಮತ್ತೆ. ಇವಾಗ ಮಾತಾಜಿ ಅವ್ರದ್ದೇ ಬರ್ತಾ ಇದೆ ಮಾತಾಜಿ. ಎಸ್ ಮಾತಾಜಿ. ಓಕೆ, ನಾನು ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ನಾನು ಮಾಡಿದೀನಿ, ಬಟ್ ಆನ್ ಆಗ್ತಾ ಇಲ್ಲ, ತೋರಿಸ್ತಾ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸ್ಟಾರ್ಟ್ ಮಾಡ್ತೀನಿ ಮಾತಾಜಿ, ಟೈಮ್ ಸಮಯ ಇದಾಗುತ್ತೆ. ಓಕೆ, ಎಲ್ಲ ಒಂದು ವೈಷ್ಣವಿಯರಿಗೆ ಮತ್ತೆ ಹಿರಿಯ ಒಂದು ಭಕ್ತರಿಗೆ ನಾನು ಪ್ರಣಾಮಗಳನ್ನ ಸಲ್ಲಿಸ್ತಾ ಇವತ್ತಿನ ಒಂದು ಪ್ರವಚನವನ್ನ ಪ್ರಾರಂಭ ಮಾಡ್ತೀನಿ. ಮೊದಲಿಗೆ ಗುರು ಪ್ರಣಾಮ ಮಂತ್ರ, ಪ್ರಭುಪಾದ ಪ್ರಣಾಮ ಮಂತ್ರವನ್ನ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಿದ್ದೀನಿ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ ಇತಿ ನಾಮಿನೆ. ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯಿನೆ ಗೌರಕಥಾ ಧಾಮದಾಯ ನಗರ ಗ್ರಾಮಾತಾರಿಣೆ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈಗ ನಮಗೆ ರೀಸೆಂಟ್ ಆಗಿ ಈ ಒಂದು
ಮಾತಾಜಿ ಹೇಳ್ದಂಗೆ ಗೀತ ಗೋವಿಂದವನ್ನ ಮಾತಾಜಿ ಆಶಾ ಮಾತಾಜಿ ತುಂಬಾ ಚೆನ್ನಾಗಿ ಈ ಒಂದು ಕೀರ್ತನೆಯನ್ನ ಮಾಡಿದ್ರು. ಇದೇ ಒಂದು ತಿಂಗಳಲ್ಲಿ ಈ ಒಂದು ಜಗನ್ನಾಥ್ ಪುರಿಯಲ್ಲಿ ಜಗನ್ನಾಥ್ ರಥಯಾತ್ರೆ ಇದೆ 16ಕ್ಕೆ 16ಗೆ. ಅದೇ ತರ ಈ ನಮ್ಮ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಜಿಲ್ಲೆಗಳಿರ್ತಕ್ಕಂಥ ಎಲ್ಲಾ ಇಸ್ಕಾನ್ ಸಂಸ್ಥೆಗಳಲ್ಲೂ ಸಹಿತ ಈ ಒಂದು ಜಗನ್ನಾಥ್ ಬಲ್ದೇವ್ ಸುಭದ್ರಾ ಇವರ ಒಂದು ರಥಯಾತ್ರೆಯನ್ನು ಸಹಿತ ಎಲ್ಲಾ ಒಂದು ಇಸ್ಕಾನ್ ಸೆಂಟರ್ ಅಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಒಂದು ಎಲ್ಲಾ ಇಸ್ಕಾನ್ ಸೆಂಟರ್ ಅಲ್ಲಿ ಜಗನ್ನಾಥ್ ಬಲ್ದೇವ್ ಸುಭದ್ರಾ ರಥಯಾತ್ರೆ ಎಲ್ಲಾ ಸುಸೂತ್ರವಾಗಿ ನಡೀಲಿ ಅಂತ ಹೇಳಿ ನಾವು ಫಸ್ಟ್ ಈ ಜಗನ್ನಾಥ್ ಬಲ್ದೇವ್ ಸುಭದ್ರಾ ಅವರಿಗೆ ಪ್ರಣಾಮ ಮಂತ್ರವನ್ನ ತಿಳಿಸೋಣ. ಸುದರ್ಶನ್ ಸಹಿತ ಇದ್ದಾರೆ. ಎಲ್ಲರಿಗೂ ಸಹಿತ ನಾವೇನ್ ಮಾಡೋಣ ಅಂದ್ರೆ ಪ್ರಣಾಮವನ್ನ ತಿಳಿಸ್ಬಿಟ್ಟು ಈ ಒಂದು ಪ್ರವಚನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀನಿ. ನನಗೆ ಈ ಒಂದು ಪ್ರವಚನವನ್ನ ಮಾಡ್ಲಿಕ್ಕೆ ಆದರಣೀಯ ಲೀಲಾಮಯಿ ಮಾತಾಜಿಯವರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞತಾ ಭಾವದಿಂದ ಧನ್ಯವಾದವನ್ನ ತಿಳಿಸ್ತಾ ಇದ್ದೇನೆ. ಹರೇ ಕೃಷ್ಣ. ಮೊದಲಿಗೆ ನಾವೀಗ ಹರೇ ಕೃಷ್ಣ. ಮೊದಲಿಗೆ ನಾವೀಗ ಭಗವಂತನ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ಅಂದಾಗ ನಮ್ಗೆ ಅಂತಂದ್ರೆ ನಮ್ಮೆಲ್ಲರಿಗೂ ಒಂದು ಸಂಪೂರ್ಣ ಅರ್ಹತೆ ಅನ್ನೋದು ಇರ್ಬೇಕು. ಬಟ್ ನಮ್ಗೆ ಈ ಒಂದು ಸಂಪೂರ್ಣ ಅರ್ಹತೆ ಅನ್ನೋದು ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಈಗ ಸಾಮಾನ್ಯವಾಗಿ ನಾವು ಭಗವಂತನನ್ನ ನಾವೇನಪ್ಪಾ ಅಂತಂದ್ರೆ ಭಗವಂತನ ಅಂಶ ಅಂತ ಕರೀತಾರೆ ನಮ್ಗೆ, ನಾವೆಲ್ಲರೂ ಭಗವಂತನ ಅಂಶ. ಆದ್ರೆ ಇಲ್ಲಿ ಭಗವಂತನನ್ನ ಏನಂತ ಕರೀತಾರೆ ಅಂದ್ರೆ ಇಲ್ಲಿ ಅಂಶಿ ಅಂತ ಹೇಳಿ ಕರೀತಾರೆ. ಯಾಕೆ ಭಗವಂತನನ್ನ ಇಲ್ಲಿ ಅಂಶಿ ಅಂತ ಹೇಳಿ ಕರೀತಾರೆ ಅಂತಂದ್ರೆ ಇಲ್ಲಿ ಭಗವಂತ ನೋಡಿ, ಅವನ ಒಂದು ವೈಭವ್ಯ ಇರ್ಬೋದು ಅಥವಾ ಭಗವಂತನ ಒಂದು ಐಶ್ವರ್ಯ ಅಲ್ವಾ, ಭಗವಂತನ ಒಂದು ಲೀಲೆ ಅವೆಲ್ಲವೂ ಸಹಿತ ಏನಪ್ಪಾ ಅಂತಂದ್ರೆ ಅಗಣಿತವಾಗಿರ್ತಕ್ಕಂಥದ್ದು. ಈ ಒಂದು ಭಗವಂತನ ಐಶ್ವರ್ಯ ಲೀಲೆ ಎಲ್ಲವೂ ಅಗಣಿತ. ಆಮೇಲೆ ಭಗವಂತನ ಗುಣ ಸಹಿತ ಅಗಣಿತವಾಗಿರ್ತಕ್ಕಂಥದ್ದು ಅಲ್ವಾ. ಅದಕ್ಕೋಸ್ಕರ ಹೇಳ್ತಾರೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ನೋಡಿ, ನಾವು ಒಂದು ಭಗವಂತನ ಚರ್ಚೆ ಮಾಡ್ಬೇಕು ಅಂದ್ರೆ ನಮ್ಗೆ ಅರ್ಹತೆ ಇರ್ಬೇಕು ಅಂತ ಹೇಳಿದ್ರಲ್ವಾ. ಈಗ ಸ್ವತಃ ಯಾರು ಅಂತಂದ್ರೆ ಅನಂತಶೇಷ ಅಲ್ವಾ. ಅನಂತಶೇಷ ಅಂತಂದ್ರೆ ಬಲರಾಮ ಅವರಲ್ವಾ. ಅವ್ರು ಏನು ಅಂತಂದ್ರೆ ಸಾವಿರಾರು ಅನಂತಶೇಷನಿಗೆ ಸಾವಿರಾರು ಲಕ್ಷಾಂತರ ಹೆಡೆಗಳಿದೆ ಅಲ್ವಾ. ಅವರು ಭಗವಂತನ ಈ ಒಂದು ಗುಣಗಾನ ಯಾವಾಗಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಈ ಏನು ಸೃಷ್ಟಿ ಆಗಿದೆ ಅಲ್ಲ ಅನಾದಿ ಕಾಲದಿಂದಲೂ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರು ಈ ಒಂದು ಭಗವಂತನ ಗುಣಗಾನವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಭಗವಂತನ ಒಂದು ಗುಣಗಾನ ಸ್ವಲ್ಪ ಕೂಡ ಮುಗಿಸಿಲ್ಲ ಅಂತ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಿದ್ದಾರೆ. ಯಾಕೆ ಅಂತಂದ್ರೆ ಅವನ ಒಂದು ಗುಣಗಾನ ತುಂಬಾ ಅಗಣಿತವಾಗಿರ್ತಕ್ಕಂಥದ್ದು ಅಲ್ಲ, ಲೆಕ್ಕಕ್ಕೆ ಸಿಗದೆ ಇರ್ತಕ್ಕಂಥ ಒಂದು ಗುಣಗಾನ. ನೋಡಿ, ಆ ಅನಂತಶೇಷ ಸಾಕ್ಷಾತ್ ಬಲರಾಮ ಅವರು ಅಲ್ವಾ. ಆ ಬಲರಾಮನ ಅವತಾರ ಆಗಿರ್ತಕ್ಕಂಥ ಅವರೇ ಸಂಪೂರ್ಣವಾಗಿ ಈ ಒಂದು ಭಗವಂತನ ಗುಣಗಾನವನ್ನ ಅವನ ಒಂದು ಅವತಾರದ ಬಗ್ಗೆ ಗುಣಗಾನ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾವು ಕ್ಷುಲ್ಲಕವಾಗಿರ್ತಕ್ಕಂಥ ಜೀವಿಗಳು ಅಲ್ವಾ. ನಾವಿನ್ನೇನು ಈ ಒಂದು ಭಗವಂತನ ಒಂದು ಗುಣಗಾನವನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಭಗವಂತ ಶ್ರೀ ರಾಧಾ ಮಾಧವ್ ಮತ್ತೆ ಶ್ರೀ ಗೌರ್ನಿತಾಯ್ ಜಗನ್ನಾಥ್ ಬಲ್ದೇವ್ ಸುಭದ್ರಾ ಮತ್ತೆ ಎಲ್ಲರಿಗೂ ಸಹಿತ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಪ್ರಣಾಮ ಮಂತ್ರವನ್ನ ಹೇಳೋಣ. ಎಲ್ಲರಿಗೂ ಪ್ರಣಾಮ ಮಂತ್ರವನ್ನ ಹೇಳ್ಬಿಟ್ಟು ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಇವತ್ತಿನ ಒಂದು ಕ್ಲಾಸ್ ಅನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೀನಿ. ಶ್ರೀ ಶ್ರೀ ಜಗನ್ನಾಥ್ ಬಲ್ದೇವ್ ಸುಭದ್ರಾ ಮಹಾರಾಣಿ ಕಿ ಜೈ. ಫಸ್ಟ್ ಜಗನ್ನಾಥ್ ಪ್ರಣಾಮ ಮಂತ್ರವನ್ನ ಹೇಳ್ಕೊಳ್ತೀನಿ. ದಯವಿಟ್ಟು ನೀವು ಸಹಿತ ಸಾಧ್ಯವಾದ್ರೆ ಅಲ್ಲೇ ನೀವು ಪಠನೆ ಮಾಡ್ಬೋದು. ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಯ ಜಗನ್ನಾಥಾಯ ತೇ ನಮಃ. ನೋಡಿ, ಇಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಜಗನ್ನಾಥ ಅಲ್ವಾ. ಈ ಜಗನ್ನಾಥ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ನೀಲಾಚಲದಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಇವ್ರು ಜಗನ್ನಾಥ ವಾಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಜಗನ್ನಾಥ ಹೇಗಿದ್ದಾರಪ್ಪ ಅಂತಂದ್ರೆ ಎಲ್ಲರ ಹೃದಯದಲ್ಲಿ ಹೇಗೆ ಪರಮಾತ್ಮನಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಸದಾ ಎಲ್ಲರ ಹೃದಯದಲ್ಲಿ ಪರಮಾತ್ಮನ ಒಂದು ರೂಪದಲ್ಲಿ ಏನಿದ್ದಾರೆ ಅಂದ್ರೆ ಈ ನೀಲಾಚಲ ನಿವಾಸಾಯದಲ್ಲಿ ಜಗನ್ನಾಥ ಏನ್ ಮಾಡಿದ್ದಾರೆ ಅಂತಂದ್ರೆ ಇದ್ದಾರೆ. ಇಂತಹ ನೀಲಾಚಲ ನಿವಾಸಾಯನಿಗೆ ನಾನೇನ್ ಮಾಡ್ತೀನಿ ಅಂದ್ರೆ ಇಂತಹ ನೀಲಾಚಲ ನಿವಾಸದಲ್ಲಿ ಇರ್ತಕ್ಕಂತ ಜಗನ್ನಾಥನಿಗೆ ನಾನು
ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ನಮ್ಗೆ, ಈ ಒಂದು ಪ್ರಾರ್ಥನೆಯಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಪ್ರಾರ್ಥನೆ ಇದೆ ಜಗನ್ನಾಥಂದು. ದೇವದೇವ ಜಗನ್ನಾಥ ಪ್ರಪನ್ವಾತಿ ವಿನಾಶನ ತ್ರಾಹಿ ಮಾಂ ಪುಂಡರೀಕ್ಷ ಪತಿತಂ ಭವಸಾಗರೇ. ಇಲ್ಲಿ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ, ಈ ಒಂದು ಜಗನ್ನಾಥ ಇಲ್ಲಿ ಯಾರು ಅಂತ ಅಲ್ವಾ. ನೋಡಿ, ಇಲ್ಲಿ ಇರ್ತಕ್ಕಂಥ ಜಗನ್ನಾಥ ದೇವದೇವ ಜಗನ್ನಾಥ ಅಂತಂದ್ರೆ ಎಲ್ಲಾ ದೇವಾದಿಗಳು ಇದಾರಲ್ಲ, ಎಲ್ಲಾ ಎಷ್ಟು ದೇವಾನ್ ದೇವತೆಗಳಿದ್ದಾರೆ, ಆ ಎಲ್ಲಾ ದೇವಾನ್ ದೇವತೆಗಳಿಗೆ ಭಗವಂತ ದೇವರಾಗಿದ್ದಾರೆ. ದೇವದೇವ ಜಗನ್ನಾಥ. ನೋಡಿ ಯಾವ ತರ ನಾವು ಜಗನ್ನಾಥನ್ಗೆ ಪ್ರಾರ್ಥನೆ ಮಾಡ್ಕೋಬೇಕು. ಎಲ್ಲಿ ಅಂತಂದ್ರೆ ಇಲ್ಲಿ ಹೇಳ್ತಿದ್ದಾರೆ ನಮ್ಗೆ, ನಾವೇನಪ್ಪಾ ಅಂತಂದ್ರೆ ನಾವೆಲ್ಲಾ ನಮ್ ಜೀವನದಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಪ್ರತಿಯೊಬ್ರು ಸಹಿತ ನಾವು ಈ ಒಂದು ಭವಸಾಗರ ಅಂದ್ರೆ ಈ ಒಂದು ಭವಸಾಗರದ ಸಂಸಾರದಲ್ಲಿ ನಾವೇನ್ ಮಾಡ್ತೀವಿ, ತುಂಬಾನೇ ತಾಪತ್ರಯಗಳನ್ನ ನಾವು ತಗೊಳ್ತಾ ಇದೀವಿ. ಅಂದ್ರೆ ತಾಪತ್ರಯಗಳಿಗೆ ಒಳಗಾಗ್ಬಿಟ್ಟಿದೀವಿ ನಾವು. ಪ್ರತಿಯೊಬ್ರು ಸಹಿತ ನಾವೇನ್ ಮಾಡಿದೀವಿ, ತಾಪತ್ರಯಗಳಿಗೆ ಒಳಗಾಗಿದ್ದೀವಿ ಅಂತಂದ್ರೆ ಇಲ್ಲಿ ಹೇಳ್ತಾ ಇದಾರೆ. ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಭಗವಂತನಿಗೆ ಏನಾಗ್ಬೇಕು ಅಂದ್ರೆ ಇಲ್ಲಿ ಶರಣಾಗತಿ ಆಗ್ಬೇಕು ಅಲ್ವಾ. ಅದಕ್ಕೆ ಹೇಳ್ತಾರೆ ಇಲ್ಲಿ ಪ್ರಪನ್ನಾತಿ ವಿನಾಶನ ಅಂತಂದ್ರೆ ನಾವು ಯಾವಾಗ ಭಗವಂತನಿಗೆ ಶರಣಾಗತಿ ಆಗ್ತೀವೋ, ನಮ್ಗೆಲ್ಲ ಗೊತ್ತು ನಮ್ಮೆಲ್ಲರ ಜೀವನದಲ್ಲಿ ಏನಿದೆ ಅಪ್ಪ ಅಂತಂದ್ರೆ ಸುಮಾರು ಕಷ್ಟ ಕೂಟಲೆಗಳಿವೆ ಅಲ್ವಾ, ಆಮೇಲೆ ದುಃಖಗಳಿವೆ. ಆ ಎಲ್ಲಾ ದುಃಖಗಳಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದರಿಂದ ನಾವು ಹೊರಗ್ ಬರ್ಬೇಕು. ಅದರಿಂದ ಹೊರಗ್ ಬರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಭಗವಂತನಿಗೆ ಶರಣಾಗತಿ ಆಗ್ಬೇಕು. ಯಾರು ಈ ಒಂದು ಕಷ್ಟ ಕೂಟಲೆಗಳಿಂದ ದುಃಖಗಳಿಂದ ಹೊರ ಬಂದಿಲ್ವೋ ಅವ್ರು ಇನ್ನೂ ಭಗವಂತನಿಗೆ ಶರಣಾಗಿಲ್ಲ ಅಂತ ಅರ್ಥ ಇಲ್ಲಿ. ಅದಕ್ಕೋಸ್ಕರ ಯಾವಾಗ್ಲೂ ಸಹಿತ ನಾವೇನಾಗ್ಬೇಕಪ್ಪ ಅಂದ್ರೆ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಭಗವಂತ ಹೇಳ್ತಾರೆ ತ್ರಾಹಿಮಾಂ ಪುಂಡರೀಕ್ಷ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪುಂಡರೀಕ್ಷ ಅಂತ ಹೇಳಿದೇನಪ್ಪಾ ಅಂತಂದ್ರೆ ಯಾರ ನಯನಗಳು ಅಂತ ಹೇಳಿ. ಯಾರ ನಯನಗಳು ಅಂದ್ರೆ ಪುಂಡರೀಕ ಅಂತಂದ್ರೆ ಕಮಲದಂತಿರ್ತಕ್ಕಂಥ ನಯನ ಅಂತಲ್ಲ. ಪುಂಡರೀಕಾಕ್ಷ ಅಂತಂದ್ರೆ ಯಾರ ಒಂದು ನಯನಗಳು ಕಮಲದಂತಿದೆಯೋ ಅಂತಹ ಪುಂಡರೀಕಾಕ್ಷನಿಗೆ ನಾನೇನ್ ಮಾಡ್ತೀನಿ, ಪತಿತಂ ಭವಸಾಗರ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಈಗ ಈ ಒಂದು ಭವಸಾಗರದಲ್ಲಿ ಏನ್ ಮಾಡಿದೀನಪ್ಪ ಅಂತಂದ್ರೆ ನಾನು ಬಿದ್ದು ಹೋಗ್ಬಿಟ್ಟಿದೀನಿ ಅಲ್ವಾ. ಈ ಒಂದು ಭವಸಾಗರದಲ್ಲಿ ಬಿದ್ದು ಹೋಗ್ಬಿಟ್ಟಿದೀನಿ. ಅದಕ್ಕೋಸ್ಕರ ದಯವಿಟ್ಟು ನನ್ನನ್ನು ಏನ್ ಮಾಡು, ಈ ಜಗನ್ನಾಥ ನೀನು ನನ್ನನ್ನ ಉದ್ಧಾರ ಮಾಡು ಅಂತ ಹೇಳಿ ನಾವೇನ್ ಮಾಡ್ತಿದೀವಿ, ಇಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜೊತೆಗೆ ಹೇಳ್ತಾರೆ ಇನ್ನೊಂದು ಪ್ರಾರ್ಥನೆ ಏನಪ್ಪಾ ಅಂದ್ರೆ ನಮಸ್ತೆ ಜಗದಾಧಾರ ಜಗದಾತ್ಮ ನಮೋಸ್ತುತೆ ಕೈವಲ್ಯ ತ್ರಿಗುಣಾತೀತ ಗುಣಂಜನ ನಮೋಸ್ತುತೆ. ನೋಡಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲಿ ಜಗನ್ನಾಥ ಹೇಳ್ತಾರೆ ಅಂದ್ರೆ ಜಗತ್ತಿಗೆ ಅಂದ್ರೆ ಭಗವಂತ ಇವನು ಬರೇ ಈ ಒಂದು ಪೂರಿ ಇದೆ ಅಲ್ಲ, ಒರಿಸ್ಸಾದಲ್ಲಿರ್ತಕ್ಕಂಥ ಪೂರಿ, ಅಲ್ಲಿಗೆ ಮಾತ್ರ ಇವನು ಒಡೆಯ ಅಲ್ಲ, ಇಡೀ ಜಗತ್ತಿಗೆ ಏನ್ ಮಾಡಪ್ಪ ಅಂದ್ರೆ ಇಡೀ ಜಗತ್ತಿಗೆ ಇವನು ಭಗವಂತ ಆಧಾರವಾಗಿರ್ತಕ್ಕಂಥವನು ಜಗನ್ನಾಥ. ಅದಕ್ಕೋಸ್ಕರನೇ ಏನ್ ಹೇಳ್ತಾರೆ ಅಂತಂದ್ರೆ ಭಗವಂತನಿಗೆ ಜಗನ್ನಾಥ ಅಂತಾರೆ, ಒರಿಯಾನಾಥ ಅಂತ ಹೇಳಿ ಎಲ್ಲಿಯೂ ಸಹಿತ ಕರೆಯಲ್ಲ. ಭಗವಂತನಿಗೆ ಏನಂತ ಕರೀತಾರೆ, ಜಗನ್ನಾಥ ಅಂತಂದ್ರೆ ಇವನು ಜಗತ್ತಿಗೆ ನಾಥನಾಗಿರ್ತಕ್ಕಂಥವನು, ಎಲ್ಲರಿಗೂ ಸಹಿತ ಇವನು ಮೀಸಲಾಗಿರ್ತಕ್ಕಂಥವನು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಅಂದ್ರೆ ಜಗನ್ನಾಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವೇ ಅರ್ಥ ಮಾಡ್ಕೋಬೇಕು, ಈ ಒಂದು ಭೌತಿಕ ಜಗತ್ತಾಗಿರ್ಬೋದು, ಆಧ್ಯಾತ್ಮಿಕ ಜಗತ್ತಾಗಿರ್ಬೋದು, ಈ ಒಂದು ಭೂಗೋಳ ಪ್ರತಿಯೊಂದಕ್ಕೂ ಸಹಿತ ಭಗವಂತ ಏನಪ್ಪಾ ಅಂತಂದ್ರೆ ಇಲ್ಲಿ ಅವನು ಒಡೆಯನಾಗಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ನಮಸ್ತೆ ಜಗತ್ ಆಧಾರ ಅಂತಂದ್ರೆ ಭಗವಂತ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲರಿಗೂ ಸಹಿತ ಭಗವಂತ ಏನ್ ಮಾಡಿದ್ದಾರೆ ಅಂದ್ರೆ ಆಧಾರವಾಗಿದ್ದಾರೆ ಅಂತಿಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಜಗನ್ನಾತ್ಮನ್ ಅಂದ್ರೆ ನಮೋಸ್ತುತೆ, ಜಗನ್ನಾತ್ಮನ್ ನಮೋಸ್ತುತೆ ಅಂದ್ರೆ ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತಿಗೆ ಭಗವಂತ ಏನಪ್ಪಾ ಅಂತಂದ್ರೆ ಆತ್ಮನು ಅಂತ ಹೇಳ್ತಾನೆ. ಅಂದ್ರೆ ಆತ್ಮ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಭಗವಂತ ಈ ಒಂದು ನಮ್ಮ ಶರೀರದಲ್ಲಿ ಯಾವಾಗ ಆತ್ಮ ಇರುತ್ತೋ ಅವಾಗೆಲ್ಲ ನಾವೇನ್ ಮಾಡ್ತಿರ್ತೀವಿ, ನಮ್ಮ ಈ ಒಂದು ಶರೀರದ ಭಾಗಗಳಲ್ಲಿ ಚಲನೆ ವಲನೆ ಎಲ್ಲ ಪ್ರತಿಯೊಂದು ಸಹಿತ ಏನಾಗ್ತಾ ಇರುತ್ತೆ, ನಮ್ಮ ಶರೀರದಲ್ಲಿ ಚಲನವಲನಗಳು ಆಕ್ಟಿವ್ ಆಗಿರುತ್ತೆ ಅಲ್ವಾ. ಯಾವಾಗ ಈ ಒಂದು ಆತ್ಮ ಹೋಗ್ಬಿಡುತ್ತೋ ಆಗ ಏನಾಗತ್ತಪ್ಪ ಅಂದ್ರೆ ಈ ಒಂದು ಶರೀರದ ಕೆಲಸ, ಈ ಒಂದು ಶರೀರ ಕೆಲಸ ಮಾಡೋದನ್ನೇ ಬಿಟ್ಬಿಡುತ್ತೆ, ನಿಂತು ಹೋಗ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾರೆ, ನಾನು ಆತ್ಮ ಇದ್ದ ಹಾಗೆ ಅಂತ ಇಲ್ಲಿ
ಹೇಳ್ತಾ ಇದ್ದಾರೆ. ಸಂಪೂರ್ಣ ಜಗತ್ತಿಗೆ ಕೈವಲ್ಯ ತ್ರಿಗುಣಾತೀತ ಅಂತಂದ್ರೆ ಕೈವಲ್ಯ ಮತ್ತು ತ್ರಿಗುಣ ಅಲ್ವಾ. ಭಗವಂತ ಏನ್ ಈ ಒಂದು ಸತ್ವ ರಜ ತಮ ಇದೆ ಅಲ್ವಾ, ಈ ಎಲ್ಲವಕ್ಕೂ ಸಹಿತ ಭಗವಂತ ಮೇಲೆ ಇದ್ದಾರೆ. ಅಂದ್ರೆ ತ್ರಿಗುಣಾತೀತ, ಈ ಒಂದು ಗುಣಗಳಿಗೆ ಭಗವಂತ ಒಳಪಡಲ್ಲ ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ನೋಡಿ ನಮ್ಮಲ್ಲಿ ಎಷ್ಟೊಂದು ದೋಷ ಇದೆ ಅಲ್ವಾ. ನಮ್ಮಲ್ಲಿ ಈ ಒಂದು ಗುಣ ಏನ್ ನಮ್ಮಲ್ಲಿ ಗುಣಗಳಿದಾವಲ್ಲ, ಆ ಗುಣದ ಜೊತೆಗೆ ದೋಷನೂ ಸಹಿತ ತುಂಬಾನೇ ಇದಾವೆ. ಅದಕ್ಕೋಸ್ಕರ ನಾವೇನ್ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ, ಆ ದೋಷ ಇತ್ತು ಅಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ದೋಷ ನಮ್ಮಲ್ಲಿ ಇತ್ತು ಅಂದ್ರೆ ನಮಗೆ ಅಹಂಕಾರ ಬಂದ್ಬಿಡುತ್ತೆ ಅಲ್ವಾ, ಗರ್ವ ಬಂದ್ಬಿಡುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನನೂ ಸಹಿತ ಏನಾಗುತ್ತೆ ನಾವು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವಾಗ ನಮ್ಮಲ್ಲಿ ಅಹಂಕಾರ ಬರುತ್ತೋ ಆಗ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಸಹಿತ ನಾವು ಕಳ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಹೇಳ್ತಾರೆ, ಯಾವಾಗ ಅಹಂಕಾರ ಬರುತ್ತಂದ್ರೆ, ಅಹಂಕಾರ ಅಂತಂದ್ರೆ ಏನು, ನಾನು ಇಷ್ಟೊಂದು ಮಾಡ್ತಾ ಇದ್ದೀನಿ, ನನಗೆ ಇಷ್ಟೊಂದೆಲ್ಲ ಗೊತ್ತಿದೆ, ಆಮೇಲೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡ್ಬಿಟ್ಟಿದೀವಿ, ಈ ತರ ಅಹಂಕಾರ. ಆಮೇಲೆ ಆ ಸಾಧನ ಮಾಡಿದ್ಮೇಲೆ ಆಮೇಲೆ ಏನ್ ಮಾಡ್ತೀವಿ, ದೊಡ್ಡ ದೊಡ್ಡ ದಾನವನ್ನ ಮಾಡ್ತಾ ಇದ್ದೀನಿ, ಆಮೇಲೆ ಎಷ್ಟೊಂದು ಜಪ ತಪ ಮಾಡ್ತಾ ಇದ್ದೀನಿ ನಾನು, ನಮ್ಗೆ ಅನಿಸುತ್ತೆ ಒಂದೊಂದು ಟೈಮ್ ಅಲ್ವಾ. ಅದಕ್ಕೆ ಅದು ಆ ಒಂದು ಭಾವನೆ ಏನಾಗುತ್ತೆ ನಮ್ಗೆ ಬಂದ್ಬಿಡುತ್ತೆ. ಆ ರೀತಿ ನಮ್ಮಲ್ಲಿ ಆ ಒಂದು ದೋಷಗಳು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ರೆ ಭಗವಂತ ಇಲ್ಲಿ ಏನಪ್ಪಾ ಅಂತಂದ್ರೆ ತನ್ನ ಗುಣಗಳನ್ನ ತನ್ನ ಗುಣಗಳು ಮಾತ್ರ ಭಗವಂತ ಇಲ್ಲಿ ತೋರಿಸ್ತಾ ಇಲ್ಲ, ನಮ್ಮ ಒಂದು ದೋಷಗಳನ್ನು ಸಹಿತ ನಮ್ಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ಭಗವಂತನನ್ನ ತ್ರಿಗುಣಾತೀತ ಅಂತಾರೆ. ನಾವು ತ್ರಿಗುಣಗಳಿಂದ ಒಳಗಾಗಿದ್ದೀವಿ, ನಾವು ತ್ರಿಗುಣಗಳಿಗೆ ಒಳಪಡ್ತೀವಿ, ಭಗವಂತ ತ್ರಿಗುಣಗಳಿಗೆ ಒಳಪಡಲ್ಲ ಅನ್ನೋದು ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಭಗವಂತನಿಗೆ ನಾವೇನ್ ಮಾಡಿದ್ವಿ, ಜಗನ್ನಾಥನಿಗೆ ಪ್ರಣಾಮ ಮಂತ್ರವನ್ನ ತಿಳಿಸಿ ಅವನ ಆ ಒಂದು ಪ್ರಣಾಮ ಮಂತ್ರದ ಒಂದು ಅರ್ಥವನ್ನ ಪ್ರಯತ್ನ ಮಾಡಿದ್ವಿ. ಯಾವಾಗ ನಾವು ಭಗವಂತನೇ ಎಲ್ಲರೂ ಸಂಪೂರ್ಣವಾಗಿ ಭಗವಂತನೇ ಎಲ್ಲದಕ್ಕೂ ಕಾರಣ ಅಂತ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ಅವಾಗ ಏನಾಗುತ್ತೆ, ನಾವು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತ ಒಂದು ಮನೋಭಾವ ನಮ್ಮಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಈ ಒಂದು ದೋಷಗಳಿಂದನೇ ನಾವೇನ್ ಹಾಕ್ಬಿಡ್ತೀವಿ, ಮತ್ತೆ ಪುನರಪಿ ಮತ್ತೆ ನಾವು ಹುಡ್ತಾ ಇರ್ತೀವಿ, ಮತ್ತೆ ಸಾಯ್ತಾ ಇರ್ತೀವಿ ಅಲ್ವಾ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಇವಾಗ ಬಲ್ದೇವ್ ಅವರಿಗೆ ನಾವು ಪ್ರಣಾಮ ಮಂತ್ರವನ್ನ ಹೇಳೋಣ. ನಮಸ್ತೆ ಹಲಗ್ರಹ, ನಮಸ್ತೆ ಮುಷಲಾಯುಧ, ನಮಸ್ತೆ ರೇವತಿ ಕಾಂತ, ನಮಸ್ತೆ ಭಕ್ತವತ್ಸಲ, ನಮಸ್ತೆ ಬಲಿನಾಂ ಶ್ರೇಷ್ಠ, ನಮಸ್ತೆ ಧರಣೀಧರ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಬಲರಾಮ. ನೋಡಿ ನಾವೆಲ್ಲ ಅನ್ಕೊಂತೀವಿ ಅಲ್ವಾ, ಬಲರಾಮ ಯಾರಿಲ್ಲಿ, ಈ ಒಂದು ಬಲರಾಮ ಈ ಒಂದು ಪ್ರಣಾಮ ಮಂತ್ರದಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಭಗವಂತ ಬಲರಾಮ ಹೇಳ್ತಾರೆ, ನಾವೇನೀಗ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತೀವಲ್ವಾ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಒಂದು ಏನು ನಾವು ಜಪವನ್ನ ಮಾಡ್ತೀವಿ, ಈ ಒಂದು ಜಪದಲ್ಲಿ ಏನಂತಂದ್ರೆ ಕೆಲವು ಭಕ್ತರು ಕೇಳ್ತಾರೆ ಏನಪ್ಪಾ ಅಂತಂದ್ರೆ, ಈಗ ರಾಮ ಅಂತ ಇದೆಯಲ್ಲ, ಈ ಒಂದು ರಾಮ ಅಂತ ಅಂದ್ರೆ ಯಾರು ಅಂತ ಕೇಳ್ತಾರೆ. ಅಂದ್ರೆ ಈ ರಾಮ ಅಂತಂದ್ರೆ ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮನ, ಅಥವಾ ಈ ರೋಹಿಣಿ ನಂದನಾಗಿರ್ತಕ್ಕಂಥ ಬಲರಾಮನ, ಅಥವಾ ಈ ಒಂದು ಬೃಂದಾವನದಲ್ಲಿರ್ತಕ್ಕಂಥ ರಾಧಾರಮಣನ, ಯಾವ ರಾಮ ಅಂತ ಹೇಳಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ವಾ. ಆದ್ರೆ ಇಲ್ಲಿ ಭಗವಂತ ಇಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಈ ಒಂದು ರಾಮನ ಹೆಸರಲ್ಲಿರ್ತಕ್ಕಂಥ ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿರ್ತಕ್ಕಂಥ ರಾಮ ಯಾರಪ್ಪ ಅಂತಂದ್ರೆ, ಅವ್ರೇನಪ್ಪಾ ಅಂತಂದ್ರೆ ಅವರೇನೆ ಇಲ್ಲಿ ಬಲರಾಮ ಅಂತ ಹೇಳ್ತಿದ್ದಾರೆ. ಹಲದ್ಗ್ರಾಮ ಅಂದ್ರೆ ಆ ರಾಮನೇ ಇಲ್ಲಿ ಏನಪ್ಪಾ ಅಂದ್ರೆ ಬಲರಾಮ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ಅಂದ್ರೆ ನಮಸ್ತೆ ಮುಷಲಾಯುಧ ಅಂತ ಹೇಳ್ತಾರೆ. ಅಂದ್ರೆ ನಾವೇನಪ್ಪಾ ಅಂದ್ರೆ ಭಗವಂತ ಅವನು ಏನ್ ಯಾವ ಆಯುಧ ಇಟ್ಕೊಂಡಿದ್ದಾನೆ ಅಂದ್ರೆ, ಬಲರಾಮ ಅವನು ಗದೆ ಅಲ್ವಾ, ಗದೆ ಒಂದು ಅಂದ್ರೆ ಇಲ್ಲಿ ಏನಂತಂದ್ರೆ ಇದು ನೇಗಿಲು ಅಂತ ಹೇಳ್ತಾರೆ. ಅಂದ್ರೆ ಇದು ಏನು ಭಗವಂತ ಯಾವುದೇ ಒಂದು ಧನುಷ್ ಅಂತಂದ್ರೆ, ಈಗ ರಾಮ ಏನಂತ ಹೇಳ್ತಾರೆ, ರಾಮನು ಧನುಷ್ ಇಟ್ಕೊಂಡಿದ್ದಾನೆ, ಹಂಗಾಗಿ ಅವನಿಗೆ ರಾಮ ಅಂತ ಕರಿತೀವಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಈ ಒಂದು ಹರೇ ಕೃಷ್ಣ ಮಹಾಮಂತ್ರದಲ್ಲಿ ರಾಮ ಅಂತ ಅಂದ್ರೆ ಯಾರಪ್ಪ ಅಂತಂದ್ರೆ ನೇಗಿಲನ್ನ ಇಟ್ಕೊಂಡಿರ್ತಕ್ಕಂಥ ಬಲರಾಮ ಅಂತ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾರೆ ನಮಸ್ತೆ ರೇವತಿ ಕಾಂತ ಅಂತ ಹೇಳಿ. ಅಂತಂದ್ರೆ ಈ ಒಂದು ಭಗವಂತನ ಕಾಂತ ಯಾರಪ್ಪ ಅಂತಂದ್ರೆ, ಈ ಒಂದು ಬಲರಾಮನ ಕಾಂತ ಯಾರು ಅಂತಂದ್ರೆ ರೇವತಿ, ನಮಸ್ತೆ ರೇವತಿ ಕಾಂತ. ಆಮೇಲೆ ನಮಸ್ತೆ ಭಕ್ತ ವತ್ಸಲ ಅಂತಂದ್ರೆ ಈ ಒಂದು
ಭಕ್ತ ವತ್ಸಲನಾಗಿರ್ತಕ್ಕಂತ ಬಲರಾಮ. ಇವನಿಗೆ ಏನ್ ಮಾಡ್ತೀನಿ ನಾನು, ಈ ಇಂತಹ ಬಲರಾಮನಿಗೆ ನಾನು ನಮಸ್ತೆ ಮಾಡ್ತೀನಿ, ಅಂದ್ರೆ ನಮಸ್ಕಾರ ಪ್ರಣಾಮವನ್ನ ತಿಳಿಸ್ತೀನಿ ಅಂತ ನಮ್ಗೆ ಈ ಒಂದು ಬಲರಾಮ ಪ್ರಣಾಮ ಮಂತ್ರದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸುಭದ್ರ ಮಹಾರಾಣಿ ಒಂದು ಪ್ರಣಾಮ ಮಂತ್ರ, ಅವರಿಗೆ ನಾವು ನಮಸ್ಕಾರವನ್ನ ಮಾಡೋಣ. ದೇವಿತ್ವಂ ವಿಷ್ಣು ಮಾಯಾವ ಮೋಹಯಂತಿ ಚರಾಚಂ ಹೃತ್ಪದಾಸ್ಮನಂ ಸಂಸ್ಥಾಶಿ ವಿಷ್ಣು ಭಾವನ್ನಾಸುರಿನಿ. ಇಲ್ಲಿ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ದೇವಿತ್ವಂ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಒಂದು ವಿಷ್ಣು ಮಾಯಾಪಿ, ದೇವಿತ್ವಂ ವಿಷ್ಣು ಮಾಯಾಪಿ ಅಂತಂದ್ರೆ ಇಲ್ಲಿ ಸುಭದ್ರ ಯಾರು ಅಂತ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಸುಭದ್ರ ಯಾರು ಅಂತಂದ್ರೆ ಸಾಕ್ಷಾತ್ ಇವರು ಯೋಗ ಮಾಯೆ ಅಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯೋಗ ಮಾಯೆ ಅಂತಂದ್ರೆ ಈ ಸಾಕ್ಷಾತ್ ಯೋಗ ಮಾಯೆ ಭಗವಂತನ ಒಂದು ಶಕ್ತಿನೇ ಅಂತ ನಮಗಿಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ ಈಗ ಭಗವಂತ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಮಾಯಾಶಕ್ತಿ ಬರುತ್ತೆ ಅಲ್ವಾ, ಆ ಒಂದು ಮಾಯಾಶಕ್ತಿನೇ ಅಂತಂದ್ರೆ ಇಲ್ಲಿ ಯೋಗ ಮಾಯೆ ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ಸುಭದ್ರ ಮಾಯೆ ಇದಾರಲ್ವಾ, ಇವರು ಈ ಭೌತಿಕ ಜಗತ್ತಿನಲ್ಲಿರ್ತಕ್ಕಂತ ಅಂದ್ರೆ ಇವರು ಈ ಒಂದು ಮಾಯಾದೇವಿ ಅಂತಂದ್ರೆ ಈ ಭೌತಿಕ ಜಗತ್ತಿನಲ್ಲಿರ್ತಕ್ಕಂತ ದುರ್ಗಾದೇವಿಗೆ ಏನ್ ಮಾಡ್ತಾರೆ ಅಂದ್ರೆ ಹೋಲಿಸ್ತಾರೆ ಅಲ್ವಾ. ಅದಕ್ಕೋಸ್ಕರನೇ ಅವರು ಈ ದುರ್ಗಾದೇವಿ ಇದಾರಲ್ವಾ, ಅವರೇನೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲಿ ಈ ಒಂದು ಭೌತಿಕ ಜಗತ್ತಿನಲ್ಲಿರ್ತಕ್ಕಂತ ದುರ್ಗಾದೇವಿನೇ ಮಾಯಾದೇವಿ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಸುಭದ್ರ ಮಾಯೆಗೆ ಹೇಳ್ತಾರೆ ಯೋಗ ಮಾಯೆ ಅಂತ ಇಲ್ಲಿ ಕರೀತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ ಸಾಧನಾ ಶಕ್ತಿ ರೇಖಾ ಇಚ್ಛಾನುರೂಪ ಅಪಿಯಸ್ ಜ್ಯೇಷ್ಠ ತೇಷಃ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಶ್ಲೋಕ ಹೇಳ್ತೀವಿ, ಸೃಷ್ಟಿ ನಾವೊಂದು ಹೇಳ್ತೀವಲ್ವಾ, ಭಗವಂತ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಈ ಏನು ದುರ್ಗಾದೇವಿ ಇದಾರಲ್ವಾ, ಅವರು ಈ ಒಂದು ಮಾಯಾ ಜಗತ್ತನ್ನ ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅಂತ ಇಲ್ಲಿ ನಮಗೆ ಹೇಳ್ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ನಾವೊಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತೀವಲ್ವಾ, ಸೃಷ್ಟಿ ಸ್ಥಿತಿ ಪ್ರಳಯ ಹೇಳ್ತೀವಲ್ವಾ ಆ ಶ್ಲೋಕನ, ಆ ಶ್ಲೋಕ ಹೇಳ್ತೀವಿ ಎಲ್ಲಾ ಸೃಷ್ಟಿ ಸ್ಥಿತಿ ಇರ್ಬೋದು ಪ್ರಳಯ ಪ್ರತಿಯೊಂದು ಸಹಿತ ಏನಪ್ಪಾ ಅಂತಂದ್ರೆ ಇಚ್ಛಾನುಸಾರ, ಅಂದ್ರೆ ಭಗವಂತನ ಒಂದು ಇಚ್ಛಾನುಸಾರ ಏನಾಗುತ್ತೆ ಅಂದ್ರೆ ಎಲ್ಲವೂ ಸಹಿತ ಮಾರ್ಪಡುತ್ತೆ. ಅದಕ್ಕೋಸ್ಕರನೇ ಈ ಒಂದು ಭೌತಿಕ ಜಗತ್ತನ್ನ ನೋಡ್ಕೊಳ್ಳಿಕ್ಕೋಸ್ಕರನೇ ಭಗವಂತ ಏನ್ ಮಾಡ್ತಾರೆ ಅಂತಂದ್ರೆ ಈ ಮಾಯಾದೇವಿ ಆಗಿರ್ತಕ್ಕಂಥ ದುರ್ಗಾ ಮಾತೆ ಏನೇನ್ ಮಾಡ್ತಾರೆ, ಅವರು ಸೃಷ್ಟಿ ಮಾಡ್ತಾರೆ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದುರ್ಗಾದೇವಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಭಗವಂತ ಇಲ್ಲಿ ಈ ಒಂದು ತಂತಾನೆ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಒಂದು ಸೃಷ್ಟಿ ಕಾರ್ಯ ನಡೆಯುತ್ತಲ್ಲ, ಈ ಸೃಷ್ಟಿ ಕಾರ್ಯ ನಡೆದಾಗ ಈ ಯೋಗ ಮಾಯ ಇದಾರಲ್ವಾ, ಇವರೇ ಏನಪ್ಪಾ ಅಂತಂದ್ರೆ ಈ ಒಂದು ದುರ್ಗಾದೇವಿಯಾಗಿ ಎಲ್ಲರ ಒಂದು ಭೌತಿಕ ಜನಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಮಾಯೆಯ ಒಂದು ರೂಪದಲ್ಲಿ ಏನ್ ಮಾಡ್ತಾರೆ, ಇವರು ನಮಗೆ ತೊಂದರೆಯನ್ನ ಕೊಡ್ತಾರೆ. ಇದು ಸಹಿತ ಈ ಮಾಯಾದೇವಿನೂ ಸಹಿತ ಭಗವಂತನ ಒಂದು ಶಕ್ತಿ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇವರೇ ಸುಭದ್ರ ಮಾಯಿ ಅಂತಂದ್ರೆ ನಮಗೆ ಈ ಒಂದು ಪ್ರಣಾಮ ಮಂತ್ರದಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಈ ಸುದರ್ಶನ ಅಲ್ವಾ, ಈ ಸುಭದ್ರ ಮಾಯಿ ಅವರಿಗೆ ನಾವು ಪ್ರಣಾಮ ಮಂತ್ರವನ್ನ ತಿಳಿಸಿದ್ವಿ. ನೆಕ್ಸ್ಟ್ ಸುದರ್ಶನ ಅವರ ಒಂದು ಪ್ರಣಾಮ ಮಂತ್ರವನ್ನ ಮಾಡೋಣ. ಇಲ್ಲಿ ಸುದರ್ಶನದ ಒಂದು ಪ್ರಣಾಮ ಮಂತ್ರ ಏನು ಅಂತಂದ್ರೆ ಸುದರ್ಶನ ಮಹಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಂದಸ್ಯ ಮೇ ನಿತ್ಯಂ ವಿಷ್ಣುರ್ ಮಾರ್ಗಂ ಪ್ರದರ್ಶಯ. ನೋಡಿ ಇಲ್ಲಿ ಹೇಳ್ತಾ ಇದಾರೆ ಅಂದ್ರೆ ಈ ಒಂದು ಸುದರ್ಶನ ಚಕ್ರಕ್ಕೆ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ ಈ ಒಂದು ಜಗನ್ನಾಥ್ ಬಲ್ದೇವ್ ಸುಭದ್ರ ಅವ್ರ ಜೊತೆಯಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಸುದರ್ಶನನು ಸಹಿತ ಇರುತ್ತೆ ಅಲ್ವಾ. ಈ ಒಂದು ಸುದರ್ಶನ ಚಕ್ರದಲ್ಲಿ ಭಗವಂತ ಒಂದು ಏನದನೆ ಅಂದ್ರೆ ಚಕ್ರ ರೂಪದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಭಗವಂತ ಇಲ್ಲಿ ಚಕ್ರದ ರೂಪದಲ್ಲಿ ಇಲ್ಲ, ಅಂದ್ರೆ ಸುದರ್ಶನ ಇಲ್ಲಿ ಏನೋ ಅಂತ ಯಾವ ರೀತಿ ಇದೆ ಅಂದ್ರೆ ಕಂಬದ ತರ ಇದೆ ಅಂತ ಹೇಳ್ತಿದ್ದಾರೆ ನಮ್ಗೆ. ಅಂದ್ರೆ ಭಗವಂತನ ಈ ಒಂದು ಭಗವಂತ ಕೃಷ್ಣ ಏನ್ ಮಾಡ್ತಾನೆ, ಚಕ್ರವನ್ನ ಆಯುಧವಾಗಿ ಇಟ್ಕೊಂಡಿರ್ತಾನೆ. ಆದ್ರೆ ಇಲ್ಲಿ ಜಗನ್ನಾಥನ ಒಂದು ಆಯುಧ ಸುದರ್ಶನ ಯಾವ ರೀತಿ ಇದೆ ಅಂತಂದ್ರೆ ಕಂಬದ ತರ ಇದೆ ಅಂತ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇದ್ರ ಒಂದು ತುಂಬಾ ಇತಿಹಾಸ ಇದೆ. ನಮಗೆ ಸಮಯ ಜಾಸ್ತಿ ಆಗುತ್ತೆ ಇದನ್ನ ಹೇಳಲಿಕ್ಕೆ ಹೋದ್ರೆ, ಸ್ವಲ್ಪ ಸಿಂಪಲ್ ಆಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಪ್ರಯತ್ನ ಮಾಡೋಣ. ಈ ಒಂದು ಹೇಳ್ತಾರೆ ಏನು ಅಂತಂದ್ರೆ ಕೋಟಿ ಸೂರ್ಯ ಸಮಪ್ರಭಾ, ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತಾರೆ. ಅಂದ್ರೆ ಈ ಕೋಟಿ ಅಂದ್ರೆ ಈಗ ಎಷ್ಟು ಅಂತಂದ್ರೆ
ಆ ಕೋಟ್ಯಾನು ಕೋಟಿ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಬಂದು ನಿಂತ್ಕೊಂಡಾಗ ಅದರ ಪ್ರಭೆಗಿಂತೂ ಹೆಚ್ಚು ಪ್ರಭೆ ಏನಿರುತ್ತೆ ಅಂದ್ರೆ ಈ ಸುದರ್ಶನಕ್ಕೆ ಒಂದು ಶಕ್ತಿ ಇರುತ್ತೆ ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತಾರೆ. ಅಷ್ಟು ಆ ಒಂದು ಶಕ್ತಿ ಈ ಸುದರ್ಶನಕ್ಕೆ ಇರುತ್ತೆ, ಪ್ರಕಾಶ ಅಷ್ಟು ಬರುತ್ತೆ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಈ ವೈಕುಂಠ ಏನಿದೆಯಲ್ಲ, ಈ ವೈಕುಂಠದ ದಾರಿಯನ್ನ ನಮಗೆ ತೋರಿಸು ಅಂತ ಕೇಳ್ಕೊಂತ ನಾವೇನ್ ಮಾಡ್ಬೇಕು ಅಂತಂದ್ರೆ ಸುದರ್ಶನರಿಗೆ ನಾವೇನ್ ಮಾಡ್ಬೇಕು, ಇಲ್ಲಿ ಪ್ರಣಾಮವನ್ನ ಮಾಡ್ಬೇಕು ಅಂತ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಜಗನ್ನಾಥ್, ಬಲ್ದೇವ್, ಸುಭದ್ರ ಮತ್ತೆ ಸುದರ್ಶನ ಎಲ್ಲರಿಗೂ ಸಹಿತ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಪ್ರಣಾಮ ಮಂತ್ರವನ್ನ ಹೇಳಿದ್ವಿ. ಅವ್ರ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ನಾವು ತಿಳ್ಕೊಳ್ಳಿಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ವಿ. ಇವಾಗ ಏನ್ ಮಾಡೋಣಪ್ಪ ಅಂದ್ರೆ ನಾವು ಈ ಭಗವಂತನ ಒಂದು ಮಹಿಮೆ, ಜಗನ್ನಾಥ, ಬಲ್ದೇವ್, ಸುಭದ್ರ ಇವರ ಒಂದು ಮಹಿಮೆಯನ್ನ ನಾವು ತಿಳ್ಕೊಳ್ಳಿಕ್ಕೆ ಇಲ್ಲಿ ಪ್ರಯತ್ನವನ್ನ ಮಾಡೋಣಂತೆ. ಇಲ್ಲೇನಪ್ಪಾ ಅಂತಂದ್ರೆ ಜಗನ್ನಾಥ ಇವನ ಒಂದು ವಿಶೇಷತೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಜಗನ್ನಾಥ ಅಲ್ವಾ. ಈ ಒಂದು ಪೂರಿಯಲ್ಲಿ ಈಗ ರಥಯಾತ್ರೆ ನಡೀತಾ ಇದೆ. ಎಷ್ಟು ಲಕ್ಷಾಂತರ ಜನ ಅಂದ್ರೆ 10 ಲಕ್ಷಕ್ಕಿಂತ 10ರಿಂದ 20 ಲಕ್ಷಕ್ಕಿಂತ ಹೆಚ್ಚು ಜನ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪೂರಿ, ಒರಿಸ್ಸಾದಲ್ಲಿ ಇರ್ತಕ್ಕಂಥ ಈ ಪೂರಿ ಜಗನ್ನಾಥ ಪುರಿಯಲ್ಲಿ ಎಲ್ಲ ಅಷ್ಟು ಜನ ಭಕ್ತಾದಿಗಳು ಈ ಒಂದು ರಥಯಾತ್ರೆಗೆ ಸೇರ್ತಾರೆ ಅಲ್ವಾ. ಎಷ್ಟು ವಿಶೇಷತೆ ಅಂತ ಅಂದ್ರೆ ಇಲ್ಲಿ ಭಗವಂತ ಅವನ ಒಂದು ಅವತಾರ ಇದೆ ಅಲ್ಲ, ಇದು ಯಾವ ರೀತಿ ಅಂತಂದ್ರೆ ನೋಡಿ, ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ರಥಯಾತ್ರೆಯಲ್ಲಿ ನಾವೇನ್ ಮಾಡ್ತೀವಿ, ಈ ಒಂದು ಉತ್ಸವ ಮೂರ್ತಿ ಒಂದೊಂದು ದೇವಸ್ಥಾನದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ರಥಯಾತ್ರೆ ನಡೀತಾ ಇತ್ತು ಅಂತಂದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ಒಂದು ಗರ್ಭಗುಡಿಲಿ ಇರ್ತಕ್ಕಂತ ಆ ಒಂದು ವಿಗ್ರಹವನ್ನ ತಂದು ರಥೋತ್ಸವದಲ್ಲಿ ಇಡಲ್ಲ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಬೇರೆ ಸಪರೇಟ್ ಆಗಿ ಉತ್ಸವಕ್ಕೋಸ್ಕರನೇ ಒಂದು ಉತ್ಸವ ಮೂರ್ತಿ ಅಂತ ಹೇಳಿ ಇಟ್ಕೊಂಡಿರ್ತಾರೆ. ಅದನ್ನ ಏನ್ ಮಾಡ್ತಾರೆ, ರಥದಲ್ಲಿ ಕೂರಿಸ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ಆ ಒಂದು ರಥೋತ್ಸವವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಸ್ವತಃ ಈ ಒಂದು ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಸ್ವಯಂ ಜಗನ್ನಾಥನ ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ಉತ್ಸವ ಅಂದ್ರೆ ರಥಯಾತ್ರೆಯಲ್ಲಿ ಸ್ವಯಂ ಜಗನ್ನಾಥನೇ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಪಾಲ್ಗೊಳ್ತಾನೆ. ಅಂದ್ರೆ ಆ ಒಂದು ವಿಗ್ರಹವನ್ನೇ ಏನ್ ಮಾಡ್ತಾರೆ ಅಂದ್ರೆ ರಥದಲ್ಲಿ ಕೂರಿಸ್ತಾರೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸೌಭಾಗ್ಯಗಳು ನಾವು ಅಲ್ವಾ. ಸ್ವಯಂ ಆ ಒಂದು ಜಗನ್ನಾಥನನ್ನ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಈ ಒಂದು ರಥದಲ್ಲಿ ಕೂರಿಸಿರ್ತಾರೆ. ಅವರ ಒಂದು ಆ ರಥವನ್ನ ನೋಡ್ಲಿಕ್ಕೆ, ಅವರ ರಥದಲ್ಲಿ ಕುತ್ಕೊಂಡಿರೋದ್ ನೋಡ್ಲಿಕ್ಕೆ ನಮ್ಗೆ ಎಷ್ಟು ಉತ್ಸಾಹ ಅಲ್ವಾ. ಸ್ವಯಂ ಭಗವಂತ, ಅದು ಗರ್ಭಗುಡಿಲಿ ಇರ್ತಕ್ಕಂಥ ಭಗವಂತ, ಯಾರಿಗೂ ಅವಕಾಶ ಇರಲ್ಲ ಅಲ್ಲಿ ನೋಡ್ಲಿಕ್ಕೆ. ಅಂತಹ ಭಗವಂತ ಈ ರಥಯಾತ್ರೆಯಿಂದ ಹೊರಗೆ ಬಂದು ನಮ್ಗೆಲ್ಲಾ ದರ್ಶನ ಕೊಡ್ತಾ ಇದ್ದಾನೆ ಅಂದ್ರೆ ನಾವೆಲ್ಲ ತುಂಬಾ ಕರುಣಾಮಯ ಅಂತಂದ್ರೆ ಭಗವಂತನ ಕರುಣೆ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳಿ ಇದೊಂದು ಸಾಕ್ಷಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಒಂದು ಜಗನ್ನಾಥ ಒಂದು ರಥಯಾತ್ರೆ ಆಗ್ಲಿಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿದೆ, ಇದು ಸ್ನಾನ ಯಾತ್ರೆ ಎಲ್ಲ ಆಗಿತ್ತು. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ನಾನು ಇದ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಒಂದು 15 ದಿನ ಇದೆ ಅಲ್ವಾ, ಅಂದ್ರೆ ಭಗವಂತ ಈ ಒಂದು ರಥಯಾತ್ರೆ ಆಗಿನ ಒಂದು ಹಿಂದೆ 15 ದಿನ ಅಂದ್ರೆ ಸ್ನಾನ ಪೂರ್ಣಿಮಾ ಅಂತ ಬರುತ್ತೆ. ಈ ಒಂದು ಸ್ನಾನ ಪೂರ್ಣಿಮಾ ಅಂತಂದ್ರೆ ಇದು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಒಂದು ಪೂರ್ಣಿಮಾ ಅಂತ ಹೇಳ್ತಾರೆ. ಆ ಒಂದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಒಂದು ಪೂರ್ಣಿಮೆ ದಿನ ಏನು ಅಂತಂದ್ರೆ ಈ ಒಂದು ಜಗನ್ನಾಥನ ಅದು ಬರ್ತ್ಡೇ ಅಂತ ಹೇಳಿ ನಾವೆಲ್ಲ ಏನ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಅದನ್ನೇ ಇಲ್ಲಿ ಸ್ನಾನ ಯಾತ್ರಾ ಅಂತ ಹೇಳಿ ಕರೀತಾರೆ. ಅಂದ್ರೆ ಭಗವಂತನ ಹುಟ್ಟಿದ ಹಬ್ಬವನ್ನ ಅಲ್ಲಿ ಆಚರಣೆ ಮಾಡ್ತಾರೆ. ಅದಕ್ಕೋಸ್ಕರನೇ ಸ್ನಾನ ಯಾತ್ರೆ ಅಂತ. ಅಂದ್ರೆ ಸ್ನಾನ ಯಾತ್ರೆ ಅಂದ್ರೆ ಉದ್ದೇಶ ಏನಂತಂದ್ರೆ ಭಗವಂತನಿಗೆ ಏನ್ ಮಾಡ್ತಾರೆ ಅಂದ್ರೆ ಅಭಿಷೇಕ, ಎಲ್ಲಾ ಏನು ಯಾವ್ಯಾವ ಹಾಲು ಎಲ್ಲ ಪ್ರತಿಯೊಂದು ವಸ್ತುಗಳಿಂದ ಏನ್ ಮಾಡ್ತಾರೆ, ಭಗವಂತನಿಗೆ ಅಭಿಷೇಕವನ್ನ ಮಾಡ್ತಾರೆ. ಆ ಅಭಿಷೇಕ ಆದ್ಮೇಲೆ ಏನಾಗುತ್ತೆ, ಭಗವಂತನಿಗೆ ಜ್ವರ ಬಂದ್ಬಿಡುತ್ತೆ. 15 ದಿನ ಏನಾಗುತ್ತೆ ಅಂದ್ರೆ ಭಗವಂತನಿಗೆ ಏನ್ ಮಾಡ್ತಾರೆ, ರೆಸ್ಟ್ ಅಲ್ಲಿ ಇರ್ತಾರೆ, ಜ್ವರ ಬರುತ್ತೆ ಅಂತ ಹೇಳಿ. ಅದಾದ್ಮೇಲೆ 15 ದಿನ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈ ರಥಯಾತ್ರೆಯನ್ನ ಏನ್ ಮಾಡ್ತಾರೆ, ಪ್ರಾರಂಭವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಈ ಒಂದು ಜ್ವರ ಬಂದಾಗ ಭಗವಂತ ಏನ್ ಮಾಡ್ತಾರೆ, ಭಗವಂತನ ಯಾರಿಗೂ ಸಹಿತ ಭಗವಂತನಿಗೆ ದರ್ಶನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಅಂದ್ರೆ ಮಂದಿರ ಒಳಗಡೆನೆ ಭಗವಂತನ ಇಟ್ಬಿಡ್ತಾರೆ, ಎಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ. ಈ 15 ದಿನ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಭಗವಂತನ ಏನ್ ಮಾಡ್ತಾರೆ, ದರ್ಶನಕ್ಕೋಸ್ಕರ ಕೊಡ್ತಾರೆ. ಯಾಕೆ ಅಂತಂದ್ರೆ ಭಗವಂತನಿಗೆ ಈ ಒಂದು ಜ್ವರ ಬಂದಿರುತ್ತೆ, ಯಾರು ಸಹಿತ ತೊಂದರೆ ಮಾಡ್ಬಾರ್ದು ಅಂತ ಹೇಳಿ ಈ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಕೇಳ್ತಾರೆ, ಕೆಲವೊಬ್ರು ಜನ ಕೇಳ್ತಾರೆ, ಹೇಗೆ ಯಾಕೆ ಜಗನ್ನಾಥನ್ಗೆ ಜ್ವರ ಬರುತ್ತೆ ಪ್ರಶ್ನೆ ಮಾಡ್ತಾರೆ ಕೆಲವೊಬ್ರು ಅಲ್ವಾ. ನಮ್ಗೆಲ್ಲಾ ಜ್ವರ ಬರುತ್ತೆ ಓಕೆ, ಬಟ್ ಜಗನ್ನಾಥನ್ಗೆ ಜ್ವರ ಬರುತ್ತೆ ಅದ್ ಯಾಕೆ
ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಹೇಳ್ಬೋದು ಏನು ಅಂತಂದ್ರೆ, ಈ ಒಂದು ಭೌತಿಕ ಶರೀರ ಇದೆ ಅಲ್ವಾ, ಆ ಆ ಒಂದು ಭೌತಿಕ ಶರೀರ, ನಮ್ಮ ಒಂದು ಭೌತಿಕ ಶರೀರಕ್ಕೆ ಜ್ವರ ಬರುತ್ತೆ, ಆದ್ರೆ ಭಗವಂತನಿಗೆ ಯಾಕೆ ಬರುತ್ತೆ ಅಂತ ಕೇಳಿದಾಗ ಹೇಳ್ತಾರೆ, ಅದು ಕೂಡ ಭಗವಂತ ಮಾಡ್ತಕ್ಕಂತ ಒಂದು ಲೀಲೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಭಕ್ತರ ಜೊತೆಗೆ ಭಗವಂತ ಮಾಡ್ತಕ್ಕಂತ ಒಂದು ಲೀಲೆ, ಅದಕ್ಕೋಸ್ಕರ ಮತ್ತೇನು ಕಾರಣ ಇಲ್ಲ, ಭಗವಂತ ಭಕ್ತರ ಜೊತೆ ಮಾಡ್ತಕ್ಕಂತ ಒಂದು ಲೀಲೆ, ಅದಕ್ಕೋಸ್ಕರನೇ ಭಗವಂತನಿಗೆ ಅಲ್ಲಿ ಜ್ವರ ಬಂದಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಹೇಳ್ತಾರೆ, ಈ ಒಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಸಮಯದಲ್ಲಿ ಏನ್ 15 ದಿನ 15 ಡೇಸ್ ಇರುತ್ತಲ್ಲ ನೋಡಿ, ಅಲ್ಲೊಂದು ಲೀಲೆನೂ ಮಾಡ್ತಾನೆ ಭಗವಂತ. ಏನಪ್ಪಾ ಅಂದ್ರೆ, ಈ ಒಂದು 15 ದಿನದಲ್ಲಿ ಭಗವಂತ ಈ ಒಂದು ಏನು ಚತುರ್ವರ್ಣದಲ್ಲಿ ಬರ್ತಕ್ಕಂತ ವ್ಯಕ್ತಿಗಳಲ್ಲ, ಅವರು ಶಬರರು ಅಂತ ಹೇಳಿ ಬರ್ತಾರೆ. ಈ ಶಬರರು ಅಂತಂದ್ರೆ ಆ ಒಂದು ಚತುರ್ವರ್ಣದಲ್ಲಿ ಇರ್ತಕ್ಕಂತ ಆ ಜಾತಿಲಿ ಇರ್ತಕ್ಕಂತ ಆ ಒಂದು ವರ್ಣದಲ್ಲಿ ಇರ್ತಕ್ಕಂಥವ್ರಿಗಿಂತೂ ಕೆಳ ಜಾತಿಯವರು ಅಂತ ಕರೀತಾರೆ, ಶಬರರು ಅಂತ ಹೇಳಿ. ಭಗವಂತ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದ್ದಾರಲ್ಲ, ಅವ್ರಿಗಿಂತಲೂ ಸಹಿತ ಕೀಳಾಗಿರ್ತಕ್ಕಂಥವ್ರು, ಅಂತವರಿಂದ ಏನ್ ಮಾಡ್ತಾನೆ ಭಗವಂತ, ಈ ಒಂದು ಸೇವೆಯನ್ನ ಸ್ವೀಕಾರ ಮಾಡ್ತಾನೆ. ನೋಡಿ ಎಷ್ಟು ಭಗವಂತ ಕೃಪಾಳು ಅಂತಂದ್ರೆ, ಅಂತ ಶಬರರಿಂದ ಏನ್ ಮಾಡ್ತಾನೆ ಅಂದ್ರೆ ಭಗವಂತ ಈ ಒಂದು 15 ದಿನದಲ್ಲಿ ಆ ಸೇವೆಯನ್ನ ಸ್ವೀಕಾರ ಮಾಡ್ತಾನೆ. ಅವರಿಗೆ ದೈತ್ಯಪತಿ ಅಂತಂದು ಸಹಿತ ಕರೀತಾರೆ. ನೋಡಿ ಎಷ್ಟು ತುಂಬಾ ಕರುಣಾಮಯಿ ಭಗವಂತ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅಂದ್ರೆ ಅವ್ರಿಗೆಲ್ಲ ಎಷ್ಟು ಅವಕಾಶ ಕೊಡ್ತಾನೆ ಭಗವಂತ ಸೇವೆ ಮಾಡ್ಲಿಕ್ಕೆ. ಅದಕ್ಕೆ ಭಗವಂತ ಹೇಳ್ತಾನೆ, ಈ ಒಂದು ಭಗವಂತನ ಒಂದು ಜಗನ್ನಾಥನ ಲೀಲೆ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಈ ಒಂದು ಲೀಲೆಯನ್ನ ಕೇಳಲಿಕ್ಕೆ ನಮ್ಮ ಕಿವಿನೂ ಸಹಿತ ತುಂಬಾನೇ ಇದಾಗಿರ್ಬೇಕು, ಶುದ್ಧವಾಗಿ. ಅಷ್ಟು ಜಗನ್ನಾಥನ ಲೀಲೆ ನಮ್ಗೆ ಅದು ಹೇಳಲಿಕ್ಕೂ ಸಹಿತ ಅಸಾಧಾರಣ, ಅಷ್ಟು ಚೆನ್ನಾಗಿರುತ್ತೆ ಭಗವಂತನ ಒಂದು ಲೀಲೆ. ಈ 15 ದಿನ ಏನು ಭಗವಂತ ಅವರ ಸೇವೆಯನ್ನ ತಗೊಳ್ತಾನೋ, ಆಮೇಲೆ ಏನ್ ಮಾಡ್ತಾನೆ, ಈ 15 ದಿನ ಆದ್ಮೇಲೆ ಭಗವಂತ ರಥಯಾತ್ರೆಗೆ ಬರ್ತಾನಲ್ಲ, ಅವ್ರಿಗೆಲ್ಲ ಏನ್ ಮಾಡ್ತಾನೆ ಭಗವಂತ, ನಾನೇ ನಿಮಗೆ ಏನ್ ಮಾಡ್ತೀನಿ, ಸೇವೆಯನ್ನ ಮಾಡ್ತಕ್ಕಂತ ಅವಕಾಶವನ್ನ ಕೊಡ್ತೀನಿ ಅಂತ ಹೇಳಿ ಭಗವಂತ ಅವನೇನ್ ಮಾಡ್ತಾನೆ, ಈ ಒಂದು ರಥಯಾತ್ರೆ ದಿನ ಬರ್ತಾನೆ ಹೊರಗಡೆ. ಬಂದ್ ಏನ್ ಮಾಡ್ತಾನೆ, ಈ ರಥಯಾತ್ರೆ ಅಂದ್ರೆ ಈಗ ಪಾಂಡಾಸ್ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಒಳಗಡೆ ಪಾಂಡಾಸ್ ಅಂತಂದ್ರೆ ನಾವೇನ್ ಮಾಡ್ತೀವಿ, ಈ ಒಂದು ದೇವಸ್ಥಾನದಲ್ಲಿ ಅರ್ಚಕಂದ್ರು ಅಂತ ಹೇಳ್ತಾರಲ್ವಾ, ಅಂದ್ರೆ ಪೂಜಾ ಮಾಡ್ತಕ್ಕಂತ ಪೂಜಾರಿಗಳು, ಅಲ್ಲಿ ಜಗನ್ನಾಥ್ ಪುರಿಯಲ್ಲಿ ಅವರಿಗೆ ಪಾಂಡಾಸ್ ಅಂತ ಕರೀತಾರೆ, ಪಾಂಡ ಅಂತ ಹೇಳಿ ಕರೀತಾರೆ. ಆ ಒಂದು ಪಾಂಡಾಸ್ ಇದಲ್ಲ, ಅವ್ರಿಗೆಲ್ಲ ಒಂದು ಅವಕಾಶವನ್ನ ಕೊಟ್ಟಿರ್ತಾನೆ ಭಗವಂತ ಅಲ್ಲಿ ಸೇವೆ ಮಾಡ್ಲಿಕ್ಕೆ ಅಲ್ವಾ, ಆ ರಥದಲ್ಲಿ. ಬಟ್ ಒಂದು ರೀತಿ ನಿಯಮವನ್ನ ಹಾಕೊಂಡಿರ್ತಾರೆ ಅವರಲ್ಲಿ, ಇಂಥ ಮುಟ್ಬಾರ್ದು, ಅದು ಮಾಡ್ಬಾರ್ದು, ಇದು ಮಾಡ್ಬಾರ್ದು ಅಂತ. ಆದ್ರೆ ಜಗನ್ನಾಥ ಈ ಒಂದು ರಥಯಾತ್ರೆಯಲ್ಲಿ ಹೊರಗಡೆ ಬಂದಾಗ ಇಲ್ಲಿ ಯಾವುದೇ ಒಂದು ನಿಯಮ ಅದು ಏನಿರೋದಿಲ್ಲ ನೋಡಿ. ಎಲ್ಲರೂ ಸಹಿತ, ಪ್ರತಿಯೊಬ್ರು ಸಹಿತ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಭಗವಂತನನ್ನ ಈ ರಥಯಾತ್ರೆಯಲ್ಲಿ ನೋಡ್ಬಹುದು ಅಲ್ವಾ. ಆಮೇಲೆ ಇನ್ನೊಂದು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಭಕ್ತರೊಂದಿಗೆ ತನ್ನ ಸೇವೆಯನ್ನ ವಿನಿಮಯವನ್ನ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಏನ್ ಮಾಡ್ತಾರೆ, ಹೊರಗಡೆ ಬರ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ನೋಡಿ, ಇಲ್ಲಿ ಏನಪ್ಪಾ ಅಂತಂದ್ರೆ ಭಗವಂತ ಯಾವ ರೀತಿ ಈ ಒಂದು ರಥದಲ್ಲಿ ಬರ್ತಾನಪ್ಪ ಅಂತಂದ್ರೆ, ನಾವು ನೋಡ್ಬೋದು ಭಗವಂತನ್ಗೆ ನಾನಾ ರೂಪಗಳಿದಾವೆ ಅಲ್ವಾ. ಈಗ ಒಂದು ಸಾಮಾನ್ಯವಾಗಿ ನಾವು ಎಕ್ಸಾಂಪಲ್ ತಗೊಳೋದಾದ್ರೆ, ಈ ಒಂದು ವಿಷ್ಣುವಿನ ರೂಪ ಇದೆ ಅಲ್ವಾ. ಆ ಒಂದು ವಿಷ್ಣುವಿನ ರೂಪದಲ್ಲಿ ಸಾಮಾನ್ಯವಾಗಿ ಹೇಗಿರುತ್ತೆಪ್ಪ ಅಂತಂದ್ರೆ, ಭಗವಂತ ಶಂಖ ಚಕ್ರ ಗದಾ ಪದ್ಮ ಇದನ್ನೆಲ್ಲದನ್ನು ಸಹಿತ ಭಗವಂತ ಏನ್ ಮಾಡಿರ್ತಾನೆ, ಇಟ್ಕೊಂಡಿರ್ತಾನೆ ಅಲ್ವಾ. ಸಾಮಾನ್ಯವಾಗಿ ಆ ಒಂದು ರೂಪದಲ್ಲಿ ಇದ್ದಾಗ ಭಗವಂತ ಹೇಗಿರ್ತಾನೆ, ತುಂಬಾ ಗಂಭೀರವಾಗಿರ್ತಾನೆ, ಅಂದ್ರೆ ಸೌಮ್ಯ ವದನವಾಗಿರ್ತಾನೆ. ಆಮೇಲೆ ಸ್ವಲ್ಪ ಮುಗುಳ್ನಗ್ತಾ ಇರ್ತಾನೆ ಭಗವಂತ ವಿಷ್ಣು ಆಗಿದ್ದಾಗ. ಅದೇ ಈ ಜಗನ್ನಾಥ ಅಂದ್ರೆ, ಈ ಜಗನ್ನಾಥ ಆ ತರ ಒಂದು ಇದರಿರ್ತಾನೆ. ಬಟ್ ಜಗನ್ನಾಥ ಈ ಒಂದು ರಥಯಾತ್ರೆಯಲ್ಲಿ ಬಂದಾಗ ಅವನ್ ಹೇಗಿರ್ತಾನೆ ಅಂತಂದ್ರೆ, ಅವನ ಕೈಯಲ್ಲಿ ಯಾವುದೇ ರೀತಿಯ ಆಯುಧ ಇರಲ್ಲ. ಜಗನ್ನಾಥನ ಕೈಯಲ್ಲಿ ಯಾವಾಗ್ಲೂ ಸಹಿತ ಹೇಗಿರ್ತಾನೆ ಅಂದ್ರು, ಮುಗುಳ್ನಗ್ತಾ ಇರ್ತಾನೆ ಭಗವಂತ. ನೋಡಿ ಯಾಕೆ ಅಂತಂದ್ರೆ, ಎಲ್ಲರೂ ಏನಂತಂದ್ರೆ ಎಲ್ಲಾ ಜೀವಿಗಳು ಏನ್ ಮಾಡ್ತಿದ್ದಾರೆ, ಭಗವಂತನನ್ನ ಕರೀತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಭಗವಂತ ನಿನ್ನ ಒಂದು ದರ್ಶನವನ್ನ ಕೊಡು ಅಂತ. ಅದಕ್ಕೋಸ್ಕರ ಭಗವಂತ ಜಗನ್ನಾಥ ಏನ್ ಮಾಡ್ತಾನೆ, ಈ ಒಂದು ರಥಯಾತ್ರೆ ದಿನ ನಿಮ್ಮೆಲ್ಲರನ್ನು ನಾನು ಏನ್ ಮಾಡ್ತೀನಿ, ಆಲಿಂಗನವನ್ನ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರನ್ನು ಸಹಿತ ನೋಡಿ, ಅವನ ಕೈ ಹೆಂಗಿರುತ್ತೆ ಜಗನ್ನಾಥಂದು, ಮುಂದ್ಗಡೆ ಹಿಂಗ್ ಚಾಚಿರುತ್ತೆ ಅಲ್ವಾ. ಎಲ್ಲರನ್ನು ನಿಮ್ಮನ್ನ ಏನ್ ಮಾಡ್ಬೇಕು ಅಂದ್ರೆ ಆಲಿಂಗನವನ್ನ ಮಾಡ್ಕೋಬೇಕು ಅಂತ ಹೇಳಿ ಭಗವಂತನೇ ನಮ್ಮನ್ನ ಏನ್ ಮಾಡ್ತಿದ್ದಾನೆ, ಅಲ್ಲಿ ಕರೀತಾ ಇದ್ದಾನೆ. ನೋಡಿ ಎಷ್ಟು ಭಗವಂತನ ಒಂದು ಲೀಲೆ ಅಂತ ಹೇಳಿ. ನಮ್ಮಂತ ಬದ್ಧ ಜೀವಿಗಳಿಗೆ ಉದ್ಧಾರ ಮಾಡೋಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಅವನೇ ಸ್ವತಃ ಈ ಒಂದು ರಥಯಾತ್ರೆ ಎಂದು ನಮಗೆ ಆಲಿಂಗನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಸಹಿತ ನಮಗಲ್ಲಿ ಕೊಡ್ತಾರೆ. ಇಲ್ಲಿ ಯಾವುದೇ ಒಂದು ಜಾತಿ ಭೇದ ಭಾವ ಯಾವುದು ಸಹಿತ ಇಲ್ಲಿ ಇರಲ್ಲ.
ಎಲ್ಲರನ್ನೂ ಕರೀತಾನೆ ಭಗವಂತ, ಎಲ್ರು ಬನ್ನಿ, ಎಲ್ಲರೂ ಸಹಿತ ನನ್ನ ಮಕ್ಕಳೇ, ನಾನು ನಿಮಗೆ ತಂದೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರಲ್ವಾ, ಅಹಂ ಬೀಜ ಪ್ರದಾಪಿತ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ನಮ್ಮೆಲ್ಲರಿಗೂ ಸಹಿತ ತಂದೆ ಅಲ್ವಾ. ಜೊತೆಗೆ ಈ ಒಂದು ಜಗನ್ನಾಥನ ಒಂದು ಕೃಪೆ ಅಂತ ಅನ್ನೋದು ತುಂಬಾ ತುಂಬಾ ಏನು ಅಂತಂದ್ರೆ ಪ್ರಬುದ್ಧವಾಗಿರ್ತಕ್ಕಂಥದ್ದು. ಆ ಒಂದು ಜಗನ್ನಾಥನ ಒಂದು ಲೀಲೆ ಪ್ರತಿಯೊಂದು ಸಹಿತ ಎಲ್ಲರಿಗೂ ಸಹಿತ ಕರುಣಾಳು ಆಗಿರ್ತಕ್ಕಂಥವನು ಈ ಒಬ್ಬ ಜಗನ್ನಾಥ. ಅವನ ಒಂದು ಕರುಣೆಯೇ ಮಹಾ ಒಂದು ಇದು ಏನು ನಮ್ ಹೇಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಮಾತು, ಜಗನ್ನಾಥನ ಒಂದು ಲೀಲೆ ಪ್ರತಿಯೊಂದು ಸಹಿತ. ಅದಕ್ಕೆ ಹೇಳ್ತಾರೆ ಭಗವಂತ ಜಗನ್ನಾಥ ಯಾವ ರೀತಿಯಲ್ಲಿ ತೋರ್ಸ್ಕೊಡ್ತಾನೆ ತನ್ನ ಒಂದು ಲೀಲೆನ ಅಂತಂದ್ರೆ, ಆ ಒಂದು ರಥದಲ್ಲಿ ಕುತ್ಕೊಂಡಾಗ ಜಗನ್ನಾಥ ಅವ್ನ್ ನೋಡಿ, ಅವನ ಕಣ್ಣುಗಳು ಎಷ್ಟು ಸಾಮಾನ್ಯವಾಗಿ ಕಣ್ಣುಗಳು ಎಷ್ಟು ದೊಡ್ಡದಾಗಿರುತ್ತೆ ಜಗನ್ನಾಥನ ಕಣ್ಣುಗಳು. ನಿಮ್ಗೆಲ್ಲ ಅದ್ರ ಲೀಲೆ ಗೊತ್ತಿದೆ ಅಂತ ಶಾರ್ಟ್ ಆಗಿ ಹೇಳ್ತಿದ್ದೀನಿ. ಜಗನ್ನಾಥ ತುಂಬಾ ತುಂಬಾ ದೊಡ್ಡ ದೊಡ್ಡ ಕಣ್ಣುಗಳನ್ನ ಇಟ್ಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ನೋಡಿ, ಅವ್ನು ಎಲ್ಲರನ್ನು ಸಹಿತ, ಮತ್ತೆ ಅವನಿಗೆ ರೆಪ್ಪೆನೂ ಸಹಿತ ಜಗನ್ನಾಥನಿಗೆ ಇರಲ್ಲ. ನಮಗೆಲ್ಲ ರೆಪ್ಪೆ ಇರುತ್ತೆ, ಕಣ್ ಮುಚ್ಕೊಂಡ್ಬಿಟ್ರೆ ನಮ್ಗೇನು ಕಾಣಲ್ಲ ಅಲ್ವಾ. ಅದೇ ಜಗನ್ನಾಥ ಆ ರೆಪ್ಪೆಗಳಿದ್ರೆ, ಆ ಕಣ್ ಮುಚ್ಕೊಂಡ್ಬಿಟ್ರೆ ನನಗೆ ಬರ್ತಕ್ಕಂತ ಭಕ್ತರನ್ನ ನೋಡ್ಲಿಕ್ಕೆ ನನಗೆ ಸಾಧ್ಯ ಆಗಲ್ಲ ಅಂತ ಹೇಳಿ ಭಗವಂತ ರೆಪ್ಪೆಗಳನ್ನು ಸಹಿತ ಅವನು ಇಟ್ಕೊಂಡಿಲ್ಲ. ಕೋಟ್ಯಾಂತರ ಜನರಿಗೆ ಏನ್ ಮಾಡ್ತಾನೆ, ಈ ಒಂದು ರಥಯಾತ್ರೆಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ, ಇವ್ರಿಗೆಲ್ಲರಿಗೂ ಸಹಿತ ನನ್ನ ಒಂದು ಕೃಪಾ ಕಟಾಕ್ಷ ಬೀಳ್ಬೇಕು, ಪ್ರತಿಯೊಬ್ಬರಿಗೂ ಸಹಿತ ನನ್ನ ಕೃಪೆ ಬೀಳ್ಬೇಕು ಅಂತ ಹೇಳಿ ಭಗವಂತ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕಣ್ಣುಗಳನ್ನ ಇಟ್ಕೊಂಡಿರ್ತಾನೆ ಭಗವಂತ. ನೋಡಿ, ಅವನ ಕಣ್ಣುಗಳು ಎಷ್ಟು ಸಾಮಾನ್ಯವಾಗಿರ್ತಕ್ಕಂಥ ಕಣ್ಣುಗಳಲ್ಲ ಅಂತ ನಮ್ಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಜಗನ್ನಾಥನ ಒಂದು ಮಹಿಮೆ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಆಮೇಲೆ ಅವನು ಜಗನ್ನಾಥ ಹೇಳ್ತಾರೆ, ಇಲ್ಲಿ ಒಂದು ಇದು ಬರುತ್ತೆ, ಏನು ಇಂದ್ರದ್ಯುಮ್ನ ಮಹಾರಾಜ್ ಇರ್ತಾರಲ್ವಾ, ಅವರೊಂದು ಜಗನ್ನಾಥನ್ಗೆ ಕೇಳ್ತಾರೆ ಏನು ಅಂತಂದ್ರೆ, ನೀವು ಈ ಒಂದು ಪೂರ್ತಿ ದಿನದಲ್ಲಿ ಅಂತಂದ್ರೆ ಈ ಒಂದು ಪ್ರಹಾರ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ದಿನದ ಒಂದು 24 ಗಂಟೆಯಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಸಂಪೂರ್ಣ ದಿನದಲ್ಲಿ 21 ಗಂಟೆ ಮಾತ್ರ ನೀವೇನ್ ಮಾಡ್ಬೇಕು, ಯಾರೆಲ್ಲಾ ಭಕ್ತರು ಬರ್ತಾರೋ ಅವ್ರಿಗೆ ಏನ್ ಮಾಡ್ಬೇಕು, ನೀವು ದರ್ಶನವನ್ನ ಕೊಡ್ಬೇಕು. ಇನ್ನು 3 ಗಂಟೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ನೀವು ರೆಸ್ಟ್ ಮಾಡ್ಬೇಕು, ಒಳಗಡೆ ಇರ್ಬೇಕು ಅಂತ ಹೇಳಿ ಅವರು ಇಂದ್ರದ್ಯುಮ್ನ ಮಹಾರಾಜು ಭಗವಂತನ ಹತ್ರ ಕೇಳ್ಕೊಂತಾರೆ. ಅದಕ್ಕೆ ಜಗನ್ನಾಥ ಆಯ್ತು ತಥಾಸ್ತು ಅಂತ ಹೇಳಿ ಅವರ ಕೋರಿಕೆಯನ್ನು ಸಹಿತ ಭಗವಂತ ಇಲ್ಲಿ ಈಡೇರಿಸ್ತಾನೆ. ಅದಕ್ಕೋಸ್ಕರನೇ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ದಿನದ 24 ಗಂಟೆಲಿ ಅಂದ್ರೆ 21 ಗಂಟೆ ಮಾತ್ರ ಜಗನ್ನಾಥನ್ಗೆ ಏನ್ ಮಾಡ್ತಾರೆ, ಎಲ್ಲರೂ ಸಹಿತ ಜಗನ್ನಾಥನನ್ನೊಂದು ದರ್ಶನ ಪಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಇನ್ನು 3 ಗಂಟೆ ಇರುತ್ತಲ್ವಾ, ಒಳಗಡೆ ಭಗವಂತ ಏನ್ ಮಾಡ್ತಿರ್ಬೋದು, ಇನ್ನು 3 ಗಂಟೆ ಅಲ್ವಾ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಭಗವಂತ ಇನ್ನು 3 ಗಂಟೆ ಅಲ್ಲಿ ದೇವಾನುದೇವತೆಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ದರ್ಶನವನ್ನ ಕೊಡ್ತಾರೆ ಜಗನ್ನಾಥ. 21 ಗಂಟೆ ಎಲ್ಲಾ ಭಕ್ತರಿಗೂ ಏನ್ ಮಾಡ್ತಾರೆ, ದರ್ಶನವನ್ನ ಕೊಡ್ತಾರೆ. ಇನ್ನು 3 ಗಂಟೆ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ದೇವಾನುದೇವತೆಗಳಿಗೆ ಏನ್ ಮಾಡ್ತಾರೆ, ದರ್ಶನವನ್ನ ಕೊಡ್ತಾರೆ. ಅಲ್ಲಿ ಹೇಳ್ತಾರೆ ಯಾಕೆ ಅಂತಂದ್ರೆ, ಆ ದೇವಾನುದೇವತೆಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅಲ್ಲಿ ಬಂದ್ಬಿಟ್ಟು ಭಗವಂತನಿಗೆ ಏನ್ ಮಾಡ್ತಾರೆ ಅಂದ್ರೆ ಕೇಳ್ತಾರೆ. ಅವರ ಏನೇನ್ ರಿಪೋರ್ಟ್ ಇರುತ್ತಲ್ಲ, ಪ್ರತಿಯೊಂದು ರಿಪೋರ್ಟ್ ಅನ್ನು ಸಹಿತ ಅವ್ರು ಏನ್ ಮಾಡ್ತಾರೆ, ಒಪ್ಪಿಸ್ತಾರೆ. ಅಂತಂದ್ರೆ ಈಗ ಯಮರಾಜ ಇರ್ತಾನೆ, ಅಕಸ್ಮಾತ್ ಹಂಗೆ ಎಕ್ಸಾಂಪಲ್ ಹೇಳ್ತೀನಿ, ಯಮರಾಜ ಬಂದಾಗ ಅವ್ರಿಗೆ ಹೇಳ್ತಾರೆ, ಏನಪ್ಪಾ ಯಾರ್ಯಾರು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಿದಾರೆ ಅವ್ರಿಗೆಲ್ಲ ನೀನ್ ಇದ್ ಮಾಡ್ತಿದೀಯಾ, ಯಾರು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇಲ್ಲ ಅವ್ರಿಗೆ ಶಿಕ್ಷೆ ಕೊಡ್ತಾ ಇದೀಯ, ಈ ತರ ರಿಪೋರ್ಟ್ ಒಪ್ಪಿಸ್ತಾ ಇರ್ತಾರೆ ಎಲ್ಲಾ ದೇವತೆಗಳು. ಆ ರಿಪೋರ್ಟ್ ಅನ್ನ ಜಗನ್ನಾಥ್ ಏನ್ ಮಾಡ್ತಾರೆ, ತಗೊಳ್ತಾ ಇದ್ದಾನೆ. ಎಲ್ಲ ಏನು ಈ ಒಂದು ಭೂಲೋಕದಲ್ಲೆಲ್ಲ ಯೋಗಕ್ಷೇಮ ಇದ್ದಾನೆ, ಎಲ್ಲ ಪ್ರತಿಯೊಂದು ಸಹಿತ ಆ ರಿಪೋರ್ಟ್ ಅನ್ನ ಎಲ್ಲಾ ದೇವತೆಗಳು ಆ ಒಂದು 3 ಗಂಟೆಯಲ್ಲಿ ಕೊಡ್ತಾ ಇರ್ತಾರೆ. ಭಗವಂತ ಅದನ್ನ ಹೇಳ್ತಾ ಇರ್ತಾನೆ. ಈ ರೀತಿ ನೋಡಿ ಭಗವಂತ ಯಾವ ರೀತಿ ತನ್ನ ಲೀಲೆಗಳನ್ನ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ನಮಗಿದೊಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಇಲ್ಲಿ ಹೇಳ್ತಾರೆ ಏನು ಅಂತಂದ್ರೆ, ಭಗವಂತನಿಗೆ 2 ಹೆಸರು ಬರುತ್ತೆ ಅಂತ ಹೇಳ್ತಾರೆ. ಏನಪ್ಪಾ 2 ಹೆಸರು ಅಂದ್ರೆ, ಒಂದು ನಿಮಿಷ ಮತ್ತೆ ಆ ನಿಮಿಷ ಅಂತ ಹೇಳ್ತಾರೆ. ಇದೊಂದು ಕ್ಲಾಸಲ್ಲಿ ಕೇಳಿದ್ದೆ, ನಿಮಿಷ ಮತ್ತೆ ಆ ನಿಮಿಷ ಅಂತ ಹೇಳ್ತಾರೆ. ಏನು ಅಂತಂದ್ರೆ, ಈ ನಿಮಿಷ ಅಂತಂದ್ರೆ ಏನು ಅಂತಂದ್ರೆ, ಭಗವಂತ ಕಣ್ಣನ್ನೇ ಮುಚ್ಚಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಒಂದೇ ಸಮನೆ ಭಗವಂತ ಈಗ ಕಣ್ಣು ಮುಚ್ಚಿಬಿಟ್ರೆ ಭಕ್ತರನ್ನ ನೋಡ್ಲಿಕ್ಕಾಗಲ್ಲ. ಯಾರು ಭಗವಂತ ನೋಡಿ ಇಲ್ಲಿ ನಿಮಿಷ ಅಂತಂದ್ರೆ, ಯಾಕೆ ನಿಮಿಷ ಅಂತ ಹೇಳ್ತಾರೆ ಭಗವಂತನ ಅಂತಂದ್ರೆ, ಎನಿ ಟೈಮ್ ಭಗವಂತ ಕಣ್ ತೆಗೆದು ನೋಡ್ತಾ ಇರ್ತಾನೆ. ಯಾಕೆ ಅಂತಂದ್ರೆ, ಆ ಒಂದು ಭಕ್ತ ತನ್ನ ಭಕ್ತ ಯಾವಾಗ ಭಗವಂತ ಭಕ್ತಿಯ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದಾನ, ಅಥವಾ ಇವನು ಜಪ ನೋಡಿ, ನಾವು ಅನ್ಕೊಂತೀವಿ ನಮ್ಗೆ ಯಾರು ನೋಡಲ್ಲ, ನಮ್ಮನ್ನ ಯಾರು ಇದ್ ಮಾಡಲ್ಲ ಅಂತ ಹೇಳಿ. ಬಟ್ ನಾವು ಭಗವಂತ ನಮಗೆ
ನೋಡೇ ನೋಡ್ತಾನೆ. ಪ್ರತಿಯೊಂದು ನಾವೇನೇನು ಈ ಒಂದು ಸಾಧನಾ ಕಾರ್ಯಗಳನ್ನ ಮಾಡ್ತೀವಿ ಪ್ರತಿಯೊಂದನ್ನು ಸಹಿತ ಭಗವಂತ ನಮ್ಮನ್ನ ನೋಡೇ ನೋಡ್ತಾನೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ನೋಡಿ ಭಗವಂತ ಅವನು ನಿಮಿಷ ಅಂತ ಹೇಳ್ತಾರೆ. ನಿಮಿಷ ಅಂತಂದ್ರೆ ಇಲ್ಲಿ ನೋಡಿ, ಯಾವ ಒಬ್ಬ ಭಕ್ತ ತನ್ನ ಜಪವನ್ನ ಮಾಡ್ತಾ ಇದ್ದಾನ, ಆಮೇಲೆ ಭಕ್ತರ ಸಂಘದಲ್ಲಿದ್ದಾನ, ಆಮೇಲೆ ಅವನು ಪ್ರಭುಪಾದರ ಪುಸ್ತಕಗಳನ್ನ ಓದ್ತಾ ಇದ್ದಾನ, ಆಮೇಲೆ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದಾನ ಅಂತ ಭಗವಂತ ನೋಡ್ತಾನೆ. ಇದಕ್ಕೆ ಭಗವಂತನಿಗೆ ನಿಮಿಷ ಅಂತ ಕರೀತಾರೆ. ಈ ತರ ಒಂದು ಭಕ್ತರನ್ನ ನೋಡ್ಲಿಕ್ಕೆ ಭಗವಂತ ಏನ್ ಮಾಡ್ತಾನೆ, ತನ್ನ ಕಣ್ಣುಗಳನ್ನ ತೆರೆದಿಟ್ಕೊಂಡು ನೋಡ್ತಾ ಇರ್ತಾನೆ. ಆಮೇಲೆ ಆ ನಿಮಿಷ ಅಂದ್ರೆ ಭಗವಂತ ಕಣ್ ಮುಚ್ಚಿರ್ತಾನೆ. ಯಾಕೆ ಕಣ್ ಮುಚ್ಚಿರ್ತಾನೆ ಅಂದ್ರೆ ನೋಡಿ, ಯಾರು ಈ ಒಂದು ಭಕ್ತಿ ಕಾರ್ಯಗಳನ್ನ ಮಾಡಲ್ಲ, ಆಮೇಲೆ ಭಕ್ತರ ಸಂಘದಲ್ಲಿ ಇರಲ್ಲ, ಆಮೇಲೆ ಜೊತೆಗೆ ದೇವಸ್ಥಾನಕ್ಕೂ ಸಹಿತ ಹೋಗೋದಿಲ್ಲ ಕೆಲವೊಬ್ರು ಭಕ್ತರು, ದೇವಸ್ಥಾನಕ್ಕೂ ಇಂಥವ್ರನ್ನೆಲ್ಲ ನೋಡ್ಲಿಕ್ಕೆ ಭಗವಂತನಿಗೆ ಆಗಲ್ಲ. ಅದಕ್ಕೋಸ್ಕರ ಭಗವಂತ ಕಣ್ ಮುಚ್ಚಿರ್ತಾನೆ ಅಂತ ಹೇಳಿ ಇದೊಂದು ಕ್ಲಾಸ್ ಅಲ್ಲಿ ಕೇಳಿದ್ದೆ. ಅದಕ್ಕೋಸ್ಕರನೇ ಅವನಿಗೆ 2 ಹೆಸರು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅನ್ಕೋಬೇಕು, ನಾವ್ ಅನ್ಕೊಂತೀವಿ ಭಗವಂತ ನಮ್ಮನ್ನ ನಮ್ಗೆ ಯಾರು ನೋಡಲ್ಲ, ನಾವೇನೇ ಮಾಡಿದ್ರು ನಡೆಯುತ್ತೆ, ನಾವು ಸಾಧನೆ ಎಷ್ಟೇ ಜಪ ಮಾಡಿದ್ರು ಇದಾಗುತ್ತೆ, ನಮ್ಮನ್ನೇನ್ ಯಾರು ನೋಡಲ್ಲ, ಯಾರು ಇದ್ ಮಾಡಲ್ಲ ಅಂತ. ಬಟ್ ಆದ್ರೆ ಭಗವಂತನ ಮುಂದೆ ನಾವು ಯಾವುದೇ ಒಂದು ಮುಚ್ಚಿ ಮರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಭಗವಂತ ನಮಗೆ ಯಾವಾಗ್ಲೂ ಎನಿ ಟೈಮ್ ನಮ್ಮನ್ನ ಏನ್ ಮಾಡ್ತಾರೆ, ವಾಚ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ಭಗವಂತನಿಗಾದ್ರೂ ನಾವು ಭಯ ಪಟ್ಟೇನ್ ಮಾಡ್ಬೇಕು. ಭಗವಂತ ನೋಡ್ತಾ ಇರ್ತಾನಲ್ವಾ, ನಾವು ಭಗವಂತ ನೋಡೋದಕ್ಕೆ ನಾವು ನಮ್ಮ ಒಂದು ಭಕ್ತಿ ನಾವು ಪ್ರಾಮಾಣಿಕವಾಗಿ ಮಾಡ್ಬೇಕು. ಭಗವಂತ ನೋಡ್ತಾ ಇದ್ದಾನೆ ಅಂತ ಅಲ್ವಾ, ನಮ್ಮ ಒಂದು ಪ್ರಾಮಾಣಿಕತೆಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾವು ಈ ಎಲ್ಲಾ ಒಂದು ಕಾರ್ಯಗಳನ್ನ ಮಾಡ್ಬೇಕು ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಭಗವಂತ ಇನ್ನೊಂದು ಹೇಳ್ತಾರೆ, ಈ ಒಂದು ಭಗವಂತನ ಕಣ್ಣು ತುಂಬಾ ದೊಡ್ಡದಾಗಿರುತ್ತೆ ಅಂತ ಹೇಳ್ದಲ್ಲ ನಾನು ಅವಾಗ್ಲೇ. ಅದ್ರ ಸುತ್ತ ಒಂದು ಕೆಂಪು ಬಣ್ಣದ ಒಂದು ಮಾರ್ಕ್ ಇರುತ್ತೆ ಅಲ್ವಾ. ಆ ಒಂದು ಮಾರ್ಕ್ ಅನ್ನ ನಾವು ನೋಡಿರ್ತೀವಿ ಎಲ್ಲ ಪ್ರತಿಯೊಬ್ರು. ಆ ಒಂದು ಮಾರ್ಕ್ ಕೆಂಪು ಬಣ್ಣ, ಫುಲ್ ಕೆಂಪು ಬಣ್ಣದಾಗಿರುತ್ತೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈಗ ಯಾಕೆ ಕಣ್ಣು ಕೆಂಪಾಗಿರುತ್ತೆ ಅಂತ ನಾವು ಹೇಳ್ಬೋದು. ನಾವು ಸಾಮಾನ್ಯವಾಗಿ ನಮ್ಮೆಲ್ಲರ ಕಣ್ಣು ಯಾಕೆ ಕೆಂಪಾಗಿರುತ್ತೆ ಅಂತಂದ್ರೆ, ಏನೋ ದುಃಖ ಬಂದಿರುತ್ತೆ, ಅಳ್ತಾ ಇರ್ತೀವಿ, ಆಮೇಲೆ ದುಃಖದಿಂದ ಇದ್ದಾಗ ಏನಾಗುತ್ತೆ, ಕಣ್ಣೆಲ್ಲ ಕೆಂಪಾಗಿರುತ್ತೆ ಅಲ್ವಾ. ಬಟ್ ಇಲ್ಲಿ ಜಗನ್ನಾಥನ ಒಂದು ಕಣ್ಣು ಸುತ್ತ ಯಾಕೆ ಈ ಒಂದು ಕೆಂಪು ಮಾರ್ಕ್ ಇರುತ್ತೆ ಅಂತಂದ್ರೆ, ಭಗವಂತ ಯಾವಾಗ್ಲೂ ಸಹಿತ ಕರುಣಾಮಯಿ ಅಂತ, ಅಂದ್ರೆ ಎಲ್ಲರಿಗೂ ಸಹಿತ ಕರುಣೆ ತೋರ್ಲಿಕ್ಕೋಸ್ಕರ ಭಗವಂತನ ಕಣ್ಣ ಸುತ್ತ ಏನಾಗುತ್ತೆ, ಈ ಒಂದು ಕೆಂಪು ಮಾರ್ಕ್ ಇರುತ್ತೆ ಅಂತ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸಾಕ್ಷಾತ್ ಇಲ್ಲಿ ಭಗವಂತ ಈ ಒಂದು ಕಲಿಯುಗದಲ್ಲಿ ಧಾರು ಬ್ರಹ್ಮನ ರೀತಿಯಲ್ಲಿ ಏನ್ ಮಾಡ್ತಾರೆ, ನಮಗೆ ದರ್ಶನವನ್ನ ಕೊಡ್ತಾರೆ. ನೋಡಿ ಭಗವಂತ ಯಾವ ರೀತಿ ಈ ಒಂದು ರಥಯಾತ್ರೆಯಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಕರುಣಾಭಾವದಲ್ಲಿ ಕರುಣೆಯನ್ನ ತೋರ್ಸ್ಲಿಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಎಲ್ಲರಿಗೂ ಸಹಿತ ಇಲ್ಲಿ ದರ್ಶನವನ್ನ ಕೊಡ್ತಾ ಇದ್ದಾನೆ ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಜಗನ್ನಾಥನ ಒಂದು ಇತಿಹಾಸ ಸ್ವಲ್ಪ ತಿಳ್ಕೊಂಡ್ವಿ. ಈಗ ಏನ್ ಮಾಡೋಣಪ್ಪ ಅಂದ್ರೆ, ಜಗನ್ನಾಥನ ಒಂದು ಮಹಿಮೆ ಇದು ಯಾವ ರೀತಿ ಅಂತ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಂದ್ರೆ ಇದು ನಾ ಏನು ಶಾಸ್ತ್ರದಲ್ಲಿ ಕೇಳಿದ್ದೆ ಅದ್ರ ಪ್ರಕಾರ. ಆಮೇಲೆ ಇನ್ನೊಂದು ಚೈತನ್ಯ ಭಾಗವತ ಒಂದು ಪ್ರಭುಜಿಯವ್ರ ಕ್ಲಾಸ್ ಕೊಟ್ಟಿದ್ರು, ಅದರಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ ಅನ್ನ ಸಹಿತ ನಾನು ಇದಕ್ಕೆ ಆಡ್ ಮಾಡಿದ್ದೀನಿ. ಅದನ್ನ ಇಲ್ಲಿ ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಾಸ್ತ್ರದಲ್ಲಿ ಏನ್ ಕೇಳಿದನೋ ಅದನ್ನ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಇದಾಗಿತ್ತು ಜಗನ್ನಾಥ ಪುರಿ ಕ್ಷೇತ್ರದ, ಇದು ಪುರಿ ಕ್ಷೇತ್ರದ ಮಹಿಮೆ. ಇದು ಅಲ್ಲಿ ಯಾವ್ಯಾವ ರೀತಿ ಭಗವಂತ ಆ ಒಂದು ಕ್ಷೇತ್ರದಲ್ಲಿ ಮಹಿಮೆಯನ್ನ ಮಾಡಿದಾನೆ ಅನ್ನೋದಕ್ಕೆ ಇದು ಒಂದು ವಿವರಣೆ. ಒಂದಿನ ಏನಾಗುತ್ತೆ ಅಂದ್ರೆ, ಭಗವಂತ ವಿಷ್ಣು ಇದಾರಲ್ವಾ, ಅವರು ಗಯಾಕ್ಕೆ ಹೋಗಿರ್ತಾರೆ. ಗಯಾಕ್ ಹೋದಾಗ ಆ ಒಂದು ಗಯಾದಲ್ಲಿ ಏನಪ್ಪಾ ಅಂತಂದ್ರೆ, ಒಬ್ಬ ವಿಶೇಷವಾಗಿರ್ತಕ್ಕಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನ ಹೆಸರು ಏನು ಅಂತಂದ್ರೆ ಗಯಾಸುರ ಅಂತ ಹೇಳಿ. ಅವಾಗ ಭಗವಂತ ವಿಷ್ಣು ಏನ್ ಮಾಡ್ತಾರೆ, ಅಲ್ಲಿ ಆ ಒಂದು ರಾಕ್ಷಸನನ್ನ ಏನ್ ಮಾಡ್ತಾರೆ ಅಂದ್ರೆ ವಧೆಯನ್ನ ಮಾಡ್ತಾರೆ. ಅಂದ್ರೆ ಅವನನ್ನ ಸಾಯಿಸ್ತಾರೆ. ರಾಕ್ಷಸನನ್ನ ಸಾಯಿಸಿದಾಗ ಭಗವಂತ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಸಾಯಿಸ್ಬಿಟ್ಟು ಉತ್ಕಲ ಪ್ರಾಂತ್ಯ ಅಂತ ಇರುತ್ತೆ ಅಲ್ಲಿ ಪುರಿ ಹತ್ರ. ಆ ಉತ್ಕಲ ಪ್ರಾಂತ್ಯಕ್ಕೆ, ಒರಿಸ್ಸಾಗೆ ಏನ್ ಮಾಡ್ತಿದ್ರು, ಈಗ ಒರಿಸ್ಸಾ ಅಂತ ಕರೀತಾರೆ, ಹಿಂದೆ ಅದಕ್ಕೆ ಉತ್ಕಲ ಪ್ರಾಂತ್ಯ ಅಂತ ಹೇಳಿ ಕರೀತಾ ಇದ್ರು. ಅಲ್ಲಿ ಆ ಉತ್ಕಲ ಪ್ರಾಂತ್ಯಕ್ಕೆ ಇವರು ಯಾರು ಬರ್ತಾರೆ, ವಿಷ್ಣು ಬರ್ತಾರೆ. ಬಂದಾಗ ಅಲ್ಲಿ ಅವ್ರ ಕೈಯಲ್ಲಿ, ವಿಷ್ಣು ಕೈಯಲ್ಲಿ ಏನಿರುತ್ತೆ ಅಂದ್ರೆ 4 ಆಯುಧ ಇರುತ್ತಲ್ವಾ, ಶಂಖ, ಚಕ್ರ, ಗದಾ, ಪದ್ಮ. ಇವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ, ಈ 4 ಆಯುಧಗಳನ್ನ ವಿಷ್ಣು ಏನ್ ಮಾಡ್ತಾರೆ ಅಂತಂದ್ರೆ, ಆ ಪ್ರಾಂತ್ಯದ ಉತ್ಕಲ ಪ್ರಾಂತ್ಯದಲ್ಲಿ ಏನ್ ಬೇರೆ ಬೇರೆ ಸ್ಥಳಗಳಿದಾವಲ್ಲ, ಆ ಎಲ್ಲಾ ಸ್ಥಳಗಳಲ್ಲಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ಆಯುಧಗಳನ್ನ ಇಡ್ತಾರೆ. ಅಲ್ಲಿ ಏನಪ್ಪಾ ಅಂದ್ರೆ, ಆ ಸ್ಥಳಗಳಲ್ಲಿ ಭಗವಂತ ಏನಿದೆ ಇಲ್ಲ, ಈ ಒಂದು ಒರಿಸ್ಸಾ ಪುರಿ ಅಲ್ಲಿ ಏನ್ ಇಡ್ತಾರಪ್ಪ ಅಂದ್ರೆ, ಈ ಒಂದು ಪುರಿ ಕ್ಷೇತ್ರದಲ್ಲಿ ಭಗವಂತ ತನ್ನ ಆಯುಧ ಶಂಖವನ್ನ ಅಲ್ಲಿ ಇಡ್ತಾರೆ. ಆ ಶಂಖವನ್ನ ಇಟ್ಟಿದ್ದಕ್ಕೋಸ್ಕರ
ಆ ಒಂದು ಪೂರಿ ಕ್ಷೇತ್ರಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಶಂಖ ಕ್ಷೇತ್ರ ಅಂತ ಹೇಳಿ ಕರೀತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಆಯುಧ ಎಲ್ಲಿ ಇಡ್ತಾರಪ್ಪ ಅಂದ್ರೆ ಅಲ್ಲಿ ಅವರು ಕೋನಾರ್ಕ್ ಇದೆಯಲ್ಲ, ಕೋನಾರ್ಕದಲ್ಲಿ ಏನ್ ಮಾಡ್ತಾರೆ ಭಗವಂತ ತನ್ನ ಆಯುಧ ಆಗಿರ್ತಕ್ಕಂಥ ಪದ್ಮ ಅದನ್ನ ಏನ್ ಮಾಡ್ತಾರೆ ಆ ಒಂದು ಪ್ಲೇಸ್ ಅಲ್ಲಿ ಇಡ್ತಾರೆ. ಅದಕ್ಕೋಸ್ಕರ ಅದನ್ನ ಪದ್ಮ ಕ್ಷೇತ್ರ ಅಂತ ಇಲ್ಲಿ ಕರೀತಾ ಇದ್ದಾರೆ. ಆಮೇಲೆ ಈ ಒಂದು ಜಗನ್ನಾಥ್ ಪುರಿ ಪಕ್ಕದಲ್ಲೇ ಭುವನೇಶ್ವರ್ ಇದೆ, ನಾವೆಲ್ಲ ಕೇಳಿದೀವಲ್ವಾ. ಆ ಒಂದು ಭುವನೇಶ್ವರದಲ್ಲಿ ಭಗವಂತ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ತಮ್ಮ ಚಕ್ರವನ್ನ ಇಡ್ತಾರೆ. ಆ ಒಂದು ಚಕ್ರವನ್ನ ಈ ಒಂದು ಭುವನೇಶ್ವರದಲ್ಲಿ ಇಟ್ಟಿರೋದಿಕ್ಕೆ ಆ ಒಂದು ಭುವನೇಶ್ವರ ಒಂದು ಕ್ಷೇತ್ರಕ್ಕೆ ಏನಂತಾರೆ ಅಂದ್ರೆ ಚಕ್ರ ಕ್ಷೇತ್ರ ಅಂತ ಇಲ್ಲಿ ಕರೀತಾ ಇದ್ದಾರೆ. ಆಮೇಲೆ ಇನ್ನೊಂದು ಆಯುಧ ಆಗಿರ್ತಕ್ಕಂಥ ಗದೆ, ಆ ಒಂದು ಗದೆಯನ್ನ ಭಗವಂತ ಜಾರ್ಜ್ಪುರ ಅಲ್ಲಿ ಇಡ್ತಾರೆ. ಅದು ಅಲ್ಲಿ ಅದಕ್ಕೋಸ್ಕರ ಆ ಒಂದು ಕ್ಷೇತ್ರವನ್ನ ಏನಂತ ಕರೀತಾರೆ ಅಂದ್ರೆ ಗದಾ ಕ್ಷೇತ್ರ ಅಂತ ಇಲ್ಲಿ ಕರೀತಾರೆ. ಈ ರೀತಿಯಾಗಿ ಈ ಒಂದು ಪುರಿ ಕ್ಷೇತ್ರ, ಈ ಒಂದು ಕ್ಷೇತ್ರದಲ್ಲಿ ವಿಷ್ಣು ಆ ರಾಕ್ಷಸನನ್ನ ಕೊಂದಾಗ ಆ ಒಂದು 4 ಆಯುಧಗಳನ್ನ ಒಂದೊಂದು ಪ್ಲೇಸ್ ಅಲ್ಲಿ ಇಡ್ತಾನೆ. ಬಟ್ ಈ ಒಂದು ಉತ್ಕಲ ಪ್ರಾಂತ್ಯ ಒರಿಸ್ಸಾದ ಒಂದು ಪುರಿಯಲ್ಲಿ ಇರ್ತಕ್ಕಂಥ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಶಂಖವನ್ನ ಇಡೋದ್ರಿಂದ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಪೂರಿ ಕ್ಷೇತ್ರವನ್ನ ಶಂಖ ಕ್ಷೇತ್ರ ಅಂತ ಹೇಳಿ ಕರೀತಾರೆ. ಇದು ಶಂಖಾಕೃತಿಯಲ್ಲೇ ನಮಗೆ ಕಾಣುತ್ತೆ ಈ ಒಂದು ಪುರಿ ಜಗನ್ನಾಥನ ಒಂದು ಕ್ಷೇತ್ರ. ಈ ಒಂದು ಶಂಖ ಕ್ಷೇತ್ರದ ಒಂದು ಮಹಿಮೆಯನ್ನ ಏನ್ ಮಾಡೋಣ ನಾವೀಗ ಸ್ವಲ್ಪ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಭಗವಂತ ಈ ಒಂದು ಪೂರಿ ಕ್ಷೇತ್ರವನ್ನ ನೀಲಾಚಲ ಅಂತಂದು ಸಹಿತ ಇದಕ್ಕೆ ಕರೀತಾರೆ. ಇಲ್ಲಿ ಭಗವಂತ ಏನ್ ಮಾಡ್ತಾನೆ ತುಂಬಾ ಒಂದು ಲೀಲೆಗಳನ್ನ ಮಾಡಿದ್ದಾರೆ ಈ ಒಂದು ಪೂರಿ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ಹೇಳ್ತಾರೆ ಏನು ಅಂತಂದ್ರೆ ಮಥುರಾಧಾರಕ ಲೀಲಾಹ ಯಾತ್ ಕರೋಚಿ ಗೋಕುಲೆ ನೀಲಾಚಲ ಸ್ಥಿತಃ ಕೃಷ್ಣ ತಾಹೇವಾಚರತಿ ಪ್ರಭು ಅಂತ ಹೇಳ್ತಾರೆ. ಏನು ಅಂತಂದ್ರೆ ಭಗವಂತ ಇಲ್ಲಿ ಈ ಒಂದು ಪೂರಿಯಲ್ಲಿ ಏನೆಲ್ಲಾ ಲೀಲೆಗಳ ಮಾಡಿದಾನೆ, ಏನೆಲ್ಲಾ ಮಹಿಮೆಗಳನ್ನ ಮಾಡಿದಾನೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಭಗವಂತ ಹೇಳ್ತಾರೆ ಮಥುರಾಧ್ವಾರಕ ಲೀಲಾಹ ಅಂದ್ರೆ ಮಥುರಾಧ್ವಾರಕ ಮತ್ತೆ ಗೋಕುಲ ವೃಂದಾವನದಲ್ಲಿ ಈ 3 ಪ್ಲೇಸ್ ಅಲ್ಲಿ ಭಗವಂತ ಏನು ಲೀಲೆಗಳನ್ನ ಮಾಡಿದನಲ್ವಾ, ಈ ಒಂದು 3 ಪ್ಲೇಸ್ ಅಲ್ಲಿ ಮಾಡಿರ್ತಕ್ಕಂತ ಲೀಲೆಗಳನ್ನ ಭಗವಂತ ಏನ್ ಮಾಡಿದಾನೆ ಈ ಒಂದು ಜಗನ್ನಾಥ್ ಪುರಿಯಲ್ಲೂ ಸಹಿತ ಮಾಡಿದಾನೆ ಅಂತ ಈ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೋಬಹುದು. ಅದಕ್ಕೋಸ್ಕರನೇ ಈ ಒಂದು ಕ್ಷೇತ್ರ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳ್ತಾರೆ. ಇದರ ಮಹಿಮೆನೂ ಸಹಿತ ತುಂಬಾ ಮಹಿಮೆ ಆಗಿರ್ತಕ್ಕಂಥ ಒಂದು ಸ್ಥಳನು ಅಂತ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಬ್ರಹ್ಮಾಂಡ ಪುರಾಣದಲ್ಲೂ ಸಹಿತ ಭಗವಂತ ಹೇಳ್ತಾರೆ ವರ್ಷಾನಾಂ ಭಾರತ ಶ್ರೇಷ್ಠ ದೇಶಾನಾಂ ಉತ್ಕಲ ಸ್ಮೃತಃ ಉತ್ಕಲಸ್ಯ ಸಮದೇಶು ದೇಶೋ ನಾಸ್ತಿ ಮಹಿತರೆ. ನೋಡಿ ಹೇಳ್ತಾರೆ ಏನಪ್ಪಾ ಅಂದ್ರೆ ಬ್ರಹ್ಮಾಂಡ ಪುರಾಣದಲ್ಲೂ ಸಹಿತ ಈ ಒಂದು ಜಗನ್ನಾಥ್ ಪುರಿಯ ಒಂದು ಮಹತ್ವವನ್ನ ಹೇಳ್ತಾರೆ, ಮಹಿಮೆಯನ್ನ ಹೇಳ್ತಾರೆ. ಅಂದ್ರೆ ಈ ಒಂದು ಭರತ ಖಂಡದಲ್ಲಿ ಈ ಒಂದು ಭಾರತ ದೇಶ ಅಲ್ವಾ, ಈ ಒಂದು ಭಾರತ ದೇಶ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಒಂದು ಭಾರತ ದೇಶದಲ್ಲಿ ಈ ಉತ್ಕಲ ಪ್ರಾಂತ್ಯ ಅಂದ್ರೆ ಈ ಒಂದು ಪುರಿ ಕ್ಷೇತ್ರ ಇದು ಸಹಿತ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಅಷ್ಟು ಮಹಿಮೆ ಉಳ್ಳಿರ್ತಕ್ಕಂಥ ಈ ಒಂದು ಪೂರಿ ಕ್ಷೇತ್ರ ಅಂತ ಹೇಳ್ತಾರೆ. ಆಮೇಲೆ ಸ್ವಯಂ ಲಕ್ಷ್ಮೀ ದೇವಿಯು ಸಹಿತ ಹೇಳ್ತಾರೆ ಏನಂದ್ರೆ ಸ್ಕಂದ ಪುರಾಣದಲ್ಲಿ ಇದ್ರದ್ದು ಒಂದು ಉಲ್ಲೇಖ ಇದೆ. ಲಕ್ಷ್ಮೀ ದೇವಿ ಹೇಳಿರ್ತಕ್ಕಂಥದ್ದು ಪಂಚಕೋಶಂ ಇದಂ ಕ್ಷೇತ್ರಂ ಸಮುದ್ರಾತ ವ್ಯವಸ್ಥಿತಂ ದ್ವಿಕ್ರೋಶಂ ತೀರ್ಥರಾಜಸ್ಯ ತಟ ಭೂಮೌ ಸುನಿರ್ಮಲಂ ಸುವರ್ಣ ಭಾಲೂಕಾಕೀರ್ಣಂ ನೀಲಪರ್ವತ ಶೋಭಿತಂ ಯೋಸೌ ವಿಶ್ವೇಶ್ವರೋ ದೇವಃ ಸಾಕ್ಷಾತ್ ನಾರಾಯಣಾತ್ಮಕಂ. ನೋಡಿ ಇಲ್ಲಿ ಹೇಳ್ತಾರೆ ಲಕ್ಷ್ಮೀ ದೇವಿ ಸಾಕ್ಷಾತ್ ಈ ಒಂದು ಶ್ಲೋಕದಲ್ಲಿ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ ಸ್ವತಃ ಏನು ನಾರಾಯಣ ಏನಿದಾನಲ್ವಾ ಆ ನಾರಾಯಣ ಸ್ವತಃ ಇಲ್ಲಿ ವಾಸವಾಗಿದ್ದಾರೆ. ಜೊತೆಗೆ ಆ ನಾರಾಯಣನ ಜೊತೆಗೆ ನಾನು ಕೂಡ ಇಲ್ಲಿ ವಾಸವಾಗಿದ್ದೇನೆ. ಯಾವುದೇ ಕಾರಣಕ್ಕೂ ಸಹಿತ ನಾವು ಇಲ್ಲಿ ಈ ಒಂದು ಸ್ಥಳವನ್ನ ನಾವು ಬಿಟ್ಟು ಹೋಗಲ್ಲ ಅಂತ ಹೇಳಿ ಸ್ವತಃ ಲಕ್ಷ್ಮೀ ದೇವಿನ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇದೇ ಒಂದು ಸ್ಕಂದ ಪುರಾಣದಲ್ಲಿ ಭಗವಂತನ ಹೇಳ್ತಾರೆ, ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಿದಾರಪ್ಪ ಅಂದ್ರೆ ಸತ್ಯಂ ಸತ್ಯಂ ಪುನಂ ಸತ್ಯಂ ಸತ್ಯಮೇ ತತ್ ಭ್ರಮೀವೇತೆ ಪ್ರಾಸಾದ್ಭಂಗ್ಯ ತತ್ ಸ್ಥಾನಂ ನತ್ಯಾಜಾಮಿ ಕದಾಚನ. ನೋಡಿ ಇಲ್ಲಿ ಹೇಳ್ತಾರೆ ಭಗವಂತ 3 ಬಾರಿ ಹೇಳ್ತಾರೆ ಸತ್ಯಂ ಸತ್ಯಂ ಪುನಂ ಸತ್ಯಂ. ಭಗವಂತ ಈ ಒಂದು ಸ್ಥಳದ ಮಹಿಮೆಯನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಏನು ಅಂತಂದ್ರೆ ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ
ಈ ಸ್ಥಳವನ್ನ ಬಿಟ್ಟು ನಾನು ಯಾವತ್ತೂ ಕೂಡ ಎಲ್ಲಿಗೂ ಹೋಗಲ್ಲ ಅಂತ ಭಗವಂತ ಹೇಳ್ತಾರೆ. ಅಂದ್ರೆ ಈ ಒಂದು ಭೌತಿಕ ಜಗತ್ತು ನಾಶವಾಗಿರ್ಬೋದು, ಅಂದ್ರೆ ಮುಂದೆ ನಾಶವಾದ್ರೂ ಕೂಡ, ಆಮೇಲೆ ಈ ಸೃಷ್ಟಿ ನಾಶವಾದ್ರೂ ಕೂಡ, ಅಂದ್ರೆ ಈ ಪ್ರಳಯ ಬಂದು ಸೃಷ್ಟಿ ನಾಶವಾದ್ರೂ ಕೂಡ ಈ ಪ್ರದೇಶ ಹೇಗಿರುತ್ತೆ ಹಾಗೇ ಇರುತ್ತೆ. ಇದು ನಾಶ ಆಗಲ್ಲ, ಇದು ಶಾಶ್ವತವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಹೇಗೆ ಈಗ ಆಧ್ಯಾತ್ಮಿಕ ಒಂದು ಜಗತ್ತು ಹೇಗೆ ಶಾಶ್ವತನೋ, ಅದೇ ತರ ಈ ಒಂದು ಪೂರಿ ಕ್ಷೇತ್ರನು ಸಹಿತ ತುಂಬಾ ಶಾಶ್ವತವಾಗಿರ್ತಕ್ಕಂಥದ್ದು ಇಲ್ಲಿ ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮಹಿಮೆ ಏನಪ್ಪಾ ಅಂತಂದ್ರೆ, ಸ್ವಯಂ ಕೃಷ್ಣ ಇದಾರಲ್ವಾ, ಅವ್ರು ಕೃಷ್ಣ ಭಗವಾನ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪ್ಲೇಸ್ ಅಲ್ಲಿ, ಅಂದ್ರೆ ಶಂಕರ ಅಂದ್ರೆ ಈ ಶಿವನಿಗೆ ಕರೀತಾರೆ. ಶಿವನಿಗೆ ಕರೆದು ಏನ್ ಮಾಡ್ತಾರೆ ಅಂದ್ರೆ, ನಾನೀಗ ಇವತ್ತು ನಿನಗೆ ಏನ್ ಮಾಡ್ತೀನಿ ಅಂತಂದ್ರೆ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸ್ಥಳವನ್ನ ತೋರಿಸ್ತೇನೆ. ಆ ಸ್ಥಳ ಯಾವ್ದಪ್ಪ ಅಂತಂದ್ರೆ ಏಕಾಭ್ರವನ ಅಂತ ಅಂದ್ರೆ ಈಗೇನ್ ಭುವನೇಶ್ವರ್ ಇದೆಯಲ್ಲ, ಈಗಿನ ಒಂದು ಭುವನೇಶ್ವರಿಗೆ ಹಿಂದೆ ಏಕಾಭ್ರವನ್ ಅಂತ ಕರಿತಾ ಇದ್ರು. ಆ ಒಂದು ಕ್ಷೇತ್ರ ಏನಪ್ಪಾ ಅಂತಂದ್ರೆ ತಪಸ್ಸಿಗೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ. ಈ ಒಂದು ಪುರಿ ಧಾಮದ ಪಕ್ಕದಲ್ಲೇ ಇದೆ ಇದು. ತುಂಬಾ ತಪಸ್ಸಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ. ಅಂದ್ರೆ ಯಾವ ರೀತಿ ಅದ್ಭುತ ಅಂತಂದ್ರೆ, ಈಗೇನ್ ನಾವು ವಾರಣಾಸಿಯಲ್ಲಿ ತುಂಬಾ ಏನು ನಾವು ಇದನ್ ಮಾಡಿದಾಗ, ತಪಸ್ ಮಾಡಿದಾಗ ಎಷ್ಟು ಮಹಿಮಾನ್ವಿತವಾಗಿರ್ತಕ್ಕಂಥ ಒಂದು ಮಹಿಮೆ ಅಲ್ಲಿ ಸಿಗುತ್ತೋ, ಅದೇ ಒಂದು ಮಹಿಮೆ ಈ ಒಂದು ಏಕಾಭ್ರವನ ಅಂದ್ರೆ ಈ ಒಂದು ಭುವನೇಶ್ವರದಲ್ಲಿ ಮಾಡಿ ನಾವು ಏನ್ ಮಾಡ್ತೀವಿ ತಪಸ್ಸು, ಅದರ ಒಂದು ಮಹತ್ವ ನಮಗೆ ಅಷ್ಟೇ ಒಂದು ಫಲ ಸಿಗುತ್ತೆ ಅಂತ ನಮಗಿಲ್ಲಿ ಭಗವಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಶಿವನಿಗೆ ಹೇಳ್ತಾರೆ, ನೀನ್ ಏನ್ ಮಾಡು ಅಂದ್ರೆ ನಿನ್ನ ಪತ್ನಿ ಪಾರ್ವತಿ ಜೊತೆಗೆ ಏನ್ ಮಾಡು ಅಂತಂದ್ರೆ ಈ ಒಂದು ಪ್ರದೇಶದಲ್ಲಿ ನೀನು ವಾಸ ಮಾಡು ಅಂತ ಭಗವಂತ ಸ್ವತಃ ಹೇಳ್ತಾರೆ ಅವರಿಗೆ ಅಂತ ನಮಗೆ ಈ ಒಂದು ಉಲ್ಲೇಖವನ್ನು ಸಹಿತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಒಂದು ಪುರುಷೋತ್ತಮನ ಒಂದು ಸ್ಥಳದ ಒಂದು ಮಹಿಮೆ ಹೇಗೆ ಅಂತಂದ್ರೆ, ಇದು 80 ಮೈಲಿ 10 ಯೋಜನೆಗಳಿದೆ ಅಂತ ನೋಡಿ. ಈ ಒಂದು ಪುರುಷೋತ್ತಮದ ಮಹಿಮೆಯಲ್ಲಿ 80 ಮೈಲಿಗಳಿದಾವಂತೆ, 10 ಯೋಜನೆಗಳಿರ್ತಕ್ಕಂತೆ. ಅಂದ್ರೆ ಇಲ್ಲಿ ಹೇಳ್ತಾರೆ ಈ ಒಂದು ಪುರುಷೋತ್ತಮ ಕ್ಷೇತ್ರ ಇಷ್ಟು ಯೋಜನೆಗಳನ್ನ ಒಳಗೊಂಡಿದೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಈ ಒಂದು ಪುರಾಣದಲ್ಲಿ ಏನಪ್ಪಾ ಅಂತಂದ್ರೆ, ನಾವೀಗ ಇಲ್ಲಿರ್ತಕ್ಕಂಥ ಜೀವಿಗಳಿಗೆ ಎಲ್ಲಾ ಜೀವಿಗಳು, ಅಂದ್ರೆ ಜೀವಿಗಳು ಅಂತಂದ್ರೆ ಬರೀ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಎಲ್ಲಾ ಜೀವ ಜಂತುಗಳಿಗೂ ಸಹಿತ ಇಲ್ಲಿ ಏನಪ್ಪಾ ಅಂತಂದ್ರೆ ಚತುರ್ಭುಜ ಇದೆ ಅಂತ ನಮ್ಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಕೇಳ್ಬೋದು ಪ್ರಶ್ನೆ, ಅದ್ ಹೇಗಪ್ಪ, ನಾವ್ ಇಷ್ಟೊಂದು ವರ್ಷ ಪೂರಿ ಜಗನ್ನಾಥ್ ಹೋಗಿದೀವಿ, ಅಲ್ಲಿ ಯಾರು ನಮ್ಗೆ ಆತರ ಕಂಡಿರಲ್ಲ, ಚತುರ್ಭುಜವಾಗಿರ್ತಕ್ಕಂಥ ಜನರು ಯಾರು ನಮಗ್ ಕಂಡಿಲ್ಲಲ್ಲ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಆದ್ರೆ ಇಲ್ಲಿ ಈ ಒಂದು ಇದ್ರಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಈ ಒಂದು ಪೂರಿಲಿರ್ತಕ್ಕಂಥ ಯಾವುದೇ ಜೀವ ಜಂತು ಆಗಿರ್ಬೋದು ಅವರಿಗೆ ಚತುರ್ಭುಜಗಳಿದಾವೆ. ಬಟ್ ಆದ್ರೆ ನಮ್ಮಂಥ ಈ ಒಂದು ನರಮಾನವರಿಗೆ, ನಮ್ಮಂಥ ಒಂದು ಸಾಮಾನ್ಯ ಜನರಿಗೆ ಏನಾಗಲ್ಲ, ಅದು ಕಾಣಲ್ಲ. ಅದು ಯಾರಿಗೆ ಕಾಣುತ್ತೆ ಅಂದ್ರೆ ದೇವತೆಗಳಿಗೆ ಮಾತ್ರ ಅದು ಕಾಣುತ್ತೆ ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಈ ಒಂದು ಕ್ಷೇತ್ರಕ್ಕೆ ದೇವತೆಗಳು ಕೂಡ ಈ ಒಂದು ಕ್ಷೇತ್ರಕ್ಕೆ ದರ್ಶನಕ್ಕೋಸ್ಕರ ಬರ್ತಾರೆ ಅಂತ ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಈ ಒಂದು ಕ್ಷೇತ್ರದಲ್ಲಿ ಏನೇನ್ ಮಾಡಿದ್ರೆ ನಮಗೆ ಏನೇನ್ ಲಾಭ ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಇದೆಲ್ಲ ಚೈತನ್ಯ ಭಾಗವತಂದಲ್ಲಿ ಬಂದಿರ್ತಕ್ಕಂಥ ಇದು ಉಲ್ಲೇಖ ನಾನು ಹೇಳ್ತಾ ಇರೋದು. ಏನು ಅಂತಂದ್ರೆ, ಯಾರಾದ್ರೂ ಈ ಒಂದು ಕ್ಷೇತ್ರದಲ್ಲಿ ನಿದ್ದೆ ಮಾಡಿದ್ರು ಸಹಿತ ಅದರ ಒಂದು ಫಲ ಎಷ್ಟಿರುತ್ತಪ್ಪ ಅಂತಂದ್ರೆ, ಭಗವಂತನ ಧ್ಯಾನದಲ್ಲಿ ನಾವೇನ್ ಸಮಾಧಿ ಸ್ಥಿತಿಲಿ ಇರ್ತೇವಲ್ಲ, ಅದರಲ್ಲಿರ್ತಕ್ಕಂಥ ಫಲ ಈ ಒಂದು ನಿದ್ರೆ ಮಾಡಿದ್ರು ಸಹಿತ, ಈ ಕ್ಷೇತ್ರದಲ್ಲಿ ನಿದ್ರೆ ಮಾಡಿದ್ರು ಸಹಿತ ನಮಗೆ ಆ ಒಂದು ಫಲ ಸಿಗುತ್ತೆ ಅಂತ ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಯಾರಾದ್ರೂ ನಾವು ಸುಮ್ನೆ ಬೇಜಾರಾಗಿ ಮಲ್ಕೊಂಡಿದ್ವಿ ಅಂತ ಅನ್ಕೊಳ್ಳಿ, ಅಲ್ಲಿ ಹಂಗೆ ಬೇಜಾರಾಗಿ ಮಲ್ಕೊಂಡಿದ್ವಿ ಅಂದ್ರೂ ಸಹಿತ ಅದು ಹೇಗೆ ಅಂತಂದ್ರೆ ನಮಗೆ ಯಾವ್ದಾರ ಒಂದು ಫಲ ಸಿಗುತ್ತೆ ಅಂತಂದ್ರೆ, ನಾವೇನ್ ಭಗವಂತನಿಗೆ ದಂಡವತ್ ಪ್ರಣಾಮ ಮಾಡ್ತೀವಲ್ಲ ಅದರ ಒಂದು ಫಲ ಈ ಹಂಗೆ ಸುಮ್ನೆ ಬೇಜಾರಾಗಿ ಮಲ್ಕೊಂಡ್ರು ಸಹಿತ ಆ ಒಂದು ಫಲ ಸಿಗುತ್ತೆ ಅಂತ ಹೇಳಿ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಆ ಒಂದು ಪುರಿ ಕ್ಷೇತ್ರದ ಸುತ್ತ ನಾವು ಸುಮ್ನೆ ಹಂಗೆ ವಾಕಿಂಗ್ ಮಾಡಿದ್ವಿ ಅಂತಂದ್ರೆ, ಹಂಗೆ ರೋಡ್ ಹಂಗೆ ತಿರ್ಗ್ಬಿಟ್ಟು ವಾಕಿಂಗ್ ಮಾಡಿದ್ವಿ ಅಂದ್ರೂ ಸಹಿತ ಅದು ಯಾವ ರೀತಿ ನಮ್ಗೆ ಒಂದು ಫಲ ಸಿಗುತ್ತೆ ಅಂದ್ರೆ, ನಾವೇನೀಗ ಮಂದಿರದ ಒಂದು ಪ್ರದಕ್ಷಿಣೆ ಮಾಡ್ತೀವಲ್ಲ, ಆ ಪ್ರದಕ್ಷಿಣೆ ಮಾಡಿರ್ತಕ್ಕಂಥ ಒಂದು ಫಲ ನಮಗೇನ್ ಸಿಗುತ್ತೆ ಅಂದ್ರೆ, ಈ ಒಂದು ವಾಕಿಂಗ್ ಮಾಡಿದ್ರು ಕೂಡ ಇದರ ಒಂದು ಫಲ ಸಿಗುತ್ತೆ ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ, ನಾವ್ ಹಾಗೆ ಸುಮ್ನೆ ಏನೋ ಆ ಒಂದು ಪೂರಿ ಸ್ಥಳದಲ್ಲಿ ಮಾತನಾಡಿದ್ರು ಸಹಿತ
ನಾವು ಭಗವಂತನ ಒಂದು ಗುಣಗಾನ ಮಾಡಿದ ಒಂದು ಫಲ ನಮಗೆ ಇಲ್ಲಿ ಸಿಗುತ್ತೆ ಅಂತ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಈ ಒಂದು ಕ್ಷೇತ್ರ ಇದೆ ಅಲ್ಲ, ಈ ಒಂದು ಕ್ಷೇತ್ರದಲ್ಲಿ ಯಾರೆಲ್ಲ ಏನಿದಾರಲ್ಲ ಅವರೆಲ್ಲರೂ ಸಹಿತ ಭಗವಂತ ಹೇಳ್ತಾನೆ ನನ್ನ ಸಮನಾಗಿರ್ತೀರಾ ನೀವು ಅಂತ. ಆ ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದಾರೆ ವಾಸವಾಗಿ, ಆ ಧ್ವಜಧಾಮ ಯಾರೆಲ್ಲ ಇದ್ದಾರೆ ಅವ್ರೆಲ್ಲರೂ ಸಹಿತ ನನ್ನ ಸಮನಾಗಿರ್ತಾರೆ ಅಂತ ಇಲ್ಲಿ ನಮ್ಗೆ ಭಗವಂತ ತಿಳಿಸ್ಕೊಡ್ತಾ ಇದ್ದಾಗೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಒಂದು ಕ್ಷೇತ್ರದಲ್ಲಿ ಯಮರಾಜರು ಸಹಿತ ಅವರು ಇರಲ್ಲ ಇಲ್ಲಿ, ಅಂದ್ರೆ ಅವರ ಅಧೀನದಿಂದ ದೂರ ಇಡ್ತಾರೆ ಇಲ್ಲಿ. ಅಂದ್ರೆ ಹೇಳ್ತಾರೆ ಚೈತನ್ಯ ಭಾಗವತದಲ್ಲೇ ಇದನ್ನ ಹೇಳೋದು, ಯಮರಾಜನು ಸಹಿತ ಇಲ್ಲಿ ಬರಲ್ಲ, ಈ ಒಂದು ಪುರಿ ಕ್ಷೇತ್ರಕ್ಕೆ ಯಮರಾಜನ ಎಂಟ್ರಿ ಕೂಡ ಇರಲ್ಲ ಅಂತ ನಮ್ಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವತಃ ಲಕ್ಷ್ಮೀ ದೇವನು ಸಹಿತ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಜಗನ್ನಾಥ್ ಬಲದೇವ್ ಸುಭದ್ರಾ ಅವರಿಗೆ ಅಡಿಗೆ ಮಾಡ್ಬಿಟ್ಟು ರಾಧಾರಾಣಿಯವರು ಅವರ ಒಂದು ರೂಪದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಆ ಭಗವಂತನಿಗೆ ಭೋಗವನ್ನ ಕೊಡ್ತಾರೆ. ನೋಡಿ ಎಷ್ಟು ಮಹಿನ್ಮಾವಿತವಾಗಿರ್ತಕ್ಕಂಥ ಒಂದು ಈ ಒಂದು ಸ್ಥಳ ಪೂರಿ ಸ್ಥಳ ಅಂತ ಹೇಳಿ ಅಲ್ವಾ. ಈ ಪ್ರಸಾದವೇ ಜಗನ್ನಾಥ್ ಬಲದೇವ್ ಸುಭದ್ರಾ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಪ್ರಸಾದವೇ ನಮಗೆಲ್ಲ ಏನಪ್ಪಾ ಅಂದ್ರೆ ಈ ವಿಮಲಾ ದೇವಿಯ ಒಂದು ಕೃಪೆಯಿಂದ ನಮ್ಮಂತ ಬದ್ಧ ಜೀವಿಗಳಿಗೆ ಈಗ ಸಿಗ್ತಾ ಇದೆ. ಅದರ ಒಂದು ನಾವು ಸದುಪಯೋಗವನ್ನ ಪಡ್ಕೊಳ್ತಾ ಇದೀವಿ. ಆ ಒಂದು ಕೃಪೆಯನ್ನ ನಾವು ಪ್ರಸಾದದ ಮುಖಾಂತರ ತಗೊಳ್ತೇವೆ. ಇದೆಲ್ಲ ವಿಮಲಾ ದೇವಿಯ ಒಂದು ಕೃಪೆಯಿಂದ ನಾವು ಪಡಿತಾ ಇದೀವಿ. ಇದು ವಿಮಲಾ ದೇವಿಯ ಒಂದು ಲೀಲೆ ಇನ್ನೊಂದ್ರಲ್ಲಿ ಬರುತ್ತೆ, ಬಟ್ ಅದು ಇಲ್ಲಿ ಹೇಳಲಿಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಏನಪ್ಪಾ ಅಂದ್ರೆ, ಯಾರೆಲ್ಲ ಈ ಒಂದು ಭಗವಂತನ ಒಂದು ಪೂರಿ ಕ್ಷೇತ್ರದಲ್ಲಿ ಯಾರೆಲ್ಲ ಅಲ್ಲಿ ವಾಸವಾಗಿರ್ತಾರೆ ನೋಡಿ, ಹೇಳ್ತಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಮತ್ತೆ ಅವರಿಗೆ ಈ ಒಂದು ಪೂರಿ ಕ್ಷೇತ್ರದಲ್ಲಿ ರಥಯಾತ್ರೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಅವರಿಗೆ ಮತ್ತೆ ಪುನರ್ಜನ್ಮ ಅಂತಕ್ಕಂಥದ್ದು ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಭಗವಂತ ಭಗವತಿ ಜನ್ಮ ಕರ್ಮ ಚ ಮೇ ದೀವಂ ಏವಂ ಏವೇ ತತ್ವತಃ ತತ್ವದ್ವೇವಂ ಪುನರ್ಜನ್ಮಂ ನೈತಿ ಮಾಮೇತಿ ಸೋ ಅರ್ಜುನ ಅಂತ ಒಂದು ಶ್ಲೋಕ ಹೇಳ್ತಾರಲ್ವಾ. ಅದ್ರಲ್ಲಿ ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಭಗವಂತನ ಒಂದು ಈ ಒಂದು ನಿಜವಾಗಿರ್ತಕ್ಕಂಥ ಒಂದು ಲೀಲೆ ಆಗಿರ್ಬೋದು, ಆಮೇಲೆ ಅವನ ಒಂದು ಜನ್ಮ ಕರ್ಮ ಎಲ್ಲದನ್ನು ಸಹಿತ ಸರಿಯಾಗಿ ಯಾರು ತಿಳ್ಕೊಳ್ತಾರೋ ಅಂದ್ರೆ ತತ್ವತಃ ಅಂದ್ರೆ ತತ್ವದಿಂದ ಯಾರು ತಿಳ್ಕೊಳ್ತಾರೋ ಅವರಿಗೆ ಮತ್ತೊಮ್ಮೆ ಪುನರ್ಜನ್ಮ ಅನ್ನೋದು ಇಲ್ಲ ಅಂತ ಇಲ್ಲಿ ನಮಗೆ ಈ ಒಂದು ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಬ್ರಹ್ಮಪುರಾಣದಲ್ಲೂ ಸಹಿತ ಹೇಳ್ತಾರಂತೆ ಈ ಪುರಿ ಧಾಮಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಯಥಾ ಸರ್ವೇಶ್ವರ ವಿಷ್ಣು ಸರ್ವಲೋಕೋತ್ತಮ ಉತ್ತಮಂ ತಥಾ ಸಮಸ್ತ ತೀರ್ಥಾನಾಂ ವರಿಷ್ಠಂ ಪುರುಷೋತ್ತಮಂ. ನೋಡಿ ಏನು ಅಂತಂದ್ರೆ, ಈ ಒಂದು ಬ್ರಹ್ಮ ಪುರಾಣದ ಹೇಳ್ತಾನೆ ಪುರಿ ಧಾಮಕ್ಕೆ ಯಾವ ರೀತಿ ವರ್ಣನೆ ಮಾಡ್ತಾರೆ ಅಂತಂದ್ರೆ, ಏನೀಗ ಎಲ್ಲಾ ತೀರ್ಥಗಳಿದಾವಲ್ಲ, ಎಲ್ಲಾ ತೀರ್ಥಗಳಲ್ಲಿ ಏನೇನ್ ಪ್ಲೇಸ್ ಇದೆ ಧಾಮಗಳಿದಾವಲ್ಲ, ಎಲ್ಲಾ ತೀರ್ಥಗಳಲ್ಲಿ ಪೂರಿ ಕ್ಷೇತ್ರ ಇದೆಯಲ್ಲ ಇದು ತುಂಬಾ ತೀರ್ಥ ಕ್ಷೇತ್ರವಾಗಿರ್ತಕ್ಕಂಥದ್ದು ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ವರ್ಣಾನಾಂ ಬ್ರಾಹ್ಮಣೋ ಯತ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ವರ್ಣಾನಾಂ ಬ್ರಾಹ್ಮಣೋ ಯತ ವೈನತೇಯಶ್ಚ ಪಕ್ಷಿನಾಂ ಅಂತ ಹೇಳ್ತಾರೆ. ಹೇಗೆ ಈಗ ವರ್ಣಗಳಲ್ಲಿ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದಾರಲ್ಲ, ಆ ವರ್ಣಗಳಲ್ಲಿ ಬ್ರಾಹ್ಮಣರು ಎಷ್ಟು ಶ್ರೇಷ್ಠರು ಅಲ್ವಾ. ಆಮೇಲೆ ವೈನತೇಯಶ್ಚ ಪಕ್ಷಿನಾಂ ಅಂದ್ರೆ ಎಲ್ಲಾ ಪಕ್ಷಿಗಳಲ್ಲಿ ಗರುಡ ಹೇಗೆ ಶ್ರೇಷ್ಠನೋ ಅದೇ ರೀತಿ ಈ ಒಂದು ಪುರುಷೋತ್ತಮ ಕ್ಷೇತ್ರ ಎಲ್ಲಾ ತೀರ್ಥಗಳಲ್ಲಿ ಶ್ರೇಷ್ಠ ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಮುನೀನಾಮಂಚಯ ವ್ಯಸ್ಯಾಹ ಕುಬೇರೋ ಯಕ್ಷ ರಾಕ್ಷಸಾಂ. ನೋಡಿ ಮುನೀನಾಂ ಚ ಯಸ್ಯ ವ್ಯಾಸಃ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಮುನಿಗಳಲ್ಲಿ ಯಾರು ಶ್ರೇಷ್ಠ? ವ್ಯಾಸರು ಶ್ರೇಷ್ಠ ಅಲ್ವಾ. ಆಮೇಲೆ ಎಲ್ಲಾ ಯಕ್ಷರಲ್ಲಿ ಕುಬೇರ ಅನ್ನೋನು ತುಂಬಾ ಶ್ರೇಷ್ಠ. ಅದೇ ರೀತಿ ಈ ಒಂದು ಪುರುಷೋತ್ತಮ ಕ್ಷೇತ್ರ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಜಗನ್ನಾಥ್ ಪುರಿಗೆ ಸುಮಾರು ಹೆಸರುಗಳಿಂದ ಕರೀತಾರೆ. ಏನು ಅಂತಂದ್ರೆ ಪೂರಿ ಕ್ಷೇತ್ರ ಅಂತಾರೆ, ಆಮೇಲೆ ಶಂಖ ಕ್ಷೇತ್ರ ಅಂತಾರೆ, ಶ್ರೀ ಕ್ಷೇತ್ರ ಅಂದ್ರೆ ಸ್ವತಃ ಲಕ್ಷ್ಮೀ ದೇವಿ ಇರೋದ್ರಿಂದ ಶ್ರೀ ಕ್ಷೇತ್ರ ಅಂತ ಕರೀತಾರೆ. ಆಮೇಲೆ ಭೌಮ ವೈಕುಂಠ ಅಂತಾರೆ, ಆಮೇಲೆ ನೀಲಾಚಲ ಧಾಮ ಅಂತಾರೆ. ಸುಮಾರು ಹೆಸರುಗಳಿಂದ ಈ ಒಂದು ಜಗನ್ನಾಥ್ ಪುರಿಯನ್ನ ಕರೀತಾ ಇದ್ದಾರೆ. ಕೊನೆಯದಾಗಿ ಈ ಒಂದು ರಥದಲ್ಲಿ ಏನು ಈ ಒಂದು ಜಗನ್ನಾಥನ ಒಂದು ದರ್ಶನ ಮಾಡಿದ್ರೆ ನಮಗೆ ಏನೆಲ್ಲಾ ಲಾಭ ಸಿಗುತ್ತೆ ಅಂತ ಸಹಿತ ಇಲ್ಲಿ ಹೇಳ್ತಾರೆ. ಅಂದ್ರೆ ಇದು ಸೂತ ಸಂಹಿತೆಯಲ್ಲಿ ಹೇಳೋದು, ನತೇತು ವಾಮನಂ ದೃಷ್ಟ್ವಿ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳ್ತಾರೆ. ಅಂದ್ರೆ ವಾಮನಂ ಅಂದ್ರೆ ಇಲ್ಲಿ ಭಗವಂತ ಕೃಷ್ಣನೇ ಹೇಳ್ತಾರೆ. ಯಾರು ಈ ಒಂದು ಜಗನ್ನಾಥನ ಒಂದು ರಥ ಇರುತ್ತೆ, ಈ ಒಂದು ರಥದಲ್ಲಿ ಜಗನ್ನಾಥ್ ಬಲದೇವ್ ಸುಭದ್ರಾ ಇವರ ಒಂದು ದರ್ಶನವನ್ನ ಮಾಡ್ತಾರೋ ಅವ್ರಿಗೆ ಏನಾಗುತ್ತೆ ಅಂದ್ರೆ ಮತ್ತೆ ಪುನರ್ಜನ್ಮ ಅನ್ನೋದು
ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ಒಂದು ರಥದಲ್ಲಿ ಯಾರು ನನ್ನನ್ನ ದರ್ಶನ ಮಾಡ್ತಾರೋ, ಆ ಯಾರು ನನ್ನನ್ನ ದರ್ಶನ ಮಾಡ್ತಾರೋ ಅವರಿಗೆ ಏನು ಈಗ ಲಕ್ಷ ಅಲ್ವಾ, ಕೋಟಿ ಜನ್ಮದಲ್ಲಿ ಮಾಡಿರ್ತಕ್ಕಂತ ಪಾಪ ಕೂಡ ಏನಾಗುತ್ತೆ, ನಾಶವಾಗುತ್ತೆ ಅಂತ ನಮ್ಗಿಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಈ ಒಂದು ಗುಂಡೀಚ ಅಲ್ವಾ, ನಮಗ್ ಗೊತ್ತಿದೆ ಗುಂಡೀಚ. ಆ ಒಂದು ಗುಂಡೀಚ ಮಂದಿರದಲ್ಲಿ ಯಾರು ರಾತ್ರಿ ಈ ಒಂದು ಜಗನ್ನಾಥನ ದರ್ಶನ ಮಾಡ್ತಾರೋ ಅವ್ರಿಗೆ ಏನ್ ಸಿಗುತ್ತೆ ಅಂದ್ರೆ ಭಕ್ತಿ, ಮುಕ್ತಿ, ಮೋಕ್ಷ ಎಲ್ಲ ಸಿಗುತ್ತೆ ಅಂತ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ನೋಡಿ. ಬರೇ ನಮ್ಗೆ ಮುಕ್ತಿ ಮೋಕ್ಷ ಅಷ್ಟೇ ಸಿಗಲ್ಲ, ಜೊತೆಗೆ ಭಕ್ತಿನೂ ಕೂಡ ಸಿಗುತ್ತೆ ಅಂತ ನಮ್ಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಜಗನ್ನಾಥನ ಒಂದು ಮಹಿಮೆ, ಆ ಒಂದು ಕ್ಷೇತ್ರದ ಮಹಿಮೆ ಎಷ್ಟು ಅಗಾಧವಾಗಿದ್ದು ಅಂತಂದ್ರೆ ಅದನ್ನ ನಮ್ಗೆ ಇದು ಮಾಡ್ಲಿಕ್ಕೂ ಆಗಲ್ಲ, ಅಷ್ಟು ಅಗಣಿತವಾಗಿರ್ತಕ್ಕಂಥ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ನಲ್ಲ, ಭಗವಂತನ ಒಂದು ಈ ಲೀಲೆ ತುಂಬಾ ಅಗಣಿತವಾಗಿರ್ತಕ್ಕಂಥದ್ದು, ವರ್ಣಿಸ್ಲಿಕ್ಕೂ ಸಹಿತ ನಮ್ಗೆ ಸಾಧ್ಯವಾಗಲ್ಲ. ಈ ಒಂದು ತಾಸಲ್ಲಿ ಭಗವಂತನ ಒಂದು ವರ್ಣನೆ ಎಷ್ಟು ನಮಗೆ ಸ್ವತಃ ಬಲರಾಮರೇ ಇನ್ನೂ ಮುಗಿಸಿಲ್ಲ ಅಂದ್ರೆ ನಾವ್ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಲ್ವಾ. ನೋಡಿ ಎಷ್ಟು ಅವನ ಒಂದು ಲೀಲೆ ಅಗಾಧವಾಗಿರ್ತಕ್ಕಂಥದ್ದು ಅಂತ. ನನ್ನ ಸಮಯ ಆಯ್ತು, ಇನ್ನೊಂದು ಲೀಲೆ ಹೇಳ್ಬಿಟ್ಟು ನಾನು ಇದನ್ನ ಕ್ಲಾಸನ್ನ ಎಂಡ್ ಮಾಡ್ತೀನಿ. ಏನಪ್ಪಾ ಈ ಒಂದು ಲೀಲೆ ಅಂತಂದ್ರೆ, ಈ ಒಂದು ರಥಯಾತ್ರೆ ಇದೆ ಅಲ್ವಾ, ಈ ಒಂದು ರಥಯಾತ್ರೆ ನಡಿಲಿಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ಬಿಟ್ಟು ನಾನು ಈ ಒಂದು ಕ್ಲಾಸನ್ನ ಮುಗಿಸ್ತೇನೆ. ಒಂದು ದಿನ ಈ ಒಂದು ರಥಯಾತ್ರೆ ಯಾಕೆ ನಡೆಯುತ್ತೆ, ಇದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತೀನಿ. ಒಂದು ದಿನ ದ್ವಾರಕೆಯಲ್ಲಿ ಕೃಷ್ಣ ಮತ್ತೆ ಎಲ್ಲ ಅವರ ಏನು ಕೃಷ್ಣನ ಹೆಂಡತಿಯರು, ಪತ್ನಿಯರು, ಮತ್ತೆ ಅಲ್ಲಿರ್ತಕ್ಕಂಥ ದ್ವಾರಕಾವಾಸಿಗಳು ಎಲ್ಲ ಏನ್ ಮಾಡ್ತಾರೆ, ಇವ್ರಿಗೆಲ್ಲ ಏನ್ ಅನ್ಸುತ್ತೆ ಅಂತಂದ್ರೆ, ಒಂದು ಸೂರ್ಯಗ್ರಹಣ ಸಮಯ ಬರ್ತಾ ಇರುತ್ತೆ ಹತ್ರ. ಆ ಒಂದು ಸೂರ್ಯಗ್ರಹಣದ ಒಂದು ಸಮಯ ಬರ್ತಾ ಇರುವಾಗ ಅವ್ರಿಗೆಲ್ಲ ಏನ್ ಅನ್ಸುತ್ತೆ ಅಂತಂದ್ರೆ, ಈ ಒಂದು ಗ್ರಹಣದ ಒಂದು ಸಮಯದಲ್ಲಿ ನಾವೆಲ್ಲ ಏನ್ ಮಾಡೋಣ, ಎಲ್ರು ಹೋಗ್ಬಿಟ್ಟು ಈ ಒಂದು ತೀರ್ಥ ಕ್ಷೇತ್ರದಲ್ಲಿ ಏನ್ ಮಾಡೋಣ, ನಾವು ಸ್ನಾನವನ್ನು ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೇಳ್ತಾರೆ. ಅವಾಗ ಸರಿ ಆಯ್ತು ಅಂತ ಹೇಳಿ ನಾವ್ ಹೇಳ್ತೀವಲ್ವಾ, ತೀರ್ಥ ಕ್ಷೇತ್ರ ಅಂದ್ರೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ನಾವು ಸ್ನಾನ ಮಾಡ್ಕೊಂಬರೋಣ ಅಂತ ನಾವು ಅದೇ ಹೇಳ್ತೀವಲ್ಲ. ಭಗವದ್ಗೀತೆ ಮೊದಲನೇ ಶ್ಲೋಕ ಎಲ್ಲರಿಗೂ ಗೊತ್ತಿದೆ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮಾವೇತ ಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕೂರ್ವತ ಸಂಜಾತ ಶ್ಲೋಕ ಬರುತ್ತಲ್ವಾ. ಆ ಶ್ಲೋಕದಲ್ಲಿ ಹೇಳ್ತಾರೆ ಅಂದ್ರೆ ಈ ಒಂದು ಎಲ್ಲಾ ಕ್ಷೇತ್ರಗಳಲ್ಲಿ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ನೋಡಿ, ಈ ಒಂದು ಎಲ್ಲಾ ಕ್ಷೇತ್ರಗಳಲ್ಲಿ ತುಂಬಾ ಧರ್ಮವಾಗಿರ್ತಕ್ಕಂಥ ಕ್ಷೇತ್ರ ಯಾವ್ದಪ್ಪ ಅಂತಂದ್ರೆ ಈ ಒಂದು ಕುರುಕ್ಷೇತ್ರ ಅಲ್ವಾ. ಈ ಒಂದು ಕುರುಕ್ಷೇತ್ರಕ್ಕೆ ಇವರೆಲ್ಲ ಏನ್ ಮಾಡ್ತಾರೆ, ಎಲ್ಲಾ ಈ ದ್ವಾರಕವಾಸಿಗಳು ಏನ್ ಮಾಡ್ತಾರೆ, ಎಲ್ಲರೂ ಸಹಿತ ಈ ಒಂದು ಕುರುಕ್ಷೇತ್ರಕ್ಕೆ ಬರ್ತಾರೆ. ಈ ಒಂದು ಸೂರ್ಯಗ್ರಹಣದ ಸಮಯದಲ್ಲಿ ಅಲ್ಲಿ ಇದನ್ ಮಾಡ್ಕೊಳ್ಳೋಣ, ಸ್ನಾನ ಎಲ್ಲ ಮಾಡ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾರೆ. ಅದೇ ಒಂದು ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ಈ ವೃಂದಾವನದಿಂದಲೂ ಸಹಿತ ಯಾರು ಬರ್ತಾರೆ, ಆ ವೃಂದಾವನದಲ್ಲಿರ್ತಕ್ಕಂಥ ಗೋಪಿಯರು ಬರ್ತಾರೆ, ಜೊತೆಗೆ ಅಲ್ಲಿರ್ತಕ್ಕಂಥ ರಜವಾಸಿಗಳು ಎಲ್ಲರೂ ಕೂಡ ಅವರು ಸಹಿತ ಅಲ್ಲಿಗೆ ಬರ್ತಾರೆ ಕುರುಕ್ಷೇತ್ರಕ್ಕೆ. ಅಲ್ಲಿ ಬಂದಾಗ ಏನ್ ಮಾಡ್ತಾರೆ, ಅವರು ಭಗವಂತ ಕೃಷ್ಣ, ಸಾಕ್ಷಾತ್ ಕೃಷ್ಣನನ್ನ ಏನ್ ಮಾಡ್ತಾರೆ, ಅವರು ನೋಡ್ತಾರೆ. ನೋಡ್ಬಿಟ್ಟು ಹೇಳ್ತಾರೆ, ಅಯ್ಯೋ ಇದೆಲ್ಲಾ ಗೋಪಿಯರಿಗೆ ಅನ್ಸುತ್ತೆ, ನೋಡು ಕೃಷ್ಣ ಇಲ್ಲಿ ಯಾವ ರೂಪದಲ್ಲಿ ಇದ್ದಾನೆ, ಒಂಥರ ವಿಭಿನ್ನ ರೂಪದಲ್ಲಿ ಇದ್ದಾನಲ್ಲ ಭಗವಂತ ಅಂತ. ಯಾಕಂದ್ರೆ ವೃಂದಾವನದಲ್ಲಿ ಭಗವಂತ ಯಾವ ರೂಪದಲ್ಲಿದ್ದ, ತುಂಬಾ ಗೋಪಾಲಕ ಅಂತಂದ್ರೆ ತುಂಬಾ ಚಿಕ್ಕ ಹುಡುಗ ಇದ್ದ. ಆಮೇಲೆ ಅವನ ಒಂಥರ ಪಂಚೆ ಹಾಕೊಂಡು, ಆಮೇಲೆ ಶಲ್ಯ ತರ ಹಾಕೊಂಡು, ಅಲ್ಲಿರ್ತಕ್ಕಂಥ ಏನು ಗಿಡದಲ್ಲಿ ಬೆಳೆತಕ್ಕಂಥ ಎಲ್ಲಾ ಹೂಗಳನ್ನ ಕಟ್ಕೊಂಡು ಅದ್ರ ಹಾರ ಎಲ್ಲ ಹಾಕೊಂಡು, ತಲೆಗೆ ನವಿಲ್ಗರೆ ಈ ತರ ಸಿಕ್ಸ್ಕೊಂಡು ಎಷ್ಟು ಮುದ್ದಾಗಿದ್ದ ಅಲ್ಲ. ತುಂಬಾ ಚಿಕ್ಕ ಬಾಲಕಂತರ ಭಗವಂತ ವೃಂದಾವನದಲ್ಲಿದ್ದ. ಆ ಒಂದು ರೂಪವನ್ನು ನೋಡಿ ಇಲ್ಲಿ ಕುರುಕ್ಷೇತ್ರದಲ್ಲಿ ಏನಿದ್ದ ಅಂದ್ರೆ ಭಗವಂತ ಒಂದ್ ರೀತಿ ರಾಜನ ತರ ಇದ್ದ. ಆ ಒಂದು ಯುದ್ಧದ ಒಂದು ಇದ್ರಲ್ಲಿ ಇದ್ನಲ್ಲ, ಅವನು ರಾಜನ ಒಂದು ರೂಪದಲ್ಲಿ ಇದ್ದ. ಅವ್ರಿಗೆಲ್ಲರಿಗೂ ಅನ್ಸುತ್ತೆ ತುಂಬಾ ವಿಭಿನ್ನವಾಗಿದ್ದಾನಲ್ಲ ಅಂತ ಹೇಳಿ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ಅವನ ಕೈಯಲ್ಲಿ ಚಕ್ರ ಇರುತ್ತೆ. ಈಗ ಭಗವಂತ ಕುರುಕ್ಷೇತ್ರದಲ್ಲಿ ಅವರೆಲ್ಲ ದ್ವಾರಕೆಯ ಒಂದು ವಾಸಿಗಳ ಜೊತೆ ಬಂದಾಗ ಅವನ ಕೈಯಲ್ಲಿ ಚಕ್ರ ಇರುತ್ತೆ, ಅದಕ್ಕೆ ಕೊಡಲಿಲ್ಲಲ್ಲ, ಎಲ್ಲದನ್ನು ಗಮನಿಸ್ತಾರೆ. ಅವಾಗ ಹೇಳ್ತಾರೆ, ಅವರೆಲ್ಲಾ ಗೋಪಿಯವರು ಏನ್ ಮಾಡ್ತಾರೆ, ಆ ರೂಪವನ್ನ ನೋಡ್ಬಿಟ್ಟು ಅವ್ರಿಗೆ ಇಷ್ಟ ಆಗಲ್ಲ, ಈ ರೂಪ ಭಗವಂತನ ಒಂದು ಈ ರೂಪ ಇಷ್ಟ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವರು ಭಗವಂತನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಎಂತ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ದಯವಿಟ್ಟು ಭಗವಂತ ನೀನು ವೃಂದಾವನಕ್ಕೆ ಬಂದ್ಬಿಡು. ನೀನೇನು ಅಂತಂದ್ರೆ ನಮ್ಮನ್ನ ನಿನ್ನನ್ನ ಯಾವ ತರ ನೋಡ್ತಿದ್ವಿ ಅಂದ್ರೆ ಒಬ್ಬ ಗೋಪಾಲನಾಗಿ ನಾನು ನೋಡ್ತಾ ಇದ್ವಿ ನಾವೆಲ್ಲ ನಿಮ್ಮನ್ನ. ನೀವೇನ್ ಮಾಡಿ ನಿಮ್ಮನ್ನ ಈ ರೀತಿ ನೋಡ್ಲಿಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಸಹಿತ ಪ್ರಾರ್ಥನೆಯನ್ನ ಮಾಡ್ತಾರೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಇಲ್ಲಿ ಗೋಪಿಯರು ಹೇಳ್ತಾರೆ ಏನು ಅಂತಂದ್ರೆ, ಈ ರಥಯಾತ್ರೆ ಅಂತ ಅಂದ್ರೆ ಏನು ಅನ್ನೋದಕ್ಕೆ ಇದು ಕಾರಣ ಹೇಳ್ತಾ ಇದ್ದೀನಿ. ಎಲ್ಲಾ ಗೋಪಿಯರು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಏನು ಅಂತಂದ್ರೆ, ಕೃಷ್ಣ ನೀನು ಈ ಕುರುಕ್ಷೇತ್ರದಿಂದ ವೃಂದಾವನಕ್ಕೆ
ರಥದಲ್ಲಿ ಬಂದ್ಬಿಡು. ಅದರ ಅರ್ಥ ಏನು ಅಂತಂದ್ರೆ ಎಲ್ಲಾ ಗೋಪಿಯರು ಹೇಳ್ತಾರೆ ಅವರ ಹೃದಯದಲ್ಲಿ ಅಂತಂದ್ರೆ ಕೃಷ್ಣ ನೀನು ನಮ್ಮ ಹೃದಯದಲ್ಲಿ ಈ ಒಂದು ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ಬಾ ಅಂತ ಹೇಳಿ ಎಲ್ಲರೂ ಸಹಿತ ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇದನ್ನೇ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ರಥಯಾತ್ರೆ ಅಂತ ಕರೀತಾರೆ. ಅಂದ್ರೆ ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ಭಗವಂತನನ್ನ ಕರ್ಕೊಂಡು ಹೋಗ್ತಾರಲ್ವಾ, ಅದಕ್ಕೋಸ್ಕರ ಇದನ್ನ ರಥಯಾತ್ರೆ ಅಂತ ಇಲ್ಲಿ ಕರೀತಾರೆ. ಯಾಕಂತಂದ್ರೆ ಕುರುಕ್ಷೇತ್ರದಲ್ಲಿ ಭಗವಂತ ಯಾವ ರೂಪದಲ್ಲಿದ್ದ ಅಂದ್ರೆ ಐಶ್ವರ್ಯದ ರೂಪದಲ್ಲಿದ್ದ. ಐಶ್ವರ್ಯ ಅಂತಂದ್ರೆ ರಾಜನ ಒಂದು ರೂಪದಲ್ಲಿ ಭಗವಂತ ಇದ್ದ. ಬಟ್ ಅದೇ ವೃಂದಾವನದಲ್ಲಿ ಭಗವಂತ ಮಾಧುರ್ಯ ರೂಪದಲ್ಲಿದ್ದ ಅಲ್ವಾ. ಎಲ್ಲರಿಗೂ ಸಹಿತ ಅವನು ಒಂದು ಸಂತೋಷ ಆನಂದವನ್ನ ಕೊಡ್ತಾ ಇದ್ದ ವೃಂದಾವನದಲ್ಲಿ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾರೆ ಭಗವಂತ ನೀನು ಈ ಒಂದು ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ನೀನು ಬಾ, ನಿನ್ನನ್ನ ನಾವೇನ್ ಮಾಡ್ತೀವಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ನೀನೇನಪ್ಪಾ ಅಂತಂದ್ರೆ ನೀನು ಈ ಒಂದು ರಥದಲ್ಲಿ ಕುತ್ಕೊಂಡಿದೀಯಲ್ಲ, ನೀನು ನಮ್ಮ ಹೃದಯದಲ್ಲಿ ಬಂದು ಸೇರು ಅಂತ ಭಗವಂತನ ಹತ್ರ ಇಲ್ಲಿ ಕೇಳ್ಕೊಳ್ತಾರೆ. ಇದ್ರ ಅರ್ಥ ಏನು ಅಂತಂದ್ರೆ ನಮ್ಮ ಹೃದಯ ಏನಾಗಿದೆ ಅಂದ್ರೆ ಅಂಧಕಾರದಿಂದ ಮುಳುಗ್ ಹೋಗ್ಬಿಟ್ಟಿದೆ. ನಾವೆಲ್ಲ ಏನಿದೀವಿ ಅಂದ್ರೆ ಅಂಧಕಾರದಲ್ಲಿ ಮುಳುಗ್ ಹೋಗ್ಬಿಟ್ಟಿದೀವಿ. ಅದಕ್ಕೋಸ್ಕರ ಆ ಅಂಧಕಾರವನ್ನ ಹೋಗ್ಲಾಡಿಸ್ಬೇಕು ಅಂತಂದ್ರೆ ನೀನ್ ಏನ್ ಮಾಡ್ಬೇಕು, ಭಗವಂತ ಜಗನ್ನಾಥ ನಮ್ಮ ಹೃದಯದಲ್ಲಿ ನೀನ್ ಬಂದು ನೆಲೆಸ್ಬೇಕು. ಅದಕ್ಕೋಸ್ಕರನೇ ಹೇಳ್ತಾರೆ ಇಲ್ಲಿ ಎಲ್ಲರೂ ಸಹಿತ ಬೇಡ್ಕೊಳ್ತಾರೆ, ಎಲ್ಲ ಗೋಪಿಯರೆಲ್ಲ ನೀನು ನಮ್ಮ ಹೃದಯದಲ್ಲಿ ಬಂದು ನೆಲೆಸು ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ಹೇಗೆ ಆ ಗೋಪಿಯರು ಪ್ರಾರ್ಥನೆ ಮಾಡ್ಕೊಂಡ್ರೋ ಅದೇ ತರ ನಾವು ಸಹಿತ ಎಲ್ಲರೂ ಕೂಡ ಈಗೇನ್ ರಥಯಾತ್ರೆ ಬರ್ತಾ ಇದೆ, ಪ್ರತಿಯೊಬ್ರು ಸಹಿತ ಈ ಒಂದು ರಥಯಾತ್ರೆಯಲ್ಲಿ ರಥವನ್ನ ಎಳೆಯುವಾಗ ನಾವೆಲ್ಲ ಯಾವುದೇ ಒಂದು ಯಾವ ರೀತಿ ನಾವು ಭಗವಂತನನ್ನ ಕೇಳ್ಕೊಂಡು ರಥವನ್ನ ಎಳಿಬೇಕು ಅಂತಂದ್ರೆ ಭಗವಂತನನ್ನ ಅದು ಇದು ಕೇಳ್ಕೋಬಾರ್ದು. ನಾವು ರಥವನ್ನ ಎಳೆಯುವಾಗ ನಾವೇನ್ ಕೇಳ್ಕೋಬೇಕು, ಭಗವಂತ ನನ್ನ ಒಂದು ಹೃದಯ ಏನಾಗಿದೆ ಕಲ್ಮಶವಾಗಿದೆ, ನನ್ನ ಹೃದಯದಲ್ಲಿ ಏನು ಅಂದ್ರೆ ಅಜ್ಞಾನ ಅನ್ನೋದು ತುಂಬ್ಕೊಂಡ್ಬಿಟ್ಟಿದೆ ಅಲ್ವಾ, ಆ ಒಂದು ಹೃದಯ ಅಂಧಕಾರದಲ್ಲಿ ಮುಳುಗಿದೆ. ಆ ಅಂಧಕಾರವನ್ನ ಹೋಗಿಸ್ಬೇಕು ಅಂದ್ರೆ ನೀನೇನ್ ಮಾಡು, ನನ್ನ ಹೃದಯದಲ್ಲಿ ಬಂದು ನೆಲೆಸು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಜಗನ್ನಾಥನ ಒಂದು ರಥವನ್ನ ಎಳಿಬೇಕು ಅಂತ ಹೇಳಿ ನಮಗೆ ಈ ಒಂದು ಶಾಸ್ತ್ರದ ಮುಖಾಂತರ ಈ ಒಂದು ಲೀಲೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ಯಾರ್ಯಾರು ಈ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಳ್ತಿರೋ ಅವರೆಲ್ಲರೂ ಸಹಿತ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಈ ಒಂದು ಭಾವದಲ್ಲಿ ನಾವು ಜಗನ್ನಾಥನ ಒಂದು ರಥವನ್ನ ಎಳಿಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಎಲ್ಲರೂ ಸಹಿತ ಈ ಒಂದು ಪ್ರಯತ್ನ ಮಾಡಿದಾಗ ಭಗವಂತನ ಒಂದು ಅಗಾಧವಾಗಿರ್ತಕ್ಕಂಥ ಒಂದು ಕರುಣೆ ಅನ್ನೋದು ಎಲ್ಲರಿಗೂ ಸಹಿತ ಸಿಗುತ್ತೆ ಅಂತ ಹೇಳಿ ನಾನು ಈ ಒಂದು ಪ್ರವಚನವನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದಯವಿಟ್ಟು ನಾನು ಶಾಸ್ತ್ರದಲ್ಲಿ ಏನ್ ಕೇಳಿದೆನೋ ಏನ್ ತಿಳ್ಕೊಂಡಿದ್ದೀನೋ ಅದನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಹೇಳಿ, ಏನಾದ್ರೂ ಕರೆಕ್ಷನ್ ಇದ್ರೆ ಮಾಡ್ಕೊಳ್ತೀನಿ. ಆಮೇಲೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ನನಗೆ ಗೊತ್ತಿದ್ರೆ ನಾನು ಉತ್ತರ ಕೊಡ್ತೀನಿ. ಇಲ್ಲ ಅಂದ್ರೆ ಸೀನಿಯರ್ ಡಿವೋಟೀಸ್ ಇದ್ದಾರೆ, ಅವ್ರ ಹತ್ರ ಕೇಳ್ಬಿಟ್ಟು ನಿಮಗೆ ಉತ್ತರವನ್ನ ಕೊಡ್ತೀನಿ. ಇದು ಒಂದು ನನ್ನ ಒಂದು ಚಿಕ್ಕ ಸೇವೆ. ಏನಾದ್ರೂ ಇದ್ರಲ್ಲಿ ನನಗೆ ಅರ್ಹತೆ ಇಲ್ಲ, ಬಟ್ 1 hour ಅಲ್ಲಿ ಇದನ್ನ ಹೇಳಲಿಕ್ಕೆ ಆಗಲ್ಲ, ಸ್ವಲ್ಪ ಫಾಸ್ಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಮಾತಾಜಿ, ಇವತ್ತಿನ ಪ್ರವಚನ ತುಂಬಾ ಸೊಗಸಾಗಿತ್ತು, ತುಂಬಾ ಅರ್ಥಗರ್ಭಿತವಾಗಿತ್ತು. ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಮಾತಾಜಿ, ಹರೇ ಕೃಷ್ಣ. ಏನಾದ್ರೂ ಕ್ವಶನ್ ಕೇಳ್ಬೇಕು ಅಂದ್ರೆ ಕೇಳ್ಬೋದು ಮಾತಾಜಿ ಅವ್ರಿಗೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ನಂಗೆ ನೀವು ರಥೋತ್ಸವದಲ್ಲಿ ರಥ ಎಳೆಯುವಾಗ ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಇರ್ಬೇಕು ಅಂತ ಹೇಳಿದ್ರಲ್ಲ, ತುಂಬಾ ಹಿಡಿಸ್ತು. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಅದು ಆ ಪಾಯಿಂಟ್ ನಾವು ನೆನಪು ಮಾಡ್ಕೊಂಡು ರಥ ಎಳಿಬೇಕು ಅಂದಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ಲಾ ಕಥೆಗಳು ಉದಾಹರಣೆ ಮೂಲಕ ಎಲ್ಲಾ ಶಾಸ್ತ್ರಗಳ ಮೂಲಕ ತಿಳಿಸ್ಕೊಟ್ಟಿದ್ದೀರಾ. ನಮ್ ಪ್ರಭುಜಿ ಮಾತಾಡ್ತಾರಂತೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡಪ್ರಣಾಮ್. ಹರೇ ಕೃಷ್ಣ ಪ್ರಭು. ಪ್ರಣಾಮಗಳು ಪ್ರಭು. ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿ ಜಗನ್ನಾಥನ ಲೀಲೆನ ಮಹಿಮೆನ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಆದ್ರೆ ನಾನು ಗೋಪೀಶನ ಕ್ಲಾಸ್ ಕೇಳಲ್ಲ. ಇವತ್ತು ಮನೆ ಇದ್ದಾಗ ಪೂರಾ ಕ್ಲಾಸ್ ಕೇಳಿದ್ದೀನಿ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಥ್ಯಾಂಕ್ ಯು ಪ್ರಭು. ಧನ್ಯವಾದಗಳು.
ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ ಅನುತ್ತಮ ಮಾತಾಜಿ. ವಂಡರ್ಫುಲ್ ಕ್ಲಾಸ್, ನಿಜವಾಗ್ಲೂ ವೆರಿ ವೆರಿ ಇನ್ಫಾರ್ಮೇಟಿವ್ ಅಂಡ್ ವೆರಿ ವೆಲ್ ಪ್ರಿಪೇರ್ಡ್. ತುಂಬಾ ಚೆನ್ನಾಗಿ ಎಲ್ಲಾ ವಿಚಾರಗಳು ನಿರರ್ಗಳವಾಗಿ ಕಂಟಿನ್ಯೂಸ್ ಆಗಿ ವಿದೌಟ್ ಟೇಕಿಂಗ್ ಒನ್ ಐ ಥಿಂಕ್ ಪಾಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಜವಾಗ್ಲೂ ಮನಸ್ಸಿಗೆ ಮುಟ್ಟೋ ಹಾಗೆ. ಮಾತಾಜಿ ಈಗ ಮೀನಾಕ್ಷಿ ಮಾತಾಜಿ ಅವ್ರು ಹೇಳ್ದಾಗೆ ರಥಯಾತ್ರೆ ಯಾಕೆ, ಯಾವ ಭಾವನೆನ ಇಟ್ಕೊಂಡು ನಾವು ರಥವನ್ನ ಹಿಡಿಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದೀರಾ ಮಾತಾಜಿ. ಅಂದ್ರೆ ಪ್ರತಿಯೊಂದು ವಿಷಯಗಳು ಇವತ್ತೆಲ್ಲ ಹೊಸದಾಗಿತ್ತು. ಅಂದ್ರೆ ಆ ಇನ್ಫಾರ್ಮೇಶನ್ಸ್ ನಮ್ಗೆಲ್ಲರಿಗೂ ಬೇಕಾಗಿರೋದೇ ಇತ್ತು. ತುಂಬಾ ಚೆನ್ನಾಗಿ ನೀವು ತಿಳ್ಕೊಂಡು ನಮ್ಗೆಲ್ಲನೂ ತಿಳಿಸಿ ಕೊಟ್ಟಿದ್ದೀರಾ. ಇದಕ್ಕೆ ನಮ್ಮ ಗೋಪಿಸೇನಾ ತಂಡದಿಂದ ಕೋಟಿ ಕೋಟಿ ಧನ್ಯವಾದಗಳು. ನಮ್ಗೆ ಆಲ್ರೆಡಿ ನಿಮ್ಮ ಸೇವೆ, ಶಿವಮೊಗ್ಗದ ಎಲ್ಲಾ ಮಾತಾಜಿಸ್ಗಳ ಸೇವೆ ನಮ್ಗೆ ತುಂಬಾ ಸಿಗತ್ತೆ ಗೋಪಿಸೇನೆಗೆ. ಇದೇ ರೀತಿ ಇನ್ನು ಮುಂದೆ ತುಂಬಾ ತುಂಬಾ ಸಿಗುವಂತಾಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ, ಆ ಜಗನ್ನಾಥ ಇನ್ನು ಎಲ್ಲರಿಗೂ ಇನ್ನು ಹೆಚ್ಚು ಹೆಚ್ಚು ಆ ಶಕ್ತಿಯನ್ನ ಕೊಡ್ಲಿ ಪ್ರೀಚಿಂಗ್ಗೆ ಅಂತ ಕೇಳ್ಕೊಳ್ತೇನೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ನಿಮಗೆ ನಾನು ಧನ್ಯವಾದವನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ನೀವು ಒಂದು ಅವಕಾಶ ಕೊಡೋದ್ರಿಂದ ನಮ್ಗೆ ಇಲ್ಲಿ ಒಂದು ಕ್ಲಾಸ್ ಕೊಟ್ಟು ನಾವು ಒಂದು ಶುದ್ಧರಾಗ್ಲಿಕ್ಕೆ, ಪ್ಯೂರಿಫೈ ಆಗ್ಲಿಕ್ಕೆ ನಮಗ್ ಸಾಧ್ಯ ಆಗ್ತೈತೆ. ಬಟ್ ಏನು ಅಂದ್ರೆ ಮಾತಾಜಿ, 1 hour ಅಲ್ಲಿ ಭಗವಂತನ ಒಂದು ಲೀಲೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಮಾತಾಜಿ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಬಲರಾಮರಿಗೆ ಸಹಿತ ಇನ್ನೂ ಆಗ್ತಾ ಇಲ್ಲ ಅಂತೆ ನೋಡಿ ಮಾತಾಜಿ. ಶಾಸ್ತ್ರದಲ್ಲೇ ಹೇಳ್ತಾರೆ. ಬಟ್ ನಮ್ಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಭಗವಂತನ ಲೀಲೆ, ತುಂಬಾ ಅಗಾಧವಾಗಿರ್ತಕ್ಕಂಥದ್ದು ಮಾತಾಜಿ. ತುಂಬಾ ಖುಷಿ ಆಗುತ್ತೆ ಭಗವಂತನ ಒಂದು ಲೀಲೆ ಕೇಳ್ತಾ ಇದ್ರೆ ಅದ್ರಲ್ಲೇ ಮಗ್ನವಾಗ್ಬಿಡ್ತೀವಿ ಮಾತಾಜಿ. ನಿಜವಾಗ್ಲೂ ತುಂಬಾ ಆನಂದ ಆಗುತ್ತೆ ಜಗನ್ನಾಥನ ಲೀಲೆ ಕೇಳಲಿಕ್ಕೆ. ಈಗ ಕುಬೇರ್ ಪ್ರತಿಪ್ರಭು ಅವರು ಹೇಳಿದ್ರಲ್ಲ, ಹಾಗೆ ಒಂಥರ 1 hour ಹೇಗ್ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ವಿ ವರ್ ಜಸ್ಟ್ ಎನ್ಗ್ರಾಸ್ಡ್, ಒಳಗೆ ಮುಳುಗಿ ಬಿಟ್ಟಿದ್ವಿ. ಜಗನ್ನಾಥನ್ ಲೀಲೆನೇ ಹಾಗೆ. ಈ ಒಂದ್ ಚಿಕ್ಕ ಹಲಸಿನ ಹಣ್ಣು ಕದಿಯೋದೇ ಇರ್ಲಿ, ಆ ಬದ್ನೆಕಾಯಿ ತೋಟಕ್ಕೆ ಹೋಗಿದ್ದೇ ಇರ್ಲಿ, ಏನೇ ಇರ್ಲಿ, ಅದ್ ಕೇಳ್ಲಿಕ್ಕೆ ಒಂಥರ ಎಷ್ಟು ಖುಷಿ ಅಂದ್ರೆ, ನಾನ್ ನೆನ್ನೆ ಅದೇ ಮನೇಲಿ ಮಾತಾಡ್ತಿದ್ದೆ. ಪುರಿಗೆ ಹೋದ್ರೆ ಅದೇನೋ ಎಷ್ಟು ಧಾಮಕ್ ಹೋಗ್ತೀವಿ, ಆ ಫೀಲಿಂಗೇ ಬೇರೆ, ಏನೋ ಫ್ರೆಂಡ್ ಮನೆ ಹೋದಾಗ ಅನ್ಸುತ್ತೆ ಅಂತೇಳಿ ಹೇಳ್ತಾ ಇದ್ದೆ. ಒಂಥರ ನಮ್ಮವ್ರು, ಜಗನ್ನಾಥ ನಮ್ಮವನು ಅನ್ನೋ ಒಂದು ಫೀಲಿಂಗ್. ಅಂಡ್ ಇಟ್ ಇಸ್ ರಿಯಲಿ, ನೀವು ಅದನ್ನ ತುಂಬಾ ಯು ಡಿಡ್ ಜಸ್ಟಿಸ್ ಫಾರ್ ದಟ್ ಟಾಪಿಕ್. ಅಂಡ್ it was really a wonderful class, Mataji. Thank you so much. ಥ್ಯಾಂಕ್ ಯು ಮಾತಾಜಿ. ತುಂಬಾ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಎಲ್ಲರಲ್ಲಿ ನನ್ನ ರಿಕ್ವೆಸ್ಟ್, ಶಿವಮೊಗ್ಗ ಮಾತಾಜಿಸ್ಗಳಿಗೆ ಎಲ್ಲರೂ ರಥಯಾತ್ರೆ ಖಂಡಿತ ಬರ್ಬೇಕು. ರಥಯಾತ್ರೆ ಹೋದ ವರ್ಷ ಯಾರು ಬಂದಿಲ್ಲ. ನಿಮ್ಮ ಇದರಿಂದ ತುಂಬಾ, ಈ ಸರಿ ಏನೋ ತುಂಬಾ ಜನ ಬರ್ತಿದಾರಂತ ವೇಣುಪ್ರಭು ಅವ್ರ ಎಕ್ಸ್ಪೆಕ್ಟೇಷನ್ ಇದೆ. ಇಲ್ಲ ಅವರು ಒಂದು ಬಸ್ ಜನವೇ ಬರ್ತಾರಂತ ಹೇಳಿದಾರಂತ. ಸೊ ಇಟ್ ಇಸ್ ಅ ವರ್ಕಿಂಗ್ ಡೇ, ಬಟ್ ಸ್ಟಿಲ್ ಇಟ್ಸ್ ಮೈ ರಿಕ್ವೆಸ್ಟ್. ಸೊ ಎಲ್ಲರೂ ಸೇರಿ ಜಗನ್ನಾಥ ರಥಯಾತ್ರೆಗೆ ತುಂಬಾ ಜನ ಸೇರಿದ್ರೆ ಅದು ತುಂಬಾ ಚಂದ. ಅದು ಒಂದು ಜಗನ್ನಾಥನ ರಥದಲ್ಲಿ ನೋಡೋದೇ ಒಂದು ವಿಶೇಷ. ಸೊ ನಮ್ಗೆ ಅದ್ರ ಬೆನಿಫಿಟ್ಸ್ ಎಲ್ಲ ನೀವೀಗ ಹೇಳೇ ಬಿಟ್ಟಿದ್ದೀರಾ. ಇನ್ನು ನಾನು ವಿಶೇಷವಾಗಿ ಹೇಳೋದೇನಿಲ್ಲ. ನಮ್ಮ ಒಂದು ಒಗ್ಗಟ್ಟು ಬೇಕು ನಮ್ಮಲ್ಲಿ. ಆಮೇಲೆ ನಮ್ಮ ಕೈಗೂಡಿಸಿದ್ರೆ ನಮ್ಗೆ ಇಲ್ಲಿ ಸೇವೆಯಲ್ಲಿ ತುಂಬಾ ಉಪಕಾರ ಆಗತ್ತೆ. ಸೊ ಆದಷ್ಟು ಸಂಖ್ಯೆಯಲ್ಲಿ ರಥಯಾತ್ರೆಗೆ ಖಂಡಿತ ಎಲ್ಲರೂ ಬರ್ಬೇಕಂತ ನನ್ನ ರಿಕ್ವೆಸ್ಟ್. ಹರೇ ಕೃಷ್ಣ. ಅನುತ್ತಮ ವಿಲಾಸಿನಿ ಮಾತಾಜಿ, ಈ ಸರಿ ಬರ್ಲೇಬೇಕು ನೀವು. ಎಸ್ ಮಾತಾಜಿ, ಪ್ರಯತ್ನ ಮಾಡ್ತೀನಿ ಮಾತಾಜಿ, ಖಂಡಿತ ಟ್ರೈ ಮಾಡಿ. ಮಕ್ಕಳಿಗೆ ಸ್ಕೂಲ್ ಎಲ್ಲ ಇರತ್ತೆ ಥರ್ಸ್ಡೇ ಎಲ್ಲ, ಏನ್ ಮಾಡೋದು, ಟ್ರೈ ಮಾಡಿ. ಬೇರೆ ಮಾತಾಜಿಸ್ಗಳಿಗೂ ಯಾರೇ ಬರೋದಿದ್ರು ಖಂಡಿತ ಅವರಿಗೆ ಎಲ್ಲಾ ತರದ ವ್ಯವಸ್ಥೆಯನ್ನ ನಾವಿಲ್ಲಿ ಮಾಡಿದೀವಿ. ಸೊ ಯಾವುದೇ ರೀತಿಯಿಂದ ಪ್ರಸಾದಂಗೆ, ಸ್ಟೇಯಿಂಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇನ್ನು ಅವ್ರು ಬರೋದೊಂದೇ ಬಾಕಿ. ಬಂದ್ರೆ ಭಾರಿ ಸಂತೋಷ. ಆದಷ್ಟು ಟ್ರೈ ಮಾಡಿ ಮಾತಾಜಿ. ಖಂಡಿತ ಮಾತಾಜಿ. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಜೈ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಆಮೇಲೆ ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಜಗನ್ನಾಥನ ಲೀಲೆಗಳು. ನಿಜ 2 ಕಿವಿ ನೀವ್ ಹೇಳ್ತಾ ಇದ್ರೆ 2 ಕಿವಿನೂ ಸಾಕಾಗ್ತಿಲ್ಲ ಕೇಳಕ್ಕೆ.
ಅಷ್ಟು ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಅದೇ ಕೊನೆಗೆ ಹೇಳಿದ್ರಲ್ಲ ಭಗವಂತ ರಥ ಯಾವ ಭಾವದಲ್ಲಿ ಎಳಿಬೇಕು ಅನ್ನೋದು ನನಗೂ ತುಂಬಾ ಇಷ್ಟ ಆಯ್ತು. ನಾವೇನ್ ಮಾಡ್ತೇವೆ ಗೊತ್ತಾ, ಅಯ್ಯೋ ಓಡೋಡೋಗ್ ರಥ ಹೋಗುತ್ತೆ ಅನ್ನೋದು ಓಡೋಡು ಹೇಳೋದು ಹಿಂಗಾಗ್ತಿತ್ತು. ಅದ್ Yes. ಭಾವ ಹೆಂಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಿದ್ದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಹಾ ಇಲ್ಲ ಮಾತಾಜಿ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮಾತಾಜಿ, ನಿಮ್ದು ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ಇವಾಗ ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಹಾ ಹರೇ ಕೃಷ್ಣ ಕೇಳಿಸ್ತಾ ಇದೆ ಮಾತಾಜಿ. ಹಾ ಮಾತಾಜಿ, ಈ ಜಗನ್ನಾಥನ ಲೀಲೆಗಳು ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಭಗವಂತನ ಲೀಲೆಗಳು ಕೇಳಕ್ಕೆ 2 ಕಿವಿನೂ ಸಾಕಾಗಲ್ಲ, ಅಷ್ಟು ಮಧುರವಾಗಿ ಹೇಳಿದ್ರಿ. ಕೊನೆಗೆ ಹೇಳಿದ್ರಿ ಭಗವಂತನ ರಥ ಎಳಿಬೇಕಾದ್ರೆ ಯಾವ ಭಾವದಲ್ಲಿ ಇರ್ಬೇಕು ಅಂತ. ನಾವೇನ್ ಮಾಡ್ತೀವಿ, ಓಡೋಡೋಗಿ ಅಯ್ಯೋ ರಥ ಹೋಗ್ಬಿಡುತ್ತಲ್ಲ ಅನ್ನೋದು, ಜಲ್ದಿ ಹೋಗಿ ಎಳೆಯೋದು ಹಿಂಗಾಗ್ತಿತ್ತು. ಆದ್ರೆ ನಿಮ್ಮ ಇದನ್ನ ಕೇಳಿದಾಗ ಹೌದು, ನಮ್ಮ ಭಾವ ಹೆಂಗಿರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಆದ್ರೆ ಚಿತ್ರದುರ್ಗ ರಥಯಾತ್ರೆಗೆ ಎಲ್ಲರೂ ಗೋಪಿ ಸೇನೆಗೆ ಏನಿದ್ದೀರಾ ಎಲ್ಲರೂ ಅದ್ರ ಜೊತೆಗೆ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರನ್ನ ಕರ್ಕೊಂಡ್ ಬನ್ರಿ ಅಂತ ನಾನು ಕೇಳ್ಕೊಂತಿದ್ದೆ ಮಾತಾಜಿ. ಎಸ್ ಮಾತಾಜಿ, ಖಂಡಿತ. ಜೈ. ಲೀಲಾಮಾಯಿ ಮಾತಾಜಿ, ಖಂಡಿತ ನೀವು ಬರ್ಬೇಕು ಮಾತಾಜಿ. ಬಂದಿಲ್ಲ ಚಿತ್ರದುರ್ಗಕ್ಕೆ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್ಸ್ ಮಾತಾಜಿ. ದಂಡೋತ್. ಅದನ್ನೇ ಯೋಚಿಸ್ತಾ ಇದ್ದೆ ನಾನು, ಹೇಗ್ ಹೋಗೋದು ಅಂತ. ಯಾಕೆಂದ್ರೆ ನಮ್ದಕ್ 4 ದಿವಸ ಇರುತ್ತೆ, ತುಂಬಾ ಕೆಲ್ಸಗಳು ಬಾಕಿ ಇಟ್ಕೊಂಡ್ಬಿಟ್ಟಿದೀವಿ. ನಾನ್ ಚಿತ್ರದುರ್ಗಕ್ಕೆ ಹೋಗಕ್ ಆಗ್ತಿಲ್ವಲ್ಲ ಅಂತ ಮನ್ಸಲ್ಲಿ ಒಂದ್ ಕಡೆ ನೋವಿದೆ ನನಗೆ. ನನ್ಗೆ ಯಾಕೋ ಜಗನ್ನಾಥ ಬರ್ಬೇಕಂತ ಭಾರಿ ಮನಸ್ಸು. ಆದ್ರೆ ಇಲ್ಲಿ ಇಷ್ಟೊಂದು ವರ್ಕ್ ಇದೆ ಅಲ್ಲ ಅಂತ ನನ್ಗೆ ಸ್ವಲ್ಪ ಡ್ಯುವೆಲ್ ಇದಿದೆ, ಮೈಂಡ್ ಇದೆ. ನೋಡುವ ಏನಾಗ್ತದೆ. ಬೇರೆ ದಿವ್ಸ ಕರ್ಕೊಂಡ್ ಆಗಿದ್ರೆ ಬನ್ನಿ. ಮಾತಾಜಿ, ಬೇರೆ ದಿನ ಬೇರೆ ಮಂತ್ ಆದ್ರೆ ಈಗ ಎಲ್ಲ ನಂಗ್ ಮಕ್ಕಳು ದೊಡ್ಡವರಾಗಿದ್ದಾರೆ, ಮಗನ ಮದ್ವೆ ಆಗಿದೆ, ಖಂಡಿತ ಫ್ರೀ ಇದ್ದೀನಿ ನಾನು, ಬರ್ಲಿಕ್ಕೆ ತುಂಬಾ ಇಷ್ಟ. ಆದ್ರೆ ಅದೇ ಇಲ್ಲಿ ಸ್ವಲ್ಪ ತುಂಬಾ VIP ಡಿವೋಟಿಸ್ಗೆಲ್ಲ ವೀಕೆಂಡ್ ಹೋಗಿ ಕರಿಯೋ ಒಂದು ಇದು ಎಲ್ಲ ಬಾಕಿ ಇಟ್ಕೊಂಡ್ಬಿಟ್ಟಿದೀವಿ. ಅದು ಮೋಸ್ಟ್ಲಿ ನೋಡ್ಬೇಕೇನಾಗತ್ತಂತ ಮಾತಾಜಿ. ಆದ್ರೆ ನಿಮ್ಮ ರಥಯಾತ್ರೆ ಯಶಸ್ವಿ ಆಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಇನ್ನು ತುಂಬಾ ತುಂಬಾ ಚಿತ್ರದುರ್ಗದಲ್ಲಿ ಭಕ್ತರಾಗ್ಲಿ, ಇನ್ನು ಒಳ್ಳೆ ಸಂಖ್ಯೆಯಲ್ಲಿ ನೀವು ಇನ್ನೂ ಹೌದು ಮಾತಾಜಿ. ಪ್ರಚಾರಕರು ಆಗ್ಲಿ ಅಂತ ಭಗವಂತನಲ್ಲಿ ನಾನು ಖಂಡಿತ ಪ್ರೇ ಮಾಡ್ತೀನಿ ಮಾತಾಜಿ. ಖಂಡಿತ ಮಾಡಿ ಮಾತಾಜಿ. ಎಷ್ಟು ಸಮಯ ಟ್ರೈ ಮಾಡಿ ಮಾತಾಜಿ ಬರಕ್ಕೆ. ಓಕೆ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಕೆ ಮಾತಾಜಿ, ಯಾವ್ದು ಪ್ರಶ್ನೆಗಳಿಲ್ಲ ಅನ್ಸುತ್ತೆ. ಎಲ್ಲ ಜಗನ್ನಾಥಂದು ಲೀಲೆ ಎಲ್ಲ ಕೇಳಿದ್ದೆ ಅಲ್ಲ, ಸ್ವಲ್ಪ ಎಲ್ಲಾರು ಗೊತ್ತಿರೋಂತ ವಿಷಯನೇ. ನಾನು ಇದೊಂದು ಕ್ಲಾಸ್ ಇದ್ ಮಾಡ್ತೀನಿ ಮಾತಾಜಿ. ಗೊತ್ತಿರೋ ವಿಷಯಗಿನ್ನೂ ಮಾತಾಜಿ ತುಂಬಾ ಕ್ಲಾರಿಟಿ ಇತ್ತು ನಿಮ್ ಕ್ಲಾಸ್ ಅಲ್ಲಿ, ಅದಕ್ಕೆ ಕ್ವಶನ್ಸ್ ಇಲ್ಲ ಅಷ್ಟೇ. ಮಾತಾಜಿ. ಜೈ ಜೈ. ಓಕೆ ಮಾತಾಜಿ. ಓಕೆ ಜೈ. ವಾಂಛಾಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹೀಗೆ ನಿಮ್ಮ ಸೇವೆಯನ್ನು ನಮ್ಗೆ ಕೊಡ್ತಾ ಇರಿ. ನಾವು ನಿಮ್ ಪ್ರವಚನ ಕೇಳಿ ಧನ್ಯರಾದಂಗ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಲೀಲಾಮಯಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲೀಲಾಮಯಿ ಮಾತಾಜಿ. ಮಾತಾಜಿ ಹರೇ ನರಸಿಂಹಾರ್ತಿ ಕೃಷ್ಣ. ಆಡ್ಸಿ ಮಾತಾಜಿ. ನರಸಿಂಹಾರ್ತಿ ಆಡ್ಸಿ. ನರಸಿಂಹ ಭದ್ರ ಹೇಳಿ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ನಮ್ಮ ಮುಂದಿನ ಕಾರ್ಯಕ್ರಮ ಶ್ರೀ ನರಸಿಂಹ ಭಜನೆ. ಭಗವಾನ್ ನರಸಿಂಹ ಭಜನೆಯನ್ನು ಭಕ್ತಿನಿ ಶಾಲಿನಿ ಮಾತಾಜಿಯವರು ಆಡಲಿದ್ದಾರೆ. ಶಾಲಿನಿ ಮಾತಾಜಿಯವರು ಕಳೆದ 3 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯನ್ನು ಆಚರಿಸುತ್ತಿದ್ದಾರೆ. ಮಾತಾಜಿಯವರು ಆನ್ಲೈನ್ ಕ್ಲಾಸ್ಗಳಿಗೆ ಪ್ರತಿದಿನ ಹಾಜರಾಗುತ್ತಾರೆ. ಮಾತಾಜಿಯವರು ಅತ್ಯಂತ ವಿನಮ್ರ ಸ್ವಭಾವದವರಾಗಿದ್ದು ಯಾವಾಗಲೂ ಭಗವಂತನ ಸೇವೆ ಮಾಡಲು ಮುಂದೆ ಬರ್ತಾರೆ. ಶಾಲಿನಿ ಮಾತಾಜಿಯವರಿಗೆ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತ ಕೋರೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಶಾಲಿನಿ ಮಾತಾಜಿ.
ಹರೇ ಕೃಷ್ಣ ಪ್ರಣಾಮಗಳು ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ನಂಗೆ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಪ್ರಾರಂಭ ಮಾಡಿ ಮಾತಾಜಿ. ನರಸಿಂಹ ಭಜನೆ. ಮಾತಾಜಿ. ಶ್ರೀ ನರಸಿಂಹ ಪ್ರಯೋಜನೆ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿನೇ. ಹಿರಣ್ಯಕಾಶೀಪೂರ್ವಕ್ಷಃ ಶಿಲಟಂಕನಕಾಲಾಹೇ. ಯತೋ ನರಸಿಂಹ ಪರತೋ ನರಸಿಂಹ, ಯತೋ ನರಸಿಂಹ ಪರತೋ ನರಸಿಂಹ. ಯತ್ತೋ ಯತ್ತೋ ಯಾಮಿಪತೋ ನರಸಿಂಹ, ಬಹೇ ನರಸಿಂಹ ಹೃದಯೇ ನರಸಿಂಹ. ಬಹೇ ನರಸಿಂಹ ಹೃದಯೇ ನರಸಿಂಹ. ನರಸಿಂಹ ಮಹಂ ಶರಣ ಪ್ರಪದೇ, ತವ ಕರ ಕಮಲವರೇ ನಾಕ. ಅದ್ಭುತ ಶೃಂಗಾದಲಿತ ಹಿರಣ್ಯಕಶಿಪು, ತನು ಭೃಂಗ ಕೇಶವಧೂತ ನರಹರಿ ರೂಪ. ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಜಯ ನರಸಿಂಹದೇ ನರಸಿಂಹದೇ, ನರಸಿಂಹದೇ ಜಯ ನರಸಿಂಹದೇ. ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತದೇ, ಲಕ್ಷ್ಮೀ ನರಸಿಂಹ ಜಯ ಅನಂತದೇ. ಜಯ ಭಕ್ತ ಪ್ರಹ್ಲಾದ್, ಭಕ್ತ ಪ್ರಹ್ಲಾದ್, ಭಕ್ತ ಪ್ರಹ್ಲಾದ್, ಜಯ ಭಕ್ತ ಪ್ರಹ್ಲಾದ್. ಜಯ ಜಯ ಪ್ರಭುಪಾದ್, 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 ಪ್ರಭುಪಾದ್. ಜಯ ಜಯ ಗುರುದೇವ್, 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 ಗುರುದೇವ್. ನಿತ್ಯ ಗೌರ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ಶ್ರೀ ಶ್ರೀ ವಿಘ್ನ ವಿನಾಶ ನರಸಿಂಹ ದೇವ್ भगवान की जय. भक्ति शिरोमणि प्रहलाद महाराज की जय. जगत गुरु सॉरी माताजी, जगत गुरु श्रील प्रभुपाद की जय. नित्य गौ प्रेमानंदी. हरि हरि बोल. हरे कृष्ण माताजी. ಪಾಪ ಲಾಸ್ಟಿಗೆ ತಪ್ಪು ಮಾಡ್ದೆ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಪರವಾಗಿಲ್ಲ ಮಾತಾಜಿ. ಓಕೆ, ತುಂಬಾ ಸೊಗಸಾಗಿ ಶ್ರೀ ಶ್ರೀ ನರಸಿಂಹ ಭಜನೆನ ಹಾಡಿದ್ದೀರಾ. ಥ್ಯಾಂಕ್ ಯು ಮಾತಾಜಿ. ಹರೇ ಹೀಗೆ ಕೃಷ್ಣ ನಿಮ್ಮ ಮಾತಾಜಿ. ಸೇವೆ ಥ್ಯಾಂಕ್ ಯು ಕೊಡ್ತಾ ಇರಿ. ಮಾತಾಜಿ. ಹೀಗೆ ನಿಮ್ ಸೇವೆ ಕೊಡ್ತಾ ಇರಿ ನಮ್ಮ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಮಾತಾಜಿ. ಹರೇ ಓಕೆ ಮಾತಾಜಿ. ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಕ್ಲಾಸ್ ಅಂತೂ ಸೂಪರ್ ಆಗಿತ್ತು. ಅದನ್ನ ಹೇಳಿದೀನಿ ನಾನು, ಎಷ್ಟು ಸಾರಿ ಹೇಳಿದ್ರು ಸಾಲದು. ಮತ್ತೆ ಓಪನಿಂಗ್ ಅಲ್ಲಿ ಪ್ರೇಯರ್ಸ್ ಇದು ಕೀರ್ತನೆ ಇತ್ತಲ್ಲ, ಆಶಾ ಮಾತಾಜಿಯವರು ತುಂಬಾ ಸೊಗಸಾಗಿ ಹಾಡಿದ್ದಾರೆ. ಒಳ್ಳೆ ಓಪನಿಂಗ್ ಕೊಟ್ಟರು ನಮ್ಮ ಕ್ಲಾಸ್ ಇವತ್ತು. ಮತ್ತೆ ಕಾಂಪೇರಿಂಗ್ ಅಂತೂ ಕೇಳೋದೇ ಬೇಡ. ಪುಷ್ಪಾ ಮಾತಾಜಿಯವರು ಯಾವಾಗ್ಲೂ ನಮ್ಗೆ ಸೇವೆ ಕೊಡ್ಲಿಕ್ಕೆ ಒಂದು ದಿನ ಮಾತಾಜಿ ನಾನು ಫೋನ್ ಮಾಡಿದಾಗ ಇಲ್ಲ ಅಂತ ಹೇಳೋದಿಲ್ಲ. ಸೊ ತುಂಬಾ ಧನ್ಯವಾದಗಳು ಮಾತಾಜಿ. ಯಾಕೆಂದ್ರೆ ಕಾಂಪೇರಿಂಗ್ ಅಂದ್ರೆ ಮುಂದೆ ಕೂರ್ಬೇಕಾಗತ್ತೆ ಅಂತ ತುಂಬಾ ಜನ ಸ್ವಲ್ಪ ಅಂದ್ರೆ ಕೆಲ್ಸ ಇರುತ್ತೆ ಏನಾದ್ರು ಅಂತ ಇದ್ ಮಾಡ್ಕೋತಾರೆ, ಹೆಸಿಟೇಟ್ ಮಾಡ್ಕೋತಾರೆ. ಸೊ ನೀವು ಮಾತ್ರ ಯಾವಾಗ್ಲೂ ನಮ್ಗೆ ಸಮಯ ಕೊಡ್ತೀರಾ. ಸೊ ತುಂಬಾ ತುಂಬಾ ಧನ್ಯವಾದಗಳು. ಹಾಗೆ ನರಸಿಂಹ ಆರತಿ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸೊ ತುಂಬಾನೇ ಒಂಥರ ಮನಸ್ಸಿಂದ ಹಾಡಿದ್ರು. ಅವ್ರು ಹೇಳಿದ್ರು ಏನೋ ಮಿಸ್ಟೇಕ್ ಆಯ್ತು ಅದೆಲ್ಲ ಅಂತ. ದಟ್ ಇಸ್ ನಾಟ್ ಅಟ್ ಆಲ್ ಪ್ರಾಬ್ಲಮ್. ಸೊ ಇಟ್ ಇಸ್ ರಿಯಲಿ ವೆರಿ ನೈಸ್ಲಿ ಸನ್. ಸೊ ಥ್ಯಾಂಕ್ ಯು ಮಾತಾಜಿ. ಶ್ಯಾಮಕಾಂತ ಮಾತಾಜಿ ಏನ ಹೇಳೋದಿದ್ರೆ ಹೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಅನೌನ್ಸ್ಮೆಂಟ್ಸ್ ಅಂತ ಏನಿಲ್ಲ. ದಯವಿಟ್ಟು ಮೈಸೂರಿನಲ್ಲಿ ಯಾರ್ಯಾರು ಡಿವೋಟೀಸ್ ಇದ್ದೀರಾ ಎಲ್ಲರೂ ದಯವಿಟ್ಟು ಬಂದು ಜಗನ್ನಾಥ ರಥಯಾತ್ರದಲ್ಲಿ ಪಾಲ್ಗೊಳ್ಬೇಕು. ಜೊತೆಗೆ ಅವತ್ತು ದಿನ ಸಂಜೆ
ಜಗನ್ನಾಥನ ಒಂದು ಒಳ್ಳೆ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಇದೆ. ಸೊ ಹಾಗಾಗಿ ಎಲ್ಲರೂ ಬಂದು ರಥ ಎಳೆದು ಪ್ರಸಾದ ತಗೊಂಡು ಸಂಜೆ ತನಕ ಇದ್ದು ಕಲ್ಚರಲ್ ಪ್ರೋಗ್ರಾಮ್ ಮುಗಿಸ್ಕೊಂಡು ರಾತ್ರಿ ಪ್ರಸಾದ ಕೂಡ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲಾ ಭಕ್ತರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸೊ ನೀವು ಬನ್ನಿ, ಜೊತೆಗೆ ನಿಮ್ ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕ ಮನೆಯವರು ಎಲ್ಲಾರನ್ನೂ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಎಲ್ಲಾರನ್ನೂ ಇನ್ವೈಟ್ ಮಾಡ್ತೀನಿ. ಹರೇ ಕೃಷ್ಣ. ಎಸ್ ಮಾತಾಜಿ, ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬೋದು ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲೀಲಾಮಯಿ ಜಾನವಿ ಮಾತಾಜಿ, ನನ್ಗೆ ಸೇವೆ ಮಾಡ್ಕೊಟ್ಟಿದ್ಕೆ ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರಿ ಹರಿ ಬೋಲ್. ಹರೇ ಕೃಷ್ಣ. ಈಗ ವಂದನೆ ಗೀತೆಗಳು. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಮಾಮಿ ಯಾನಿ ಕರ್ಮಾಪಿ, ಏಕಂ ತಸ್ಯ ದೇವಸ್ಯ ಸೇವಃ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯನಿ ಮಹಾಮಾಯೇ ಮಹಾಯೋಗಿನ್ಯ ಅಧೀಶ್ವರಿ ನಂದ ಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಶ್ವೇತಾ ಮಾತಾಜಿ ಪ್ರಣಾಮಗಳು ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्रील हरिदास ठाकुर की जय. शील प्रभुपाद की जय. गुरुदेव महाराज की जय. निताई गौर प्रेमानंदे. हरि हरि ಹರಿ बोल. ಹರೇ ಕೃಷ್ಣ. ಎಲ್ಲರಿಗೂ ಪ್ರಣಾಮ. ಸೊ ಎಲ್ಲರ ಪರ್ಮಿಷನ್ ಜೊತೆಗೆ ಕ್ಲಾಸ್ನ ಎಂಡ್ ಮಾಡ್ತೀನಿ. ಹರೇ ಕೃಷ್ಣ.